ನನ್ನ ಗುರುಗಳಾದಂಥ ಡಾಕ್ಟರ್ ಎಂ ಕಲಬುರ್ಗಿಯವರು ಕಾರಣ. ಆಗ ನಾವು ಬೆಂಚಿನ ಮೇಲೆ ಕೂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾಗ ನನಗೊಂದು ಮಾತು ಹೇಳಿದರು. ನೀ ಕಾಲೇಜ್ ಹೆಂಗೆ ಕಟ್ಟಬೇಕಂದ್ರೆ ನಿನ್ನ ಕಾಲೇಜಿನ ಎದುರಿಗೆ 100 ಕಾರುಗಳು ನಿಂದಿರ್ಬೇಕು ನೋಡು, ಅಷ್ಟು ಚೆನ್ನಾಗಿ ನೀನು ಕಾಲೇಜ್ ಕಟ್ಟಬೇಕು. ಎಲ್ಲಿ ಒಳ್ಳೆಯ ಮನಸ್ಸು ಮತ್ತು 2 ಸ್ವಚ್ಛ ಕೈಗಳಿರ್ತಾವೋ ಅಲ್ಲಿ ನಾವು ಸ್ವರ್ಗವನ್ನೇ ನಿರ್ಮಿಸ್ಬೋದು. ಹೀಗಾಗಿ ನಮ್ಮ ಮನೆಯೊಳಗೆ ವಿಶೇಷವಾಗಿ ನಮ್ಮ ತಂದೆ ತಾಯಿ ಇವ್ರ ಭಾವಚಿತ್ರಕ್ಕಿಂತ ನನ್ನ ಗುರುಗಳು ನನ್ನ ಪ್ರೀತಿ ವಾತ್ಸಲ್ಯದಿಂದ ಇಲ್ಲಿವರೆಗೂ ಮುನ್ನಡೆಸ್ಕೊಂಡು ಬಂದವರು ಏನಿದಾರಲ್ಲ ಅವರು, ನಾನು ನಿತ್ಯ ಅವ್ರನ್ನ ನೋಡ್ತಾ ಇರಬೇಕು. ನನಗೆ ಯಾರು ಸಣ್ಣ ಭಿನ್ನತ್ವದಿಂದ 1ನೇ ತರಗತಿಯಿಂದ ಇಲ್ಲಿವರೆಗೂ ಯಾರು ಪಾಠ ಮಾಡಿದ್ದಾರೆ, ನಾನು ಯಾರ ಸಮೀಪದೊಳಗೆ ಹೋಗಿದ್ದೀನಿ, ಅವ್ರು ಯಾರ ಹೆಸರನ್ನು ನಾನು ಮರೆತಿಲ್ಲ. ಅಷ್ಟು ಪ್ರೀತಿ ವಾತ್ಸಲ್ಯದಿಂದನೇ ಅವರು ನನ್ನನ್ನು ಕಂಡಿದ್ದಾರೆ. ಈಗೇನು ಜಿಲ್ಲಾ ಕ್ರೀಡಾಂಗಣ ಅಂತ ಆಗಿದೆಯಲ್ಲ, ಅದನ್ನು 4 ಸುತ್ತು ಓಡ್ಬೇಕು. ನಾವು 4 ಸುತ್ತು ಓಡಲೇಬೇಕು ಕಂಪಲ್ಸರಿ, ಇಲ್ಲಾಂದ್ರೆ ಅವ್ರು ಬೈತಿದ್ರು ನಮಗೆ. ನಾನು 1ನೇ ದಿವಸ ಓಡಿದೆ, 2ನೇ ದಿವಸ ಓಡಿದೆ, 3ನೇ ದಿವಸ ಓಡಿದೆ, 4ನೇ ದಿವಸ ಅವ್ರಿಗೆ ಹೇಳಿದೆ ನಾನು, ಸರ್ ನನಗೆ ಓಡೋಕ್ಕಾಗೋದಿಲ್ಲ ರೀ ಅಂತ. ನಾನು ಇಷ್ಟು ಹೇಳಿದ್ದೇ ಕಾರಣ ಅವರು 4ನೇ ದಿವಸದಿಂದ ತಮ್ಮ ಊಟದ ಜೊತೆಗೆ ನನ್ನ ಬುತ್ತಿನೂ ತರಕೊಂತಾರೆ. ಹೆಂಗೆ ನಾನು ನನ್ನ ಗುರುಗಳನ್ನು ನೆನೆಸ್ತಾ ಇದ್ದೀನಿ, ಹಂಗೆ ನನ್ನನ್ನೇ ನೆನೆಸುವ 100 ಜನ ವಿದ್ಯಾರ್ಥಿಗಳು ಕರ್ನಾಟಕದ ತುಂಬ ಅದಾರೆ. ಬೀದರದಿಂದ ಹಿಡಿದು ಚಾಮರಾಜನಗರದವರೆಗೂ ನನಗೆ ವಿದ್ಯಾರ್ಥಿಗಳಿದ್ದಾರೆ. ನಾನು ಯಾವುದೇ ಊರಿಗೆ ಹೋದ್ರೂ ನನಗೆ ಲಾಡ್ಜಿಂಗ್ದೊಳಗೆ ಉಳಿಯುವಂಥ ಅನಿವಾರ್ಯತೆ ಇಲ್ಲ ಅಂದೇನೆ. ನನ್ನ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಎಂ ಕಲಬುರ್ಗಿಯವರು ಅವತ್ತು ಬಂದು ಭಾಳ ಅದ್ಭುತವಾದಂಥ ಒಂದು ಭಾಷಣವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನನಗೆ ಅನ್ನಿಸ್ತು, ಇಲ್ಲ ನನಗೇನಾರ ದೇವರು ಮುಂದೆ ಕಲಿಯುವಂಥ ಅವಕಾಶ ಕೊಟ್ಟರೆ ನಾನು ಇವ್ರ ಕೈಯಾಗ ಕಲಿಬೇಕು, ಶಿಷ್ಯ ಆಗಬೇಕು ಅಂತ ಅವತ್ತೊಂದು ಫೀಲಿಂಗ್ ಬಂತು. ಮತ್ತು ಕನ್ನಡನ ಕಲಿಬೇಕು ಅಂತ. ನಮ್ಮ ಇನ್ನೊಬ್ಬ ಗುರುಗಳಿದ್ರು ಇಲ್ಲಿ ಬಿರಾದಾರ್ ಅಂಥೇಳಿ, ಇವ್ರ ಹತ್ರ ಹೋದೆ ನಾನು. ಇವ್ರ ಹತ್ರ ಹೋದಾಗ ಅವರು ಒಂದು ಮಾತು ಹೇಳಿದರು, ಇಲ್ಲ ನಿನ್ನಂಥ ಹುಡುಗನಿಗೆ ಮಾರ್ಗದರ್ಶನ ಮಾಡುವಂಥ ಸಾಮರ್ಥ್ಯ ನನ್ನಂಥ ಗುರುವಿಗಿಲ್ಲ. ನಿನಗೆ ಯಾರಾದರೂ ಗುರುಗಳಾಗಬೇಕು ಅನ್ನೋದಿದ್ದರೆ ಅದು ಡಾಕ್ಟರ್ ಎಂ ಕಲಬುರ್ಗಿ ಸರ ಆಗಬೇಕು. ನೀನು ಸ್ಟ್ಯಾಟಿಸ್ಟಿಕ್ಸ್ನೊಳಗೆ ಎಷ್ಟು ಮಾರ್ಕ್ಸ್ ತೆಗಿತೀಯಲ್ಲಪ್ಪ, ಅದಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ನಾನು ಕನ್ನಡದಾಗ ತೆಗೆದು ತೋರಿಸ್ತೀನಿ. ಆದರೆ ನಾನು ಯಾವಾಗ ಕಲಬುರ್ಗಿ ಸರ್ನ ಕಂಡೆ ಅವಾಗ ನನಗನ್ನಿಸಿದ್ದು ಏನು ಅಂದ್ರೆ, ಅವರು ಗುಣಪಕ್ಷಪಾತಿಗಳು, ಶ್ರಮ ಪಕ್ಷಪಾತಿಗಳು. ನಾನಲ್ಲಿ ಹುಟ್ಟದೇ ಇರ್ಬೋದು, ಆದರೆ ನನ್ನ ಕಾಯ ವಾಚ ಮನಸ ನಾನು ನನ್ನ ಗುರುವಿಗೆ ಸಮರ್ಪಿಸಿಕೊಂಡಿರುವುದರಿಂದ ಗುರು ಏನಾಗಿದ್ದರು ನನಗೆ ಅದೇ ಗುರುವಿನ ಧರ್ಮ ಏನಾಗಿತ್ತು, ನನ್ನ ಧರ್ಮ ಅದೇ ಧರ್ಮ ಅಂದೆ. ನೋಡಿ, ಕಲಬುರ್ಗಿ ಸರು ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಈಗಿನಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಅವತ್ತು ಧಾರವಾಡಕ್ಕೆ ಯಾರಾದರೂ ಬರ್ತಾರಾ, ಏನಾದರೂ ಒಂದು ಕೆಲಸಕ್ಕೆ ಬರ್ತಾರಾ ಅಂದರೆ ಜನ ಅವ್ರನ್ನ ಬಂದು ಭೇಟಿ ಆಗ್ತಿದ್ರು. ಆತ್ಮೇರೆ ಶರಣಾರ್ಥಿ. ಕರ್ನಾಟಕದ ಆಕ್ಸ್ಫರ್ಡ್, ಉತ್ತರ ಕರ್ನಾಟಕದ ಕೇಂಬ್ರಿಡ್ಜ್ ಎನಿಸಿಕೊಂಡಿರುವ ಸಾಂಸ್ಕೃತಿಕ ನಗರಿ ಧಾರವಾಡ ತನ್ನತನವನ್ನು ನಿರಂತರ ಕಾಪಾಡಿಕೊಂಡು ಬಂದಿದೆ. ವೈಯಕ್ತಿಕವಾಗಿ ನನ್ನ ವಿದ್ಯಾರ್ಥಿ ಬದುಕಿನಲ್ಲಿ ಅನೇಕ ಬದಲಾವಣೆಗೆ ಕಾರಣವಾದ ಧಾರವಾಡ ಇಂದು ಅನೇಕ ಬದಲಾವಣೆಗಳಿಗೂ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ಧಾರವಾಡದ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸಾಂಸ್ಕೃತಿಕ ಲೋಕದ ಕೆಲವೊಮ್ಮೆ ರಾಯಭಾರಿಯಾಗಿ ಮತ್ತೆ ಕೆಲವೊಮ್ಮೆ ಪರಿಚಾರಕರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರೊಫೆಸರ್ ಶಶಿಧರ್ ತೋಡ್ಕರ್ ಅವರು ಇಂದು ನಮ್ಮೊಂದಿಗಿದ್ದಾರೆ. ತೋಡ್ಕರ್ ಅವರ ವಿಶೇಷತೆ ಏನು? ಮೂಲತಃ ವಿಜ್ಞಾನ ವಿದ್ಯಾರ್ಥಿಯಾಗಿದ್ದ ತೋಡ್ಕರ್ ಅವರು ಪದವಿಯಲ್ಲಿ ತಮ್ಮ ವಿದ್ಯಾಭ್ಯಾಸದ ಕ್ರಮವನ್ನು ಬದಲಿಸಿಕೊಂಡು ಕನ್ನಡ ಸಾಹಿತ್ಯವನ್ನು ಆಯ್ದುಕೊಂಡು MA ಪದವಿಯ ನಂತರ ಧಾರವಾಡದ ಪ್ರತಿಷ್ಠಿತ ಕರ್ನಾಟಕ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಪ್ರಾರಂಭಿಸಿ, ನಂತರ ಗದುಗಿನ ತೋಂಟದಾರ್ಯ ಮಠದ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಎಂ ಕಲಬುರ್ಗಿಯವರ ಪರಿಸರದಲ್ಲಿ ಡಾಕ್ಟರ್ ಹಿರೇಮಲ್ಲೂರು ಈಶ್ವರನ್ ವಿಜ್ಞಾನ ಕಾಲೇಜನ್ನು ಉತ್ತರ ಕರ್ನಾಟಕದ ಹೆಮ್ಮೆಯ ಸಂಸ್ಥೆಯಾಗಿ ಕಟ್ಟಿ ಬೆಳೆಸಿದ ದಕ್ಷ, ಪ್ರಾಮಾಣಿಕ ಆಡಳಿತಾಧಿಕಾರಿಯೂ ಹೌದು. ನಾನು ವಚನವಾಹಿನಿಯ ಪರವಾಗಿ ಶಶಿಧರ್ ಅವರನ್ನು ಮಾತಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ನೀವು 2 ಕಾರಣಗಳಿಂದ ಎಲ್ರಿಗೂ ಇಷ್ಟ ಆಗ್ತೀರ. ಅದಕ್ಕೆ ನಾನು ಸಾಂಸ್ಕೃತಿಕ
ಪರಿಚಾರಕರು ಅಥವಾ ಸಾಂಸ್ಕೃತಿಕ ರಾಯಭಾರಿ ಅನ್ನೋ ಪದವನ್ನು ಬಳಸಿದೆ. ಬೇಸಿಕಲಿ ನೀವು ಹಿರೇಮಲ್ಲೂರು ಈಶ್ವರನ್ ಕಾಲೇಜಿನ ಪ್ರಾಚಾರ್ಯರಾಗಿ ಬಹಳ ಬೇಗ ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ರಿ. ಇದಕ್ಕೆ ನಿಮ್ಮ ವೈಯಕ್ತಿಕ ಆಸಕ್ತಿ ಕಾರಣನೋ ಅಥವಾ ನಿಮಗೆ ಸಿಕ್ಕಂಥ ಮಾರ್ಗದರ್ಶನ ಅಥವಾ ಯಾವುದು ಪ್ರೇರಕ ಶಕ್ತಿಯಾಗಿ ಅಲ್ಲಿತ್ತು? ಬಹಳ ಮುಖ್ಯವಾಗಿ ನನ್ನ ಗುರುಗಳಾದಂಥ ಡಾಕ್ಟರ್ ಎಂ ಕಲಬುರ್ಗಿ ಅವರು ಕಾರಣ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅತ್ಯಂತ ಚೈತನ್ಯಶಾಲಿಯಾದಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಅವ್ರ ಬಳಿ ಯಾರಾದರೂ ಸುಳಿದ್ರೆ ಆ ಸುಳಿದವರ ಮೈಯೊಳಗೆಲ್ಲ ಅವರ ಚೈತನ್ಯ ಪ್ರವಹಿಸಬೇಕು. ಆ ರೀತಿಯೊಳಗೆ ಅವರು ತುಂಬ ಪ್ರಭಾವಿಸ್ತಾ ಇದ್ದರು. ಹೀಗಾಗಿ ಆರಂಭಕ್ಕೆ ಆ ಸಂಸ್ಥೆಯ ಹೊಣೆಗಾರಿಕೆ ನನಗೆ ವಹಿಸ್ಕೊಡ್ಲಿಕ್ಕೆ ಅವರೇ ಕಾರಣ. ಆಮೇಲೆ ಒಂದು ದಿವಸ ಅವರು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ನಾನು ಅವ್ರನ್ನ ಬೆಂಗಳೂರಿಗೆ ಬಿಡ್ಲಿಕ್ಕೆ ಹೋಗಿದ್ದೆ. ಅವತ್ತು ಟ್ರೈನ್ ಬರೋದು ಸ್ವಲ್ಪ ತಡ ಆಯಿತು. ಆಗ ನಾವು ಬೆಂಚಿನ ಮೇಲೆ ಕೂತ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಾ ಇದ್ದಾಗ ನನಗೊಂದು ಮಾತು ಹೇಳಿದರು. ನೀ ಕಾಲೇಜ್ ಹೆಂಗೆ ಕಟ್ಟಬೇಕಂದ್ರೆ ನಿನ್ನ ಕಾಲೇಜಿನ ಎದುರಿಗೆ 100 ಕಾರುಗಳು ನಿಂದಿರ್ಬೇಕು ನೋಡು, ಅಷ್ಟು ಚೆನ್ನಾಗಿ ನೀನು ಕಾಲೇಜ್ ಕಟ್ಟಬೇಕು, ಭಾಳ ಅದೊಂದು ಅತ್ಯುತ್ತಮವಾದ ಸಂಸ್ಥೆ ಆಗಬೇಕು, ನೀನು ಅದನ್ನು ಹಂಗೆ ರೂಪಿಸ್ಬೇಕು ಅಂತ. ಮತ್ತು ವಿಶೇಷವಾಗಿ ಅವರು ನನ್ನ ಮನದ ಅಧಿದೇವತೆ. ಅಷ್ಟರ ಮಟ್ಟಿಗೆ ನಾನು ಅವರನ್ನು ಗೌರವಿಸ್ತಾ ಇದ್ದೆ, ಈಗಲೂ ಗೌರವಿಸ್ತಾ ಇದ್ದೀನಿ. ಅವ್ರ ಮಾತು ಅಂದರೆ ಅದು ನನಗೆ ಏನೆಲ್ಲವೂ ಅದು ಆಗಲೇಬೇಕು, ಅವ್ರು ಅಪೇಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಹಾಗೆ ಮಾಡಬೇಕು ಅನ್ನುವಂಥ ಒಂದು ಹಂಬಲ ನನ್ನದು ಆಗಿತ್ತು. ಹೀಗಾಗಿ ಆ ಕಾಲೇಜಿನ ಹಿಂದಿನ ಬಹುದೊಡ್ಡ ಚೈತನ್ಯ ನನ್ನ ಗುರುಗಳಾದಂಥ ಡಾಕ್ಟರ್ ಎಂ ಕಲಬುರ್ಗಿಯವರು ಮತ್ತು ಪೂಜ್ಯರಾದಂಥ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು. ಒಂದು ಕಡೆ ಕಲಬುರ್ಗಿ ಸರ್ ಅವರ ಪ್ರೇರಣೆ, ಮತ್ತೊಂದು ಕಡೆ ಪೂಜ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ವಾತ್ಸಲ್ಯ. ಆ ಕಾಲೇಜಿನಲ್ಲಿ ನನ್ನ ಸೇವೆ ಇಲ್ಲಿವರೆಗೂ ಏನು ನಡೀತಾ ಬಂದಿದೆಯಲ್ಲ, ಅವರು ಇದ್ದಂಥದ್ದು 2002ರಿಂದ ಗುರುಗಳು ಲಿಂಗೈಕ್ಯರಾಗುವ ಹಂತ ಏನಿದೆ 2018ರವರೆಗೂ ನನ್ನ ಮೇಲೆ ತೋರಿದಂಥ ವಾತ್ಸಲ್ಯ ಇದೆಯಲ್ಲ, ಅದು ಯಾವ ಜನ್ಮದ ಋಣಾನುಬಂಧವೋ ಏನೋ. ಒಬ್ಬ ತಾಯಿ, ಬಂಧು, ಹಿತೈಷಿ ಅವರೆಲ್ಲ ನೀಡಬಹುದಾದಂಥ ಒಂದು ಪ್ರೀತಿ ವಾತ್ಸಲ್ಯವನ್ನು ಗುರುಗಳು ತೋರಿಸ್ಕೊತ ಬಂದ ಕಾರಣದಿಂದ ಒಂದು ಕಡೆ ಆ ವಾತ್ಸಲ್ಯ, ಇನ್ನೊಂದು ಕಡೆ ಗುರುಗಳ ಆ ಚೈತನ್ಯದಾಯಕವಾದ ಮಾತುಗಳು ಇವತ್ತು ಆ ಸಂಸ್ಥೆಗೆ ಈ ರೂಪವನ್ನು ನೀಡಿವೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇದು ಹೊಸ ಸೈನ್ಸ್ ಕಾಲೇಜನ್ನು ಸ್ಟಾರ್ಟ್ ಮಾಡಬೇಕಾದಾಗ ಹೌದು, ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರನ್ನೇ ಕಾಲೇಜಿಗೆ ಪ್ರಾಚಾರ್ಯರಾಗಿ ಮಾಡೋದು ಒಂದು ಪರಿಪಾಠ ಇದೆ. ಯಾವ ಕಾರಣದಿಂದ ಸಾಹಿತ್ಯದ ವಿದ್ಯಾರ್ಥಿಯಾದ ನಿಮ್ಮನ್ನು ಕಲಬುರ್ಗಿ ಸರ್ ಪ್ರಿನ್ಸಿಪಾಲ್ರಾಗಿ ಮಾಡಲಿಕ್ಕೆ ನಿರ್ಣಯ ಮಾಡಿದ್ರು? ಹಿರೇಮಲ್ಲೂರು ಈಶ್ವರನ್ ಕಾಲೇಜು ನನ್ನ ಪಾಲಿಗೆ ಒಂದು ಬೋಧಿ ವೃಕ್ಷ. ಅದು ನಾನು ಅಲ್ಲಿಗೆ ಹೋದ ಮೇಲೆ ನನಗೆ, ನಾನೇನು ಪ್ರಿನ್ಸಿಪಾಲ್ ಆಗುವಂಥ ವಯಸ್ಸಲ್ಲ, ಅದು ಒಂದು 28-29 ವರ್ಷದ ಯುವಕ ನಾನಾಗ. ಯೂಶ್ವಲಿ ಆ ವಯಸ್ಸಿನಲ್ಲಿ ಭಾಳ ಜನ ಏನೆಲ್ಲ ಮನಸ್ಸಿನ ಖಯಾಲಿಗಳಿಗೆ ಅನುಗುಣವಾಗಿ ವರ್ತಿಸ್ಕೊಂಡು ಜೀವಿಸ್ತಾ ಇರ್ತಾರೆ. ಆದರೆ ಅಂಥ ಒಂದು ಚಿಕ್ಕ ಪ್ರಾಯದಲ್ಲಿ ಭಾಳ ದೊಡ್ಡ ಒಂದು ಹೊಣೆಗಾರಿಕೆ ನನ್ನ ಮೇಲೆ ಬಿತ್ತು. ಆಗ ಆ ಸಂಸ್ಥೆಯ ಒಳಗಡೆ ನಾನು ಪ್ರವೇಶ ಮಾಡಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ನನಗನ್ನಿಸಿದ್ದು 2 ಸಂಗತಿಗಳು. ಒಂದು, ಒಬ್ಬ ಮನುಷ್ಯನಿಗೆ ಒಳ್ಳೆಯ ಮನಸ್ಸಿರಬೇಕು, 2 ಸ್ವಚ್ಛ ಕೈಗಳಿರಬೇಕು. ಇದು ಒಂದು. ಎಲ್ಲಿ ಒಳ್ಳೆಯ ಮನಸ್ಸು ಮತ್ತು 2 ಸ್ವಚ್ಛ ಕೈಗಳಿರ್ತಾವೋ ಅಲ್ಲಿ ನಾವು ಸ್ವರ್ಗವನ್ನೇ ನಿರ್ಮಿಸಬಹುದು. ಇದರ ಜೊತೆಗೆ ನನಗನ್ನಿಸಿದಂಥ ಇನ್ನೊಂದು ಭಾಳ ಮಹತ್ವದ ಒಂದು ಸಂಗತಿ ಯಾವುದು ಅಂದರೆ, ನಮ್ಮಲ್ಲಿ ಭಾಳ ಜನರಿಗೆ ಕ್ವಾಲಿಫಿಕೇಷನ್ಸ್ ಅದಾವೆ, ಸಿಕ್ಕಾಪಟ್ಟೆ ಕ್ವಾಲಿಫಿಕೇಷನ್ಸ್. ಈಗಂತೂ ಎಲ್ಲರೂ ಟೆಕ್ನಿಕಲಿ ಆ ಕ್ವಾಲಿಫಿಕೇಷನ್ಸ್ ಕಡೆನೇ ಹೆಚ್ಚು ಲಕ್ಷ್ಯ ವಹಿಸ್ತಾ ಇದ್ದಾರೆ. ಆದರೆ ನನಗೆ ಈಶ್ವರನ್ ಕಾಲೇಜ್ ತಿಳಿಸಿಕೊಟ್ಟಂಥ ಒಂದು ಸಂಗತಿ ಏನು ಅಂದರೆ, ಈ ಕ್ವಾಲಿಫಿಕೇಷನ್ಗಿಂತ ಭಾಳ ಮಹತ್ವದ್ದು ಯಾವುದು ಅಂದರೆ ಕನ್ಸರ್ನ್ ಅನ್ನಿ. ಆ ಕನ್ಸರ್ನ್ ಅನ್ನೋದು ಇದೆಯಲ್ಲ, ಆ ಕನ್ಸರ್ನ್ ಅನ್ನೋದು ಯಾರಲ್ಲಿ ಇರ್ತದೆ ಅವ್ರಿಗೆ ಎಷ್ಟೋ ಐಡಿಯಾಗಳು ಕಾಸ್ಮಿಕ್ ಆಗಿ ಕನೆಕ್ಟ್ ಆಗ್ತಾವೆ. ಯಾಕಂದರೆ ನಾನು ಒಬ್ಬ ಕಲೆಯ ವಿದ್ಯಾರ್ಥಿ, ನನ್ನ ಗುರುಗಳು ಒಬ್ಬ ಕಲೆಯ ಪ್ರಾಧ್ಯಾಪಕರು ಅಂದೆ. ಹೀಗಾಗಿ ವೈಜ್ಞಾನಿಕ ವಿಷಯಗಳ ಸಂದರ್ಭ ಬಂದಾಗ ಅಥವಾ ಒಂದು ವಿಜ್ಞಾನ ಕಾಲೇಜನ್ನು ಕಟ್ಟುವ ಸಂದರ್ಭ ಬಂದಾಗ ಅವರು ನನಗೆ ಸ್ಫೂರ್ತಿಯಾಗಿದ್ದರೆ ಹೊರತು, ಆದರೆ ಯಾವುದೇ ರೀತಿಯ ಮಾರ್ಗದರ್ಶನ ಮಾಡುವ ಹಾಗೆ ಅಂದರೆ ಈ ಒಂದು ಸೈನ್ಸ್ ರಿಲೇಟೆಡ್ ಮಾರ್ಗದರ್ಶನ ಮಾಡುವಂಥ ಬ್ಯಾಕ್ಗ್ರೌಂಡ್ ಅವ್ರಿಗೂ ಇರಲಿಲ್ಲ, ಹಾಗೆ ನನಗೂ ಇರಲಿಲ್ಲ. ನಾನು PUC ಸೈನ್ಸ್ ವಿದ್ಯಾರ್ಥಿ ನಿಜ, BSc 1 ಸೈನ್ಸನ್ನು ಓದಿದ್ದೆ ನಿಜ, ಆದರೆ ಕಾಲೇಜನ್ನು ಕಟ್ಬೋದಾದಂಥ, ಕಾಲೇಜನ್ನು ಬೆಳೆಸ್ಬೋದಾದಂಥ ಒಂದೇನು ತಿಳುವಳಿಕೆ ಇರಲಿಲ್ಲ. ಸೊ ಆಗ ನನಗನ್ನಿಸಿದ್ದೇನು ಅಂದರೆ,
ಕ್ವಾಲಿಫಿಕೇಷನ್ಸ್ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಇಂಪಾರ್ಟೆಂಟ್ ಯಾವಾಗಲೂ ಕನ್ಸರ್ನ್. ಮತ್ತು ನನಗೆ ಅದು ನನ್ನ ಸಂಸ್ಥೆ ಅಂತಲೇ ನಾನು ಭಾವಿಸಿದ್ದು. ಅದು ತೋಂಟದಾರ್ಯ ಸ್ವಾಮೀಜಿಯವರ ಸಂಸ್ಥೆ ಅಥವಾ ಒಂದು ವಿದ್ಯಾಪೀಠದ ಸಂಸ್ಥೆ ಹೀಗೆಲ್ಲ ನಾನೇನು ಅದನ್ನು ಭಾವಿಸಲಿಲ್ಲ. ಯಾಕಂದರೆ ನನ್ನ ಹಿಂದೆ ನನ್ನ ಗುರುಗಳು ನನಗೆ ಹೇಗೆ ಪ್ರೇರೇಪಣೆ ಕೊಡ್ತಾಯಿದ್ರು ಅಂದರೆ ಅದು ನಿನ್ನದೇ ಕಾಲೇಜು. ಮತ್ತು ಇವತ್ತಿಗೂ ಕೂಡ ಧಾರವಾಡದಲ್ಲಿ ಅದನ್ನು ಭಾಳ ಜನ ತೋಂಟದಾರ್ಯ ಕಾಲೇಜ್ ಅನ್ನೋದಕ್ಕಿಂತ ಹೆಚ್ಚಿಗೆ ತೋಡ್ಕರ್ ಕಾಲೇಜ್ ಅಂತಲೇ ಆ ಸಂಸ್ಥೆಯನ್ನು ಗುರುತಿಸ್ತಾರೆ. ಅದಕ್ಕೆ ಕಾರಣ ಇಷ್ಟೇ ನಾನು ಹೇಳೋದು, ಕನ್ಸರ್ನ್ ಅಂತ ನಾನು. ಇಲ್ಲಿ ಧಾರವಾಡದಲ್ಲಿ ಭಾಳಷ್ಟು ಸೈನ್ಸ್ ಕಾಲೇಜ್ಗಳು ಬಂದ್ಬಿಟ್ಟು ಧಾರವಾಡ ವಿದ್ಯಾಕಾಶಿನೂ ಹೌದು, ಈಗ ಒಂದು ರೀತಿಯ ಈಗಾಗಲೇ ಅನಾರೋಗ್ಯಕರ ಪೈಪೋಟಿ ಇಲ್ಲಿ ಶುರು ಹೌದು ಶುರು ಆಗಿದೆ ಈಗಾಗಲೇ ಸಾಕಷ್ಟು. ಎಷ್ಟು ಭಾಳಷ್ಟು ವಿಜ್ಞಾನ ಕಾಲೇಜುಗಳಿಲ್ಲ. ಹುಬ್ಬಳ್ಳಿ ಧಾರವಾಡದ ನಡ್ಬರ್ಕನ 140 ಕಾಲೇಜುಗಳು. ಅಂತ 140 ಕಾಲೇಜುಗಳು ಇದ್ದ ಸಂದರ್ಭದಲ್ಲಿ ಹೇಗೆ ನಿಮಗೆ ಈ ಕಾಲೇಜಿಗೊಂದು ಗುಣಮಟ್ಟವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು? ಈಗ ಬೇಸಿಕಲಿ ನಾನು ಹೇಳ್ಬೋದಾದದ್ದು ಏನು ಅಂದರೆ, ಇಲ್ಲಿ ನಮ್ಮಲ್ಲಿ ಆರಂಭದೊಳಗೆ ಭಾಳ ಇನ್ಫ್ರಾಸ್ಟ್ರಕ್ಚರ್ನ ಕೊರತೆ ಭಾಳ ಇತ್ತು. ಅಂಥ ಸನ್ನಿವೇಶದಲ್ಲಿಯೂ ಕೂಡ ನನ್ನ ವಿದ್ಯಾರ್ಥಿಗಳು ಅಂದರೆ ಕರ್ನಾಟಕ ಕಾಲೇಜಿನಲ್ಲಿ ಕಲಿತಂಥ ನನ್ನ ಕೈಯೊಳಗೆ ಕಲಿತಂಥ ವಿದ್ಯಾರ್ಥಿಗಳು ಅವರೆಷ್ಟು ಸಪೋರ್ಟ್ ಅಂತ ನಾವೇನು ಹೇಳ್ತೀವಲ್ಲ, ಬೆಂಬಲ ಅಂತ ಹೇಳ್ತೀವಿ. ನಮ್ಮ ಸರು, ನಮ್ಮ ಗುರುಗಳಲ್ಲಿ ಪ್ರಿನ್ಸಿಪಾಲ್ ಆಗ್ಯಾರ ಅಂದ್ರೆ ನಮ್ಮ ಸಂಬಂಧಿಕರ ಹುಡುಗರನ್ನ ನಾವು ಕರ್ಕೊಂಡೋಗಿ ಅಲ್ಲಿ ಹಚ್ಚಬೇಕು. ಸಿಟಿಯಿಂದ ತುಂಬ ದೂರ. ಮೇಲಾಗಿ ನಮ್ಮ ಸಂಸ್ಥೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿರುವಂಥದ್ದು, ಕಲ್ಯಾಣ ನಗರದಂಥ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿರುವಂಥದ್ದು. ಮತ್ತು ಅದರ ಆಚೆಗೆ ಒಂದು ಕಾಲೇಜಿಗೆ ಬೇಕಾದಂಥ ಏನೊಂದು ಸ್ವಾತಂತ್ರ್ಯ ಅಂತ ಏನು ಹೇಳ್ತೀವಿ, ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಬಿಲ್ಡಿಂಗ್ ಅಂತ ಏನು ಹೇಳ್ತೀವಿ, ಆ ಥರ ಯಾವುದನ್ನು ನಾವು ಅಲ್ಲಿ ನಿರೀಕ್ಷೆ ಮಾಡೋ ಹಾಗಿರಲಿಲ್ಲ. ಸೊ ಇಂಥ ಸನ್ನಿವೇಶದಲ್ಲಿ ನಮ್ಮ ಕರ್ನಾಟಕ ಕಾಲೇಜಿನಲ್ಲಿ ನನ್ನ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ನಮ್ಮ ಸರ್ ಪ್ರಿನ್ಸಿಪಾಲ್ ಆಗಿದ್ದಾರೆ ಅನ್ನೋ ಕಾರಣದಿಂದ ತಮ್ಮ ಬಂಧುಗಳನ್ನು, ತಮ್ಮ ಸಂಬಂಧಿಕರ ಮಕ್ಕಳನ್ನು ಎಲ್ಲ ತೆಗೆದುಕೊಂಡು ಬಂದು ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ರು. ಮತ್ತು ಆ ಸಂದರ್ಭದಲ್ಲಿ ನಾನು ನೆನಪಿಟ್ಟುಕೊಂಡಂಥ ಒಂದು ಸಂಗತಿ ಏನು ಅಂದರೆ, ಯಾರು ನಮ್ಮಲ್ಲಿ ಬರ್ತಾರಲ್ಲ ಅವರು ಸುಮ್ಮನೆ ಒಂದು 2 ವರ್ಷದ ಪೂರ್ತಿಗೆ ಮಾತ್ರ ಅವರ ನಮ್ಮ ನಡುವರ್ಕ್ ಒಂದು ಔಪಚಾರಿಕ ಬಾಂಧವ್ಯ ಇರಬಾರ್ದು. ಆ ಒಂದು ಬಾಂಧವ್ಯ ಶಾಶ್ವತವಾಗಿರಬೇಕು. ಸಂಬಂಧಗಳಿಗೆ ನಾನು ಬಂದಂಥ ಪ್ರತಿಯೊಬ್ಬ ಪಾಲಕರಾಗಲಿ ವಿದ್ಯಾರ್ಥಿಗಳಾಗಲಿ ಅವರು ಯೋಗಕ್ಷೇಮದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ ಕಾರಣದಿಂದ ಸುಮಾರು ಕಳೆದ ಈ 24 ವರ್ಷಗಳಲ್ಲಿ ಒಂದು ರೀತಿ ನಮ್ಮದೊಂದು ಹಿರೇಮಲ್ಲೂರು ಈಶ್ವರನ್ ಕಾಲೇಜ್ ಕುಟುಂಬ ಅಂತಲೇ ಉತ್ತರ ಕರ್ನಾಟಕದಾದ್ಯಂತ ಆ ಥರದೊಂದು ಕುಟುಂಬ ನಿರ್ಮಾಣ ಆಗಿದೆ. ನೋಡಿರಿ, ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ನಿಮಗೆ ಸೈನ್ಸ್ ಹಿನ್ನೆಲೆ ಇರಲಿಲ್ಲ. ಆ 2 ಕಾರಣಗಳನ್ನ ನೋಡಿದಾಗ ಅದು ಅಷ್ಟು ಬೇಗ ಕಾಲೇಜ್ ಕ್ಲಿಕ್ ಆಗ್ಬೋದು ಅಂತ ನಾವ್ಯಾರು ಊಹೆನೂ ಮಾಡಿರಲಿಲ್ಲ. ನಿಜ. ನೀವು ಹೇಳುವ ಆಸಕ್ತಿ ಮತ್ತು ನಿಮಗಿರುವಂಥ ಕಾಳಜಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತು. ಇದ್ರ ಜೊತೆಗೆ ನೀವು ಕಲ್ಯಾಣ ನಗರ ಮತ್ತು ವಿಶ್ವವಿದ್ಯಾಲಯದ ಹತ್ತಿರ ಇದ್ದದರಿಂದ, ಸಾಹಿತ್ಯದ ವಿದ್ಯಾರ್ಥಿಯೂ ಆಗಿದ್ದರಿಂದ ಸಾಹಿತಿಗಳ ಸಂಪರ್ಕ ನಿಮಗೆ ನಿರಂತರ ಬಂತು. ಖಂಡಿತ. ಧಾರವಾಡದಲ್ಲಿ ನನಗೆ ಸಿಕ್ಕಂಥ ಒಂದು ದೊಡ್ಡ ಸೌಭಾಗ್ಯ ಅದು. ನಾನು ಧಾರವಾಡಕ್ಕೆ ಬಂದಾಗ ಬಹುತೇಕ ಕರ್ನಾಟಕದ ಭಾಳ ಖ್ಯಾತನಾಮ ವಿಮರ್ಶಕರು, ಸಂಶೋಧಕರು, ಸಾಹಿತಿಗಳು, ನಾಟಕಕಾರರು, ಸಂಗೀತಗಾರರು ಎಲ್ಲರೂ ಧಾರವಾಡದೊಳಗಿದ್ದರು. ಮತ್ತು ಧಾರವಾಡದಲ್ಲಿ ಎಡಬಿಡದೆ ಕಾರ್ಯಕ್ರಮಗಳು ನಡೀತಾ ಇದ್ವು. ಮತ್ತು ಆ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಬಹುತೇಕ ನನ್ನ ಥರದ ಯುವಕರು ಆ ಕಾಲಕ್ಕೆ ಹೆಚ್ಚು ಆ ಕಾರ್ಯಕ್ರಮಗಳನ್ನು ಆಸ್ವಾದಿಸ್ತಾ ಇದ್ದರು. ವಿದ್ಯಾವರ್ಧಕ ಸಂಘದ ಚಟುವಟಿಕೆ, ಅದು ವಿದ್ಯಾವರ್ಧಕ ಸಂಘ ಚಟುವಟಿಕೆ ಆಗಿರ್ಬೋದು. ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನದಲ್ಲಿ ನಡೀತಾ ಇರುವಂಥ ಪಂಡಿತ್ ಉಸ್ತಾದ್ ರೆಹಮತ್ ಖಾನ್ ಸಾಹೇಬರ ಪುಣ್ಯತಿಥಿ ಸಮಾರಂಭದಲ್ಲಿ ಅಹೋರಾತ್ರಿ ಸಂಗೀತ ಮಹೋತ್ಸವ ನಡೀತಾ ಇತ್ತು. ಅದನ್ನು ನಮ್ಮ ಪೂಜ್ಯ ಗುರುಗಳಾದಂಥ ಪ್ರೊಫೆಸರ್ ಸದಾನಂದ ಕನ್ವಳ್ಳಿ ಅವರು ಅದನ್ನು ನಡೆಸ್ಕೊಡ್ತಾಯಿದ್ರು. ಹೀಗೆ ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು, ಅದು ವಿಶ್ವವಿದ್ಯಾಲಯದೊಳ ಗಾಂಧಿ ಭವನದೊಳಗೆ ನಡೆಯುವಂಥ ಕಾರ್ಯಕ್ರಮಗಳಾಗಿರ್ಬೋದು. ನಮ್ಮ ಕನ್ನಡ ವಿಭಾಗದಲ್ಲಿ ವಿಶ್ವಚೇತನ ಅಂತ ಒಂದು ಭವನ ಇದೆ, ಅಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಬಯಲು ನಾಟಕಗಳಾಗಿರ್ಬೋದು. ಹೀಗೆ ಸಾಕಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು, ಸಾಹಿತ್ಯಿಕ ಚಟುವಟಿಕೆಗಳು, ಸಂಗೀತದ ಚಟುವಟಿಕೆಗಳು ಧಾರವಾಡದಲ್ಲಿ ಈಗಿನ ಹಾಗೆ ಆಗಲೂ ನಡೀತಾ ಇತ್ತು. ಒಂದು ವ್ಯತ್ಯಾಸ ಏನು ಅಂದರೆ, ನಾನು ಸುಮಾರು ಕಳೆದ 30 ವರ್ಷದ ಹಿಂದೆ ತುಂಬ ಯುವಕರು ಆ ಒಂದು ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದರು. ಆದರೆ ಈಗ ವಯಸ್ಕರು ಮಾತ್ರ ಆ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ತಾ ಇರೋದು ಒಂದು ವೈಚಿತ್ರ್ಯ. ನಿಮ್ಮ ಮನೆಗೆ ಬಂದ ಮೇಲೆ ದೊಡ್ಡದಾಗಿರುವಂಥ ತೋಂಟದಾರ್ಯ ಶ್ರೀಗಳ ಫೋಟೋ ನಮ್ಮನ್ನು, ನಗ್ನಾಗ್ತಾ ಇರುವಂಥ ಫೋಟೋ ನಮ್ಮನ್ನು ಸ್ವಾಗತ ಮಾಡ್ತದೆ. ನಿಮ್ಮ ಗ್ರಂಥಾಲಯಕ್ಕೆ ಬಂದ ಮೇಲೆ ಭಾಳ ಮಹತ್ವದ ವ್ಯಕ್ತಿಗಳು ಇಲ್ಲಿ ನನ್ನ ಕಣ್ಣಿಗೆ ಬಿದ್ದರು. ಇಲ್ಲೆಲ್ಲೂ ನಿಮ್ಮ ಬಸವಣ್ಣನ ಜೊತೆಗೆ ಅಣ್ಣಿಗೇರಿ ಗುರುಗಳು, ಬಿ ಜೆ ಅಣ್ಣಿಗೇರಿ ಗುರುಗಳು ಭಾಳ ದೊಡ್ಡ ಶೈಕ್ಷಣಿಕ ಸಂತರು ಗದಗನಲ್ಲಿ, ಅವರಿದ್ದಾರೆ. ಕಲಬುರ್ಗಿಯರಂತೂ ತಾವು ಮಾತನಾದ್ದಕ್ಕೆ ಹೇಳಿದೆ. ಎಮ್ ಎ ಹಂಚಾಳ ಸರ್ ಇದ್ದಾರೆ, ಹಾಗೆ ವೀರಣ್ಣ ರಾಜೂರ್ ಸರ್, ಬೆರದಾರ್ ಸರ್, ಪ್ರೊಫೆಸರ್ ಕೋತಿನವರು. ಈ ಗುರುಗಳನ್ನೆಲ್ಲ ಸಮೀಕರಿಸ್ಕೊಂಡಿಟ್ರಿ. ಮತ್ತೊಂದು ಕಡೆ
ನಮ್ಮ 18-19ನೇ ಶತಮಾನದ ಎಲ್ಲ ಆರೂಢ ಪರಂಪರೆಯ ಯೋಗಿಗಳು ಕಾಣಿಸ್ತಾರಲ್ಲ, ಇದೆಲ್ಲ ಯಾಕೆ ಕಾರಣ ಆಯ್ತು ನಿಮ್ಗೆ? ಪಾಲಕರ ಪರಂಪರೆಗಿಂತಲೂ ಗುರು ಪರಂಪರೆನೇ ಭಾಳ ಮುಖ್ಯ ಅನಿಸ್ತು ಹೇಗೆ? ಹೌದು, ಗುರುಗಳು ವಿಶೇಷವಾಗಿ ಏನಾಯಿತು ಅಂದರೆ ನಾನು ಭಾಳ ಸಣ್ಣವಿದ್ದಾಗನೇ ಮನೆ ಬಿಡಬೇಕಾಯ್ತು. ನಮ್ಮ ತಂದೆನೂ ಭಾಳ ಬೇಗ ತೀರಿ ಹೋದರು. ನನ್ನ ಇಡೀ ಬದುಕು ರೂಪಿಸುವಲ್ಲಿ ಈ ಗುರುಗಳ ಪಾತ್ರ ಭಾಳ ದೊಡ್ಡದು. ಇವರೆಲ್ಲರೂ ನನ್ನನ್ನು ತಮ್ಮ ಮಗ ಅಂತಲೇ ತಿಳ್ಕೊಂಡವ್ರನ್ನೇ. ಇಲ್ಲಿ ಹಂಚನಾಳ್ ಸರು ಇದ್ದಾರೆ. ನನಗೆ 3ನೇ ಕ್ಲಾಸಿಗೆ ಅವರು ಕ್ಲಾಸ್ ಟೀಚರ್ ಇದ್ದರು. ಓ, ಅಂಚಾಳ ಸರ್ ಸ್ಟೂಡೆಂಟ್ ನೀವು? ನಾನು ಅವ್ರ ವಿದ್ಯಾರ್ಥಿ. ನಾನು ಗದಗಿನ 1ನೇ ನಂಬರ್ ಶಾಲೆಯೊಳಗೆ. ಆಗ ನಾವೆಲ್ಲ ಬಳಪದಲ್ಲೇ ಬರಿತಿದ್ವಿ, ಕಲ್ಲಿನ ಪಾಟಿ ಬಳಪದಲ್ಲೇ ಬರಿತಿದ್ವಿ. ಆಗ ರಿಫಿಲ್ ಬಂದಿದ್ವು, ರೆನಾಲ್ಡ್ ರಿಫಿಲ್ ಬಂದಿದ್ವು. ಅವರು ನಮಗೆ ಹೇಳಿದರು, ಇಲ್ಲ ನೀವು ಪೆನ್ ತೊಗೊಂಬರ್ರಿ ಅಂಥೇಳಿ. ಸುಮಾರು ಒಂದು ವಾರಗಟ್ಟಲೆ ಹೇಳಿದರು. ಎಲ್ಲ ಹುಡುಗರು ಇವತ್ತು ನಾಳೆ ನಾಡ್ದ ಹೀಗೆಲ್ಲ ತಂದರು. ನನಗೆ ಒಂದು ವಾರ ಆದ್ರೂ ನಾನು ಪೆನ್ ತೊಗೊಂಡು ಹೋಗಲಿಲ್ಲ. ಆಗ ಅವರು ಕೇಳಿದರು, ನನ್ನ ಕರೆದು, ನೀ ಯಾಕೋ ಪೆನ್ ತಂದಿಲ್ಲ? ಇಷ್ಟೆಲ್ಲ ಹುಡುಗರು ಎಲ್ಲರೂ ಪೆನ್ ತೊಗೊಂಬಂದರು, ನಿನಗೆ ಇಷ್ಟು ಸರ್ತೆ ಹೇಳಿದರು, ನೀನು ತಂದಿಲ್ಲಲ್ಲ ಅಂತ. ನಾನೊಂದು ಮಾತಂದೆ ಅವ್ರಿಗೆ, ಸರ್ ಅವ್ರಿಗೆಲ್ಲ ಕೊಡಿಸೋರು ಅದಾರ ರೀ, ತಂದಾರ, ನಾನು ಕೊಡಿಸೋರು ಯಾರೂ ಇಲ್ಲ, ಅದಕ್ಕೆ ನಾನು ತಂದಿಲ್ಲ ಅಂತೇಳಿ. ಆಗ ತಮ್ಮ ಜೇಬಿನೊಳಗಿಂದು ಪೆನ್ ತೆಗೆದು ತಗೋ, ನಾ ಇದನ್ನು ಕೊಡ್ತೀನಿ, ಇದನ್ನು ಇಟ್ಕೋ, ಇದು ನೀನು ಪೆನ್ ಇನ್ನು ಮೇಲೆ ಅಂತ ಕೊಟ್ಟರು. ಅದನ್ನು ಇವತ್ತಿಗೂ ನನಗೆ ಮರೀಲಿಕ್ಕೆ ಆಗ್ತಾಯಿಲ್ಲ. ನಾನು ಬಹುತೇಕ 9ನೇ ವರ್ಷದ ವಿದ್ಯಾರ್ಥಿ ಇದ್ದಿರ್ಬೋದು, 9 ವರ್ಷ ಇದ್ದಿರ್ಬೋದು ನನಗೆ ಅವಾಗ, 3ನೇ ಕ್ಲಾಸ್ ಅಂದರೆ. ಸೊ ಹೀಗೆ ಎಲ್ಲ ಗುರುಗಳು, ಅದು ಅಣ್ಣಿಗಿರಿ ಸರ್, ಅವರು ಎಷ್ಟು ದೊಡ್ಡವರು, ನನ್ನ ಮೇಲೆ ಇಟ್ಟಂಥ ಪ್ರೀತಿ. ಯಾವತ್ತೂ ನನ್ನನ್ನು ಶಶಿಧರ್ ಅಂತ ಕರೀಲಿಲ್ಲ, ತೋಡ್ಕರ್ ಅಂತ ಕರೀಲಿಲ್ಲ. ನಾನು ಯಾವತ್ತು ಭೇಟಿಯಾದ್ರೂ, ವಿದ್ಯಾರ್ಥಿಯಾಗಿದ್ದಾಗ ನಾನು ಅವ್ರನ್ನ ಭೇಟಿಯಾದರೂ ಕೂಡ, ಆಮೇಲೆ ಅವ್ರನ್ನ ನಾನು ಎಷ್ಟೋ ಸತ್ಯ ಭೇಟಿಯಾದರೂ ಕೂಡ, ಬರ್ರಿ ಸಾಹೇಬ್ರ ಅಂತಲೇ ನಾನು ಕರಿತಿದ್ರು ಅವರು. ಅದೇನು ಕಂಡಿದ್ರು ಏನೋ ನನ್ನ ಹತ್ರ ಗೊತ್ತು. ನೀವು ಅವ್ರ ಅಂದಂಗೆ ಸಾಹೇಬ್ರ ಆಗಿಬಿಟ್ರಿ, ಬರ್ರಿ ಪ್ರಿನ್ಸಿಪಾಲ್ರಾದ್ರಿ. ಎಲ್ಲರೂ ಪ್ರತಿಯೊಬ್ಬರು ನಾನು ಧಾರವಾಡದೊಳಗೆ ನಿಲ್ಲಲಿಕ್ಕೆ, ಕಲಬುರಗಿ ಸರ್ ಹತ್ರ ಹೋಗಲಿಕ್ಕೆ ನಮ್ಮ ಬಿರಾದರ್ ಸರ್ ಕಾರಣ. ಹಾಗೆಯೇ ಭಾಳ ಒಂದೇ ವರ್ಷಕ್ಕೆ ನನಗೆ ಅವರು ಗುರುಗಳಾಗಿದ್ದರು ಕೂಡ, ಪ್ರೊಫೆಸರ್ ಕೋತಿನವರು. ಆ 1 ವರ್ಷದ ಅವಧಿಯೊಳಗೆ ಭಾಳ ಪ್ರೀತಿ ವಾತ್ಸಲ್ಯವನ್ನು ಕೊಟ್ಟರು. ಆಮೇಲೆ ಕಲಬುರಗಿ ಸರು ಹಂಪಿಗೆ ಹೋದರು. ಹಂಪಿಗೆ ಹೋದ್ಮೇಲೆ ನನ್ನ ಕೈ ಹಿಡಿದವರು ಡಾಕ್ಟರ್ ವೀರಣ್ಣ ರಾಜೂರು ಸರ್ ಅವರು. ಹೀಗೆ ಎಲ್ಲ ಗುರುಗಳು ಅದಾರಲ್ಲ, ಈ ವಾತ್ಸಲ್ಯ ಇದೆಯಲ್ಲ, ಈ ಗುರುವಿನ ವಾತ್ಸಲ್ಯ, ನಾನೇನು ಆಗ್ಬೇಕು ಅವ್ರಿಗೆ? ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ಬರ್ತಾರೆ, ಗುರುವಿನ ಜೀವನದೊಳಗೆ ಬೇಕಾದಷ್ಟು ಜನ ಹೋಗ್ತಾರೆ. ಹಂಗೆ ಬೇಕಾದಷ್ಟು ಜನ ವಿದ್ಯಾರ್ಥಿಗಳು, ಎಷ್ಟು ಜನ ಹಿಂಗೆ ಈ ಒಂದು ಸಂಘ ಸಾಮೀಪ್ಯ, ಅವರ ಒಂದು ಆ ಕೃಪೆ, ಅಂತಃಕರಣ, ಇದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ನನಗೆ ವಿಶೇಷವಾಗಿ ಕುಟುಂಬದ ನನ್ನ ಏನು ಬಂಧುಗಳದಾರ, ನಮ್ಮ ಸಂಬಂಧಿಕರದಾರ, ಅವ್ರಿಗಿಂತ ಹೆಚ್ಚಿನ ಪ್ರೀತಿ ವಾತ್ಸಲ್ಯವನ್ನು ಈ ಗುರುಗಳಿಂದ ನಾನು ಅನುಭವಿಸಿರೋ ಕಾರಣದಿಂದ ವಿಶೇಷವಾದ ಒಲವು ನನಗೆ ಅವ್ರ ಮೇಲೆ. ಆಮೇಲೆ ಈ ಮಹಾನುಭಾವರು, ಅವರು ಜನಸಾಮಾನ್ಯರನ್ನೆಲ್ಲ ಪ್ರೀತಿಸಿದಂಥವ್ರು. ಇವತ್ತು ನಿಮಗೆ ಗೊತ್ತದೆ ಪ್ರತಿಷ್ಠೆ ಹೆಂಗದೆ, ಇವತ್ತು ಎಲ್ಲ ವ್ಯವಸ್ಥೆಯೊಳಗೂ ಪ್ರತಿಷ್ಠಿತರಿಗೇ ಹೆಚ್ಚು ಪ್ರಾಬಲ್ಯ. ಆದರೆ ಈ ಆರೂಢ ಪಂಥ ಗುರುಗಳೇನದಾರಲ್ಲ, ಜನಸಾಮಾನ್ಯರ ಮಠಗಳು, ಜನಸಾಮಾನ್ಯರ ಮಧ್ಯದೊಳಗೆ ಇದ್ದಂಥವ್ರು. ಹೀಗಾಗಿ ನಮ್ಮ ಮನೆಯೊಳಗೆ ವಿಶೇಷವಾಗಿ ನಮ್ಮ ತಂದೆ ತಾಯಿ ಇವರು ಭಾವಚಿತ್ರಕ್ಕಿಂತ ನನ್ನ ಗುರುಗಳು ನನ್ನನ್ನು ಪ್ರೀತಿ ವಾತ್ಸಲ್ಯದಿಂದ ಇಲ್ಲಿವರೆಗೂ ಮುನ್ನಡೆಸ್ಕೊಂಡು ಬಂದವರು ಏನಿದಾರಲ್ಲ, ಅವರು ನಾನು ನಿತ್ಯ ಅವ್ರನ್ನ ನೋಡ್ತಾ ಇರಬೇಕು ಅನ್ನುವಂಥ ಒಂದು ಹಂಬಲದಿಂದ. ಸಂಗೀತದಲ್ಲಿ ಮಾತ್ರ ಈ ಗುರು ಶಿಷ್ಯ ಪರಂಪರೆ ಭಾಳ ಸ್ಟ್ರಾಂಗ್ ಆಗಿದೆ. ಈ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗುರು ಪರಂಪರೆ ಅಷ್ಟು ಗಟ್ಟಿಯಾಗಿಲ್ಲ. ಆದ್ರೆ ನೀವು ಆ ಗುರು ಪರಂಪರೆ ಇರಲಿ ಇರಬೇಕು ಅಂತ ಬಯಸ್ತಿರಲ್ಲ. ಗುರು ಪರಂಪರೆ ಇರಬೇಕು, ಅದು ನಿಜಕ್ಕೂ ಇರಬೇಕು. ಒಬ್ಬ ವಿದ್ಯಾರ್ಥಿ ಏನೇ ಆದರೂ ತಂದೆ ತಾಯಿ ಭಾಳ ಅಂದರೆ ಬಟ್ಟೆ ಕೊಡಿಸ್ಬೋದು, ಒಂದಿಷ್ಟು ಊಟ ಹಾಕ್ಬೋದು, ಆದರೆ ನಿಜವಾದ ಬದುಕು ರೂಪುಗೊಳ್ಳೋದಿದೆಯಲ್ಲ. ನಾನು ನನ್ನ ಮಗನಿಗೆ ಹಗಲೆಲ್ಲ ಒಂದು ಮಾತನ್ನು ಹೇಳ್ತಾ ಇರ್ತೀನಿ, ಮಗಳಿಗೂ ಒಂದು ಮಾತನ್ನು ಹೇಳ್ತಾ ಇರ್ತೀನಿ. ಅದೇನು ಅಂದರೆ, ನಿಮ್ಮ ಗುರುಗಳಿಗೆ ನೀವು ಬೆಲೆ ಕೊಟ್ಟರೆ ಮಾತ್ರ, ನೀವು ಗೌರವವನ್ನು ಕೊಟ್ಟರೆ ಮಾತ್ರ ನಿಮ್ಮ ಜೀವನಕ್ಕೆ ಗೌರವ ಬರ್ತದೆ, ನಿಮ್ಮ ಜೀವನಕ್ಕೆ ಬೆಲೆ ಬರ್ತದೆ. ಇವತ್ತು ನನ್ನ ಜೀವನಕ್ಕೆ ಏನಾದರೂ ಗೌರವ ಬಂದದ, ನನ್ನ ಜೀವನಕ್ಕೆ ಏನಾದರೂ ಒಂದು ಬೆಲೆ ಬಂದದ ಅಂದರೆ ಅದು ನಾನು ನನ್ನ ಗುರುಗಳಿಗೆ ಕೊಟ್ಟ ಆ ಗೌರವ ಇದೆಯಲ್ಲ, ಆ ಗೌರವದಿಂದ ನನಗೆ ಗೌರವ ಬಂದದ. ಇದು ಹೆಂಗಿರ್ತದೆ ಅಂದ್ರೆ, ನಾವು ಬಿತ್ತಿದ್ದನ್ನು ಬೆಳಿಬೇಕಲ್ಲ. ನಮ್ಮ ಗುರುಗಳ ಜೊತೆಗೆ ನೀವು 1 ವರ್ಷ ನನಗೆ ಗುರುಗಳಾಗಿ ಪಾಠ ಹೇಳಿದ್ದೀರಿ. ಸೊ ಅಲ್ಲಿಗೆ ಮರೆತು ಹೋಗ್ಬೋದಾಗಿತ್ತು ನೀವು. ನನ್ನ ಹಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅವತ್ತು ಗ್ಯಾಲರಿ ಹಾಲ್ದೊಳಗೆ ಬೇಕಾದಷ್ಟು ಜನ ವಿದ್ಯಾರ್ಥಿಗಳಿದ್ದರು. ಆದರೆ ಇವತ್ತು ಅವರೆಲ್ಲರೂ ನಿಮ್ಮ ಸಂಪರ್ಕದಾಗ ಅದಾರ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಆದರೆ ನಾನು ಮಾತ್ರ ನಿಮ್ಮನ್ನು ಈಗಲೂ ನನ್ನ ಎದೆಯಾಳದೊಳಗೆ ಇಟ್ಟುಕೊಂಡಿದ್ದೀನಿ, ಕಾರಣ ನೀವು ನನಗೆ ಪಾಠ ಹೇಳಿದ್ದೀರಿ ಅಂತ. ಸೊ ಹೀಗೆ ನನಗೆ ವಿವೇಕಾನಂದ ಶಕ್ತಿ ಕೇಂದ್ರದಲ್ಲಿ ಕೂಡ, ಶಕ್ತಿ ಕೇಂದ್ರ ನಮ್ಮ ವೀರೇಶ್ ಸೋಮನಕಟ್ಟಿ ಮಠ, ಅಲ್ಲಿನೂ ನಮ್ಮನ್ನೆಲ್ಲರನ್ನೂ ಕೂಡಿಸ್ತಿದ್ದ. ಮತ್ತು ನಾನು 1ನೇ ತರಗತಿಯಿಂದ, ನನಗೆ ಯಾರು ಸಣ್ಣ ಭಿನ್ನತ್ವದಿಂದ 1ನೇ ತರಗತಿಯಿಂದ ಇಲ್ಲಿವರೆಗೂ ಯಾರು ಪಾಠ ಮಾಡಿದ್ದಾರೆ, ನಾನು ಯಾರ ಸಮೀಪದೊಳಗೆ ಹೋಗಿದ್ದೀನಿ, ಅವ್ರು ಯಾರ ಹೆಸರನ್ನು ನಾನು ಮರೆತಿಲ್ಲ. ಅಂದೆ ಅಷ್ಟು ಪ್ರೀತಿ ವಾತ್ಸಲ್ಯದಿಂದನೇ ಅವರು ನನ್ನನ್ನು ಕಂಡಿದ್ದಾರೆ. ನಾನು ಒಂದು ಸಂಗತಿಯನ್ನು ಪದೇ ಪದೇ ಹೇಳ್ತಾ ಇರ್ತೀನಿ. ನಾನು ರೆಡ್ಡಿ ಸ್ಕೂಲ್ನೊಳಗೆ ಕಲಿಯುವಾಗ ನನಗೊಬ್ಬರಲ್ಲಿ ಮದನ್ಪುರಿ ಸರ್ ಅಂತ ಒಬ್ಬ ಪಿ ಟೀಚರ್ ಇದ್ದರು.
ಅವರು ದಿವಸ ನಾನು ನಮ್ಮ ದಾಸರೋಣಿಯಿಂದ ರೆಡ್ಡಿ ಹೈಸ್ಕೂಲ್ ಮಟ್ಟ ನಡ್ಕೊಂಡು ಹೋಗ್ಬೇಕು. ನಿಮ್ಗೆ ಗೊತ್ತದ ದಾಸರೋಣಿ ಎಲ್ಲೈತೆ ಅಂತೇಳಿ. ಸೊ ಅಲ್ಲಿಂದ ನಡ್ಕೊಂಡು ಹೋಗಿ ಆದಮೇಲೆ ಸಂಜೆ ಮುಂದೆ ನಾವು ಮನೆಗೆ ಬರೋ ಹೊತ್ತಿನಾಗ ಈಗೇನು ಜಿಲ್ಲಾ ಕ್ರೀಡಾಂಗಣ ಅಂತ ಆಗಿದೆಯಲ್ಲ, ಅದನ್ನು 4 ಸುತ್ತು ಓಡ್ಬೇಕು ನಾವು. 4 ಸುತ್ತು ಓಡಲೇಬೇಕು ಕಂಪಲ್ಸರಿ, ಇಲ್ಲಾಂದ್ರೆ ಅವ್ರು ಬೈತಿದ್ರು ನಮ್ಮನ್ನು. ನಾನು 1ನೇ ದಿವಸ ಓಡಿದೆ, 2ನೇ ದಿವಸ ಓಡಿದೆ, 3ನೇ ದಿವಸ ಓಡಿದೆ, 4ನೇ ದಿವಸ ಅವ್ರಿಗೆ ಹೇಳಿದೆ ನಾನು, ಸರ್ ನನಗೆ ಓಡೋಕ್ಕಾಗೋದಿಲ್ಲ ರೀ ಅಂತೆ. ಯಾಕೆ ಓಡೋಕ್ಕಾಗೋದಿಲ್ಲ ನಿನಗೆ ಅಂತಂದರು. ಇಲ್ಲರಿ ಸರ, ನಾನು ಮುಂಜಾನೆ ಮನೆ ಒಳಗೆ ಏನು ಊಟ ಮಾಡಿರ್ತೀನಿ ಅದನ್ನು ಬಿಟ್ಟು ಮೇಲೆ ಹೊಳ್ಳಿ ಸಂಜೆ ಮುಂದೆ ಹೋಗಿ ನಾವು ಊಟ ಮಾಡಬೇಕು. ನನಗೆ ಬುತ್ತಿ ತರೋಕೆ ಆಗೋದಿಲ್ಲ, ಅದಕ್ಕೆ ನನಗೆ ಶಕ್ತಿ ಇಲ್ಲ, ಮೈಯೊಳಗೆ ಓಡೋಕ್ಕಾಗೋದಿಲ್ಲ. ನಾನು ಇಷ್ಟು ಹೇಳಿದ್ದೇ ಕಾರಣ ಅವರು ಮಾರನೇ ದಿವಸದಿಂದ ತಮ್ಮ ಊಟದ ಜೊತೆಗೆ ನನ್ನ ಬುತ್ತಿನೂ ತರಕುಂತಾರೆ. ಏನು ಅದ್ಭುತ ಅಲ್ಲ ಇದು. ಹೆಂಗೆ ಇಂಥ ಗುರುಗಳನ್ನ ಮರೆಯೋದು ಅಂದರೆ ಹೆಂಗೆ ಮರಿಲಿಕ್ಕೆ ಸಾಧ್ಯ? ನೀವು ಹೇಳಿದ್ರಲ್ಲ, ಲಕ್ಷಗಟ್ಟಲೆ ಶಿಷ್ಯರೊಳಗೆ ನಾನು ಒಂದು 2-3 ಲಕ್ಷ ವಿದ್ಯಾರ್ಥಿಗಳು ನನ್ನ ಬದುಕಿನಲ್ಲಿ ಬಂದಿರಬೇಕು. 90ರ ದಶಕದಲ್ಲಿ ನಿಮ್ಮನ್ನು BSc ಮೊದಲನೇ ವರ್ಷದ ವಿದ್ಯಾರ್ಥಿಯಾಗಿದ್ದಾಗ ನಾನು ನೋಡಿದ್ದೆ. ನೀವು ಸೋಮನ್ ಕಟ್ಟಿಮಠು ಆ ಬೆಳವಣಿಗೆ ಅಷ್ಟು ನಾನು ಯಾರು ವಿವೇಕಾನಂದ ಶಕ್ತಿ ಕೇಂದ್ರದಲ್ಲಿ ಓಡಾಡಿದ್ರಲ್ಲ. ಮುಂದೆ ಭಾಳ ದಿವಸದ ಮೇಲೆ ನನಗೆ ಧಾರವಾಡದಲ್ಲಿ ನೀವು ಹಿರೇಮಲ್ಲೂರು ಈಶ್ವರನ್ ಕಾಲೇಜಿನ ಜವಾಬ್ದಾರಿ ತೊಗೊಂಡಿರಿ, ಪ್ರಿನ್ಸಿಪಾಲ್ರಾಗಿರಿ ಅಂದ ಕೂಡಲೇ ನಾ ಏನು ದಡಗನ ತೊಡ್ಕರವ್ರು ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋ ಧೈರ್ಯ ಮಾಡಲಿಲ್ಲ. ಆದ್ರೆ ನೀವು ಮೊದಲ ಸಲ ನಾನು ಇಲ್ಲಿ ಬಂದಾಗ ನೀವು ನನ್ನ ಗುರುಗಳು ಒಂದೇ ವರ್ಷ, ಯಾಕಂದ್ರೆ ಭಾಳ ಹಿಂಗೆ ರಿಸರ್ಚ್ ಸ್ಕಾಲರ್ಸು ಗುರು ಶಿಷ್ಯರ ಸಂಬಂಧ ಬೇರೆ, ಆ ರೀತಿ ಮಾಸ್ನಲ್ಲಿ ಇಂಗ್ಲೀಷ್ನಂಥ ಒಂದು ಜಾತ್ರೆಯಲ್ಲಿ ತೊಗೊಂಡದ್ದು ಕೂಡ ನೀವು ಧಾರವಾಡಕ್ಕೆ ಬಂದಾಗ ಇವ್ರು ನನ್ನ ಗುರುಗಳು ನನಗೆ ಕಲಿಸಿದಾರೆ ಅಂತ ಹೇಳಿದಾಗ ಓಹೋ, ನನಗೊಂದು ಭರವಸೆ ಏನು ಹುಟ್ಟಂದ್ರೆ ನಮಗಷ್ಟೇ ಈ ಕಾಳಜಿ ಐತಿ. ನಮ್ಮ ಗುರುಗಳು ಸಿದ್ಧಲಿಂಗಪಟ್ಟಿ ಶೆಟ್ಟಿ ಸರು, ಚಂಪಾ ಅವರು, ಆಮೇಲೆ ಕಲಬುರ್ಗಿ ಸರು, ಅವ್ರಿಗೆಲ್ಲ ನಾವಷ್ಟೇ ಇಟ್ಕೊಂಡಿವಪ್ಪ, ನಮ್ಮ ಲೆಗಸಿ, ನಮ್ಮ ವಾರಸದಾರಿಕೆಯನ್ನು ಉಳಿಸುವಂಥವ್ರು ಇನ್ನೂ ಅದಾರ ಅಂತ ನನಗನ್ಸಿದ್ದು ತೊಡ್ಕರವ್ರಲ್ಲಿ ನಾನು ನನ್ನ ಶಿಷ್ಯತ್ವದ ಭಾವನೆಯನ್ನು ಕಂಡೆ. ಮತ್ತು ನೀವು ಇಷ್ಟು ಚಂದ ಇದನ್ನು ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಈ ವಾಹಿನಿ ಮೂಲಕ ನಮಗಿನ ಜನ್ರೇಷನ್ಗೆ ಏನು ಸಂದೇಶ ಹೋಗುತ್ತಂದ್ರೆ, ನಿಮಗೆ ಇನ್ನೂ ಒಂದು ಮಾತು ನಾನು ಹೇಳಬೇಕು. ಹೆಂಗೆ ನಾನು ನನ್ನ ಗುರುಗಳನ್ನು ನೆನೆಸ್ತಾ ಇದ್ದೀನಿ, ಹಂಗೆ ನನ್ನನ್ನೇ ನೆನೆಸುವ ನೂರಾರು ಜನ ವಿದ್ಯಾರ್ಥಿಗಳು ಕರ್ನಾಟಕದ ತುಂಬ ಅದಾರೆ. ಹೀಗಾಗಿ ಇದು ಭಾಳ ಆ ಕಾಲಕ್ಕೆ ಮುಗೀತು, ಅಲ್ಲಿಗೆ ಮುಗೀತು, ಮುಂದವ್ರ ಹತ್ರ ಇಲ್ಲ ಅಂತ ನಾವು ಅಂದ್ಕೋಬಾರ್ದು. ಇದನ್ನು ಯಾರು ಅಂತಃಕರಣದೊಳಗೆ ಯಾರು ಗುರುಗಳಾದಂಥವರು ತಮ್ಮ ವಿದ್ಯಾರ್ಥಿಗಳಿಗೆ ಅಂತಃಕರಣದ ಅದೇನೊಂದು ಪಸಿ ಇರ್ತದಲ್ಲ, ಬನಿ ಇರ್ತದಲ್ಲ, ಅದನ್ನು ಯಾರು ಹಣಿಸ್ತಾರಲ್ಲ, ಅದನ್ನು ಯಾರು ಉಣ್ತಾರಲ್ಲ ವಿದ್ಯಾರ್ಥಿಗಳು, ಅವ್ರು ಯಾರೂ ತಮ್ಮ ಗುರುಗಳನ್ನು ಮರೆಯೋದಿಲ್ಲ. ಅದು ನಿಜಕ್ಕೂ ಭಾಳ ಒಂದು ವಿಶೇಷ ಸಂಗತಿ. ಅದು ಕಾಲ ಬದಲಾಗಿದೆ, ಕಾಲ ಕೆಟ್ಟಿದೆ ಅಂತ ನಾವು ಅಂತೀವಿ. ಅದೆಲ್ಲ ಮೇಲ್ಮಾತು ಭಾಳ ನಮ್ಮ ಸಮಾಜದೊಳಗೆ ಹೆಂಗೆ ಒಂದು ಏನದ ಅಂದರೆ, ನಾವು ಕೆಟ್ಟದ್ದನ್ನು ಮೊದಲು ಹೇಳ್ತೀವಿ ಅಂದೆ, ಚಲೋದನ್ನು ಮೊದಲು ಹೇಳೋದನ್ನು ನಾವು ಎಲ್ಲಿ ಮಟ್ಟ ಕಲಿಯೋದಿಲ್ಲ. ಅಲ್ಲಿವರೆಗೂ ಈ ಏನು ಮೇಲ್ನೋಟದ ಸಂಗತಿಗಳನ್ನು ಗಮನಿಸಿನೇ ನಾವು ಒಂದು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಂಥ ಪ್ರಯತ್ನ ಮಾಡ್ತೀವಿ. ಹಾಗಿಲ್ಲ. ಇವತ್ತಿಗೂ ನನಗೆ ನಿಮಗೊಂದು ಮಾತು ಹೇಳ್ತೀನಿ, ನೀವು ನನ್ನ ಗುರುಗಳು ಹೌದು, ಇವತ್ತು ನನ್ನ ಸಂದರ್ಶನವನ್ನು ತೆಗೆದುಕೊಳ್ಳೋ ಸಂದರ್ಶಕರು ಹೌದು. ಒಂದು ಮಾತು ಏನು ಅಂದರೆ, ಬೀದರದಿಂದ ಹಿಡಿದು ಚಾಮರಾಜನಗರದವರೆಗೂ ನನಗೆ ವಿದ್ಯಾರ್ಥಿಗಳಿದ್ದಾರೆ. ನಾನು ಯಾವುದೇ ಊರಿಗೆ ಹೋದ್ರೂ ನನಗೆ ಲಾಡ್ಜಿಂಗ್ದೊಳಗೆ ಉಳಿಯುವಂಥ ಅನಿವಾರ್ಯತೆ ಇಲ್ಲ ಅಂದೆ. ನಿಮ್ಗೆ ಹೇಳ್ಬೇಕಾದ್ರೆ ನಾನು ಹೊಕ್ಕೇನಿ ಅಂದರೆ ಸಾಕು, ಆ ವಿದ್ಯಾರ್ಥಿಗಳು ಹಬ್ಬ ಮಾಡ್ತಾರೆ ಅಂದೆ. ಬೆಂಗಳೂರಂಥ ಊರೊಳಗೆ ನಿಮ್ಗೆ ಗೊತ್ತದ ಬೆಂಗಳೂರಿನ ಲೈಫ್ ಎಷ್ಟು ಕಠಿಣ ಅದ. ನಾನು ಬರ್ತೀನಿ ಅಂದರೆ ಸಾಕು, ತಮ್ಮೆಲ್ಲ ಕೆಲಸಗಳನ್ನು ಆಚೆಗೆ ಬದಿಗಿಟ್ಟು ನನ್ನ ಸ್ಟೇಷನಿಗೆ ಬಂದು ಕರ್ಕೊಂಡು ಹೋಗಿ ತಮ್ಮ ಮನೆಯೊಳಗೆ ಇಟ್ಕೊಂಡು ನನ್ನ ಜೊತೆಗೆ 2 ದಿವಸ ನಂದೇನು ಕೆಲಸ ಇರ್ತದೆ ಎಲ್ಲ ಕೆಲಸಕ್ಕೆ ಸಾಥ್ ಕೊಟ್ಟು ಹೊಳ್ಳೆ ನನ್ನ ಅಷ್ಟು ಸುರಕ್ಷಿತವಾಗಿ ಕರ್ಕೊಂಬಂದು ಟ್ರೈನ್ ಹತ್ತಿಸಿ, ನಾನು ಟ್ರೈನ್ ಬಿಡೋ ಮಟ್ಟನೂ ಅವರು ಆ ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಂತ್ಕೊಂಡು ನಮಸ್ಕಾರ ಮಾಡ್ತಿರ್ತಾರೆ, ಕೈ ಮಾಡ್ತಿರ್ತಾರೆ, ಟಾಟಾ ಮಾಡ್ತಿರ್ತಾರೆ. ಇದು ಎಷ್ಟು ಜನರಿಗೆ ಸಿಗೋ ಭಾಗ್ಯ ಅಂತ ನಾನು. ಈ ಒಳ್ಳೆ ಗುರು ಶಿಷ್ಯ ಪರಂಪರೆನೇ ನಮ್ಮನ್ನು ಉಳಿಸೋದು. ಅವ್ರು ನಮಗೆ ನೀವು ಒಳ್ಳೆ ಶಿಕ್ಷಣ ಕೊಟ್ರಿ, ಮನೆಯನ್ನು ಮರೆಸುವಂಥ ಊಟವನ್ನು ಕೊಡ್ತೀರಿ. ಹಿರೇಮಲ್ಲೂರು ಈಶ್ವರನ ಕಾಲೇಜಿನ ಹಾಸ್ಟೆಲ್ನ ವಿಶೇಷತೆ ಅದು. ಮಠಗಳ ಪ್ರಸಾದದ ವ್ಯವಸ್ಥೆ ನೀವು ಇಟ್ಕೊಂಡಿರೋದ್ರಿಂದ ಇದೆಲ್ಲ ನಿಮಗೆ ಸಾಧ್ಯ ಆಗಿದೆ ಅಂತ ನನಗನ್ನಿಸ್ತದೆ. ಧಾರವಾಡ ಮತ್ತು ಗದಗಿನ ಸಂಬಂಧ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಬಂಧ ಹೆಚ್ಚಾಗಲಿಕ್ಕೆ ತೋಂಟದಾರ್ಯ ಶ್ರೀಗಳು ಕಾರಣ ಆದರು. ಅಲ್ಲಿ ನಡೆಯುವ ಸೋಮವಾರದ ಶಿವಾನುಭವ ಕಾರ್ಯಕ್ರಮಗಳಿಗೆ ನಮಗೆಲ್ಲ ಅತಿಥಿಗಳು ಫೀಡಿಂಗ್ ಆಗ್ತಾ ಇದ್ದದ್ದೇ ಹೆಚ್ಚು ಧಾರವಾಡದಿಂದ. ಸಾಹಿತಿಗಳು, ಕಲಾವಿದರು, ಸಂಗೀತಗಾರರು ಎಲ್ಲರೂ ಧಾರವಾಡದಿಂದ ಬರ್ತಿದ್ರು. ಆ ಮಠದ ಸಂಸ್ಥೆ ಇದಾಗಿದ್ದರಿಂದ ನೀವು ತೋಂಟದಾರ್ಯ ಜಗದ್ಗುರುಗಳಿಗೂ ಕೂಡ ಒಂದು ರೀತಿ ಅವರ ಮಠದ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ಇಲ್ಲಿದ್ರಿ. ಆಗ ಧಾರವಾಡದಲ್ಲಿ ನಿಮಗೆ ಹೆಚ್ಚು ಮಠ ಮತ್ತು ಸಂಸ್ಥೆ ಸಂಪರ್ಕವನ್ನು ಸೇತುವೆಯಾಗಿ ಯಾರ್ಯಾರು ಸಂಪರ್ಕಕ್ಕೆ ಬಂದರು, ಅದರ ಪ್ರಭಾವ ಏನಾಯಿತು? ಇಲ್ಲ, ಮಠ ಮತ್ತು ನನ್ನ ಮಧ್ಯದೊಳಗೆ ಸೇತುವೆಯನ್ನು ಕಟ್ಟದವರು ಡಾಕ್ಟರ್ MM ಕಲಬುರ್ಗಿ ಸರ್ ಅವರೇ. ಅವರು ಅಂದರೆ ನಾನು ಆ ಗುರುಗಳ ಸಂಪರ್ಕಕ್ಕೆ ಬಂದಿರದೇ ಹೋಗಿದ್ದರೆ ಬಹುತೇಕ ಆ ಸೇತುವೆ ನಿರ್ಮಾಣ ಇದೆಯಲ್ಲ, ಇವತ್ತು ನನ್ನ ಮತ್ತು ಮಠದ ಮಧ್ಯದಲ್ಲಿ
ಯಾವ ರೀತಿಯ ಒಂದು ಅವಿನಾಭಾವ ಸಂಬಂಧ ಇದೆ, ಇಂಥ ಒಂದು ಸಂಬಂಧ ಬೆಳೀತಾ ಇರಲಿಲ್ಲ. ಆ ಸಂಪೂರ್ಣ ಕ್ರೆಡಿಟು ಅದು ನನ್ನ ಪೂಜ್ಯ ಗುರುಗಳಾದಂಥ ಕಲಬುರ್ಗಿ ಅವರಿಗೆ ಸಲ್ಲಬೇಕು. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳೋ ಇನ್ನೊಂದು ಮಾತು ಏನು ಅಂದರೆ, ನಾನು ಧಾರವಾಡಕ್ಕೆ ಬರುವ ಮೊದಲು ಒಂದು 20 ವರ್ಷ ಗದಗಿನಲ್ಲಿದ್ದೆ. ನನ್ನ ಬಾಲ್ಯದ ದಿನಗಳನ್ನೆಲ್ಲ ನಾನು ಗದಗಿನಲ್ಲಿನೇ ಕಳೆದಿದ್ದೀನಿ. ಎಷ್ಟೋ ಆವಾಗ ನೀವು ಮಠದ ಪರಿಸರ ಎಲ್ಲ ನೋಡಿ ಮಠದ ಪರಿಸರವನ್ನು ನೋಡಿದ್ದೆ, ಮಠದ ಶಿವಾನುಭವಗಳನ್ನು ಭಾಳ ದೂರದಿಂದ. ಎಷ್ಟೋ ಶಿವಾನುಭವಗಳ ವೈಭವ ಹೇಗಿತ್ತು ಅಂದ್ರೆ ಆಗಿನ ಕಾಲದೊಳಗೆ ನಮಗೆ ಒಳಗೆ ಹೋಗಿ ಕುತ್ಕೊಳ್ಳಿಕ್ಕೂ ಕೂಡ ಜಾಗ ಸಿಗ್ತಿರಲಿಲ್ಲ. ಆ ದ್ವಾರ ಬಾಗಿಲದೊಳಗೆ ಅಲ್ಲೇ ದೂರ ನಿಂತ್ಕೊಂಡು ಅಲ್ಲಿ ಏನು ಯಾರ್ಯಾರು ಭಾಳ ದೊಡ್ಡ ದೊಡ್ಡ ವಿದ್ವಾಂಸರು, ಕವಿಗಳು, ಕಲಾವಿದರು, ನಾಟಕಕಾರರು, ಭಾಳ ಸಂಪನ್ಮೂಲ ವ್ಯಕ್ತಿಗಳು ಭಾಳ ಅದ್ಭುತವಾದ ರೀತಿಯಲ್ಲಿ ನಮ್ಮ ವಯೋಮಾನಕ್ಕೆ ವಿಶೇಷ ಅನ್ನಿಸುವಂಥ ಚಿಂತನೆಗಳನ್ನು, ಹೊಳವುಗಳನ್ನೆಲ್ಲ ಅವರು ಬಹಳ ಅದ್ಭುತವಾಗಿ ಮಾತಾಡ್ತಾಯಿದ್ರು. ಮತ್ತು ಇದೆಲ್ಲದಕ್ಕೂ ಕಳಶಪ್ರಾಯವಾದಂಥ ಒಂದು ಸಂಗತಿ ಏನು ಅಂದರೆ, ಕೊನೆಗೆ ಪೂಜ್ಯರ ಆಶೀರ್ವಚನ. ಇಷ್ಟು ಅದ್ಭುತವಾದ ರೀತಿಯಲ್ಲಿ, ಆಕರ್ಷಕವಾದ ರೀತಿಯಲ್ಲಿ ಅವರ ಆಶೀರ್ವಚನ ಇರ್ತಾಯಿತ್ತು. ಅದನ್ನು ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು ಅಂತ ಅನಿಸ್ತಾನೆ ಇತ್ತು. ದೊಡ್ಕರ್, ನಿಮ್ಗೆ ಯಾವ ಥರ ಹಂಗೆ ಪ್ರೇಕ್ಷಕರಾಗಿ ಭಾಗವಹಿಸೋ ಮುಂದೆ ಈ ಮಠ, ಈ ಸ್ವಾಮಿಗಳು, ಈ ಪೀಠ, ಇವರ ಶಿಕ್ಷಣ ಸಂಸ್ಥೆಗೆ ನಾನು ನೇತೃತ್ವ ವಹಿಸ್ಬೋದು ಅಂತ ನೀವೇನಾದ್ರು ಕಲ್ಪಿಸಿದ್ರೆ? ಎಂದೆಂದೆಂದೆಂದೂ ನನಗಂಥ ಕಲ್ಪನೆ ಮಾಡಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಅದು ಅಷ್ಟು ಹೈಟ್ನಲ್ಲಿತ್ತು. ನನ್ನ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆನೇ ಅಂಥದ್ದು. ನಾನು ಎಂದೂ ಆ ಮಠದ ವಾತಾವರಣದಲ್ಲಿ ನಾನು ಹೋಗ್ಬೋದು, ಬೆಳಿಬೋದು, ಮುಂದೆ ಆ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿಬೋದು, ಮುಂದೆ ಆ ಮಠದ ಒಬ್ಬ ಮಹತ್ವದ ವ್ಯಕ್ತಿ ಆಗಬಹುದು ನಾನು ಅಂತ ನಾನು ಕನಸು ಮನಸ್ಸಿನಲ್ಲಿನೂ ಎಣಿಸಿರಲಿಲ್ಲ. ನಾನು ಬಹುತೇಕ 6, 7, 8ನೇ ಕ್ಲಾಸಿನ ವಿದ್ಯಾರ್ಥಿ ಇದ್ದಾಗ ನಮ್ಮ ಪ್ರಿಂಟಿಂಗ್ ಪ್ರೆಸ್ಸು, ನಮ್ಮ ದೊಡ್ಡಪ್ಪನವ್ರದ್ದು ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಅವರು ಒಂದು ಅಲ್ಲೇ ಮಠದೆದುರಿಗೇ ಒಂದು ಬುಕ್ ಸ್ಟಾಲ್ ನಡೆಸ್ತಾಯಿದ್ರು ಪ್ರಿಂಟಿಂಗ್ ಪ್ರೆಸ್ಸಿನ ಜೊತೆಗೆ. ಆ ಬುಕ್ ಸ್ಟಾಲಿನ ಎಷ್ಟೋ ಪುಸ್ತಕಗಳು, ಬೇರೆ ಬೇರೆ ಸ್ಟೇಷ್ನರಿ ಐಟಮ್ಸ್ ಎಲ್ಲ ಸಾಕಷ್ಟು ಮನೆಯೊಳಗೆ ಹಾಗೆ ಉಳಿದಿದ್ದು. ನಾವು ಒಂದು ದಿವಸ ನಮ್ಮ ದೊಡ್ಡಪ್ಪನವ್ರಿಗೆ ಕೇಳಿದೆ, ಇವೇನೆಲ್ಲ ಹಿಂಗೆ ಇಟ್ಕೊಂಡು ಕುಂತೀರಿ, ಮತ್ತು ಮಠದ ಜಾತ್ರೆ ನಡೀತೈತಿ, ನಾನು ಇವ್ನು ಹೋಗಿ ಅಲ್ಲಿ ಮಾರ್ಕೊಂಬರ್ಲೇನೋ ಅಂಥೇಳಿ. ಯಾರು ಬೇಡ ಅಂತಾರೆ, ಮಾರ್ಕೊಂಬ ಅಂತಂದ್ರೆ ಅವರು. ಅವಾಗ ನಾನು ಆ ಮಠದ ತೇರೇನು, ದೊಡ್ಡ ತೇರು, ಸಣ್ಣ ತೇರು ಎಲ್ಲ ಆದಮೇಲೆ ಅಲ್ಲೇನು ಜಾತ್ರೆ ಉಳಿದೆಲ್ಲ ಕಾರ್ಯಕ್ರಮಗಳೆಲ್ಲ ನಡೀತಾ ಇದ್ವಲ್ಲ, ಆಗ ಆ ದೊಡ್ಡ ತೇರಿನ ಬುಡಕ್ಕೆ ಒಂದು ಸಣ್ಣದೊಂದು ಚಾಪೆ ಹಾಯಿಸ್ಕೊಂಡು ಆ ಎಲ್ಲ ಸ್ಟೇಷ್ನರಿ ಮೆಟೀರಿಯಲ್ಗಳನ್ನು ಅಲ್ಲಿ ಇಟ್ಕೊಂಡು ಮಾರಿದಂಥ ಅನುಭವ, ಆ ನೆನಪು ಇವತ್ತಿಗೂ ನನ್ನನ್ನು ಕಾಡ್ತಾಯಿದೆ. ಅವತ್ತು ಬಹುತೇಕ ಆ ಮಠದ ತೇರಿನ ಕೆಳಗೆ ನಾನು ಕೂತ್ಕೊಂಡ ಕಾರಣದಿಂದನೇ ಇವತ್ತು ನನ್ನ ತಲೆ ಮೇಲೆ ಆ ಮಠದ ನೆರಳೈತೇನೋ ಅಂತ ಅನ್ನಿಸ್ತಾ ಇದೆ. ಎಷ್ಟು ಅರ್ಥಪೂರ್ಣ ಅನುಭವ ಅಲ್ಲ ಇದು. ಈಗ ಒಬ್ಬ ವ್ಯಕ್ತಿಯ ಬದುಕಿನ ಬದಲಾವಣೆಯೇ ಅಂದ್ರೆ ಅದು ಗ್ರೋತ್ ಆಫ್ ಎನಿ ಪರ್ಸ್ನಾಲಿಟಿ, ಎವಲ್ಯೂಷನ್ ಆಫ್ ಎನಿ ಪರ್ಸ್ನಾಲಿಟಿ ಅಂತ ಕರಿತೀವಿ. ನೀವು ಅಷ್ಟು ಒಂದು ಸಾಮಾನ್ಯ ಮಧ್ಯಮ ಬಡ ಕುಟುಂಬದಲ್ಲಿ ಬಂದು ಮಠದ ತೇರಿನ ಕೆಳಗೆ ಜಾತ್ರೆಯೊಳಗೆ ನೀವು ಸ್ಟೇಷನರಿ ವಸ್ತುಗಳನ್ನು ಮಾರಿ ಮತ್ತೆ ಬಹಳ ದೊಡ್ಡ ಅಕಾಡೆಮಿಕ್ ಹಿನ್ನೆಲೆ ಇಲ್ಲದೇನೆ ಬಹಳ ಅನಿರೀಕ್ಷಿತವಾಗಿ ಕಲಬುರ್ಗಿ ಅವರ ಸಂಪರ್ಕದಿಂದ ಈ ಮಠದ ಅದೇನಾಯಿತು ಅಂದರೆ, ನಾನು BA 2ನೇ ವರ್ಷ ಓದುವ ಸಂದರ್ಭದಲ್ಲಿ, ಅಂದರೆ BSc 1 ವರ್ಷ ಓದಿ ಡಿಸ್ಕಂಟಿನ್ಯೂ ಮಾಡಿ ಮತ್ತು BA ಎಕ್ಸ್ಟರ್ನಲ್ ಕಟ್ಕೊಂಡು ಆಮೇಲೆ 2ನೇ ವರ್ಷಕ್ಕೆ ನಾನು ಅಲ್ಲೊಬ್ಬರು ಪ್ರೊಫೆಸರ್ NB ಹಿರೇಮಠರು ಅಂತ ಹೇಳಿ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ನವರು ಪ್ರಿನ್ಸಿಪಾಲ್ರಾಗಿ JT ಕಾಲೇಜ್ನಲ್ಲಿ, ಗದಗಿನ JT ಕಾಲೇಜ್ನಲ್ಲಿ ಅವ್ರನ್ನ ಭಾಳ ಕಾಡಿ ಬೇಡಿ ಅವ್ರು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ನೇರವಾಗಿ 1ನೇ ದಿವಸ ನನಗೆ ಹೇಳಿದರು, ನೀವು ಎಕ್ಸ್ಟರ್ನಲ್ ಮಾಡಿದ್ದೀರಿ, ನಿಮ್ಗೆ ರೆಗ್ಯುಲರ್ ಅಡ್ಮಿಷನ್ ಕೊಡೋಕ್ಕೆ ಬರೋದಿಲ್ಲ ಅಂತೇಳಿ. ಅವಾಗ ನಾನು ಅವ್ರಿಗೊಂದು ಮಾತು ಕೇಳಿದೆ, ಸರ್ ನನ್ನ ಸ್ಥಿತಿಯೊಳಗೆ ನಿಮ್ಮ ಮಗ ಇದ್ದಿದ್ರೆ ನೀವೇನು ಮಾಡ್ತಿದ್ದೀರಿ ಅಂತೇಳಿ. ಆ ಮಾತು ಅವ್ರಿಗೆ ಭಾಳ ಹರ್ಟ್ ಆಯ್ತು ಅಂತ ಅನಿಸುತ್ತೆ. ಮಾರನೇ ದಿವಸ ನನಗೆ ಬಂದು ಭೇಟಿ ಆಗಿರಿ ನೀವು ಅಂತ ಹೇಳಿದರು. ನಾನು ಮಾರನೇ ದಿವಸ ಹೋದಾಗ ನನಗಿಲ್ಲ, ನೀವು ರೆಗ್ಯುಲರ್ ಅಡ್ಮಿಷನ್ ಮಾಡಿಸ್ರಿ ಅಂತ ಹೇಳಿದರು. ಆ ವರ್ಷ ಒಂದು ವಸಂತೋತ್ಸವ ಕಾರ್ಯಕ್ರಮ ಅಲ್ಲಿ ಗದಗಿನ JT ಕಾಲೇಜ್ನಲ್ಲಿ ಆಗ ಈಗಲೂ ನಡೀತಾ ಇರ್ಬೋದು, ವಸಂತೋತ್ಸವ ವ್ಯಾಖ್ಯಾನಮಾಲೆ ಅಂತ ಒಂದು ವ್ಯಾಖ್ಯಾನಮಾಲೆಯನ್ನು ನಡೆಸ್ತಾಯಿದ್ರು. ಆ ಸಂದರ್ಭದಲ್ಲಿ ನನ್ನ ಪೂಜ್ಯ ಗುರುಗಳಾದಂಥ ಡಾಕ್ಟರ್ MM ಕಲಬುರ್ಗಿ ಅವರು ಅವತ್ತು ಬಂದು ಭಾಳ ಅದ್ಭುತವಾದಂಥ ಒಂದು ಭಾಷಣವನ್ನು ಮಾಡಿದರೆ. ಆ ಸಂದರ್ಭದಲ್ಲಿ ನನಗೆ ಅನ್ನಿಸ್ತು, ಇಲ್ಲ ನನಗೇನಾರ ದೇವರು ಮುಂದೆ ಕಲಿಯುವಂಥ ಅವಕಾಶ ಕೊಟ್ಟರೆ ನಾನು ಇವ್ರ ಕೈಯಾಗ ಕಲಿಬೇಕು, ಶಿಷ್ಯ ಆಗಬೇಕು ಅಂತ ಅವತ್ತೊಂದು ಫೀಲಿಂಗ್ ಬಂತು. ಮತ್ತು ಕನ್ನಡನ ಕಲಿಬೇಕು ಅಂತ. ಯಾಕಂದರೆ ನಾನು BAದೊಳಗೆ ಬರೀ ಕನ್ನಡ ಒಂದೇ ತೊಗೊಂಡಿರಲಿಲ್ಲ, ಪೊಲಿಟಿಕಲ್ ಸೈನ್ಸು ತೊಗೊಂಡಿದ್ದೆ, ಹಿಸ್ಟ್ರಿನೂ ತೊಗೊಂಡಿದ್ದೆ. ಇನ್ನುಳಿದ 2 ಸಬ್ಜೆಕ್ಟ್ನಲ್ಲಿ ಯಾವುದರಾದರೂ ನಾನು ಮುಂದುವರಿಬೋದು, MA ಮಾಡ್ಬೋದಾಗಿತ್ತು. ಆದರೆ ಕಲಬುರ್ಗಿ ಸರ್ ಅವತ್ತು ಆ ಭಾಷಣ ಇದೆಯಲ್ಲ, ಆ ಭಾಷಣ ನನಗನ್ನಿಸ್ತು, ನಾನು ಕಲ್ತ್ರೆ ಇಂಥವ್ರ ಕೈಯಾಗ ಕಲಿಬೇಕು, ಇದ್ರೆ ಇಂಥವ್ರ ಜೊತೆಗೇ ಇರಬೇಕು ಅಂಥೇಳಿ. ಸೊ ಹೀಗಾಗಿ ಬಹುತೇಕ ನನ್ನ ಸುಪ್ತ ಮನಸ್ಸಿನೊಳಗೆ ಆ ಭಾವನೆ ಇದೆಯಲ್ಲ, ಅದು ಒಂದು ಕಡೆ ಎಲ್ಲೋ ಇತ್ತು. ಅದು ಒಂದು ನೋಡಿ, ಸುಪ್ತ ಮನಸ್ಸಿನ 2 ಭಾವನೆಗಳು ನಿಮ್ಗೆ ಕೆಲಸ ಮಾಡಿದಾವೆ. ಹೌದು, ಒಂದು ಕಲಬುರ್ಗಿ ಅವ್ರದ್ದು ಕಾಲೇಜಿನ ಭಾಷಣದ ಆಕರ್ಷಣೆ, 2ನೇದು ತೋಂಟದಾರ ಶ್ರೀಗಳ ಆಶೀರ್ವಚನ, ಶಿವಾನುಭವದ ಆಶೀರ್ವಚನ. ಸರಿ, ನೀವು ಧಾರವಾಡಕ್ಕೆ ಬಂದ್ರಿ, ಕಲಬುರ್ಗಿ ಅವ್ರ ಸಂಪರ್ಕ ನಿಮ್ಗೆ ಯಾವಾಗ ಬಂತು? ವಿದ್ಯಾರ್ಥಿ ಆಗಿದ್ದಾಗ ಬಂತ? ಇಲ್ಲ, MAಕ್ಕಂತೂ ಅದೇನಾಯಿತು ಅಂದರೆ, ಆ್ಯಕ್ಚುಲಿ ನಾನು ಧಾರವಾಡಕ್ಕೆ ಬರುವಂಥ ಪರಿಸ್ಥಿತಿನೂ ಇರಲಿಲ್ಲ ನನಗೆ.
ನಾನು ನಮ್ಮ ದೊಡ್ಡಪ್ಪನವ್ರ ಮನೆ 91ನೇ ಇಸ್ವಿಯೊಳಗೆ ಅವ್ರ ಮನೆ ಬಿಟ್ಟು ಹೊರಗೂ ಬಿದ್ದಿದ್ದೆ ನಾನು. ಆಗ ನನ್ನ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಮೇಲಾಗಿ ನಮ್ಮ ಒಬ್ಬ ಅಕ್ಕನ ಮದುವೆಯನ್ನು ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಎಲ್ಲ ಸಾಲ ಮಾಡ್ಕೊಂಡಿದ್ದೆ ನಾನು. ಸೊ ಹೀಗಾಗಿ ಭಾಳ ಗಂಭೀರ ಪರಿಸ್ಥಿತಿಯೊಳಗಿದ್ದೆ. ಹಾಗೂ 2 ವರ್ಷ ಗದಗಿನ JT ಕಾಲೇಜಿನ ಹಾಸ್ಟೆಲ್ದೊಳಗೆ ನಾನು ಏನೋ ಒಂದು ಹೊಂದಾಣಿಕೆ ಮಾಡಿಕೊಂಡು 2 ವರ್ಷದ ಶಿಕ್ಷಣವನ್ನು ಪೂರೈಸಿದೆ. ಅಂದರೆ BA 3ನೇ ವರ್ಷ ಪೂರೈಸಿದೆ. ಆಗ ನನಗೆ 3 ಜನ ಗೆಳೆಯರಿದ್ದರು. ಆ 3 ಜನ ಗೆಳೆಯರು ನನ್ನ ಬದುಕಿನೊಳಗೆ ಭಾಳ ಮಹತ್ವದ ಒಂದು ತಿರುವನ್ನು ಕೊಟ್ಟರು. ಅಂದೆ ಅವರು ಧಾರವಾಡಕ್ಕೆ MAಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋಗಬೇಕಾಗಿತ್ತು. ಅವ್ರಿಗೆ ನನಗೆ ಕೇಳಿದ್ರು ಅವರು, ಇಲ್ಲ ನಾವು MA ಅಪ್ಲಿಕೇಶನ್ ಹಾಕಕ್ಕೆ ಹೊರಟೀವಿ, ನೀವು ಬರ್ತೀಯೇನು ಅಂತೇಳಿ. ನಾ ಬರೋದಿಲ್ಲಪ್ಪ, ನೀವು ಹೋಗ್ರಿ, ನನಗಂತೂ ಧಾರವಾಡದಂಥ ಊರಿಗೆ ಬರೋ ಅದನ್ನು ವಿಚಾರ ಮಾಡೋಕ್ಕನ ಸಾಧ್ಯ ಇಲ್ಲ, ನೀವು ಹೋಗ್ರಿ. ಕೊನೆಗೆ ಒಂದು 2 ದಿವಸ ಆದಮೇಲೆ, ಇಲ್ಲ ನಾವಂತೂ ಹೋಗ್ತೀವಿ, ನೀನು ನಮ್ಮ ಜೊತೆಗೆ ಸುಮ್ಮನೆ ಕಂಪ್ನಿ ಕೊಡಕ್ಕೆ ಬಾ ಅಂಥೇಳಿ ಭಾಳ ಒತ್ತಾಯ ಮಾಡಿ ಅವರೇ ಖರ್ಚು ಹಾಕ್ಕೊಂಡು ನಾನು ಕರ್ಕೊಂಬಂದು ಇಲ್ಲಿ ನಿಜಲಿಂಗಪ್ಪ ಹಾಸ್ಟೆಲ್ದೊಳಗೆ ಉಳಿಸಿದರು. ಆಮೇಲೆ ಮಾರನೇ ದಿವಸ ನನ್ನ ಎದುರಿಗೆ ಒಂದು ಫಾರ್ಮ್ ತಂದಿಟ್ಟರು, ಇದಕ್ಕೆ ಸಹಿ ಮಾಡು ಅಂತ ಹೇಳಿದರು. ಏನು ಅಂತ ಕೇಳಿ, ನೀ ಸಹಿ ಮಾಡಪ್ಪ, ಅದನ್ನೆಲ್ಲ ಏನು ವಿಚಾರ ಮಾಡೋಕೆ ಹೋಗಬೇಡ, ನೀ ಸಹಿ ಮಾಡು ಅಂತೇಳಿ. ನಾನು ನೋಡಿದೆ, ಅದು ಕನ್ನಡ ವಿಭಾಗದ ಒಂದು ಎಂಟ್ರೆನ್ಸಿಗೆ ಒಂದು ಅಪ್ಲಿಕೇಶನ್ ಇತ್ತು, ಸಹಿ ಮಾಡಿಸಿದ್ರು. ಅದರ ಮಾರನೇ ದಿವಸ ಕರ್ಕೊಂಡು ಹೋಗಿ ನನ್ನನ್ನು ಎಂಟ್ರೆನ್ಸ್ ಎಕ್ಸಾಮಿಗೆ MA ಎಂಟ್ರೆನ್ಸ್ ಎಕ್ಸಾಮಿಗೆ ಕುಂದಿರಿಸಿದರು. ಆಮೇಲೆ ಅವ್ರವ್ರ ಡಿಪಾರ್ಟ್ಮೆಂಟಿಗೆ ಹೋಗಿ ಆ MA ಎಂಟ್ರೆನ್ಸನ್ನು ಅವ್ರು ಬರೆದ್ರು. ಅವತ್ತೇ ಸಾಯಂಕಾಲ ಅದರ ಆಯ್ಕೆ ಪಟ್ಟಿಯನ್ನು ಹಚ್ಚೋದಿತ್ತು. ಆಮೇಲೆ ನಿಜಲಿಂಗಪ್ಪ ಹಾಸ್ಟೆಲಿಗೆ ಭಾಳ ಸಮೀಪದೊಳಗೆ ಕನ್ನಡ ವಿಭಾಗನೇ ಇರೋದ್ರಿಂದ ನಾವೆಲ್ಲ ಮೊದಲು ಕನ್ನಡ ವಿಭಾಗ ನೋಡ್ಕೊಂಡು ಮುಂದಲ ವಿಭಾಗಕ್ಕೆ ಹೋಗೋಣ ಅಂಥೇಳಿ ಕನ್ನಡ ವಿಭಾಗಕ್ಕೆ ಹೋದ್ವಿ. ನಾವು ಹೋದಾಗ ನಾನು ಇಡೀ ನೋಟಿಸ್ ಬೋರ್ಡ್ನೊಳಗೆ ಎಲ್ಲರ ಕೊನೆಗಿದ್ದರೆ ನನ್ನ ಹೆಸರು ಇರ್ಬೋದು, ಅಷ್ಟಾಗಿ ನಾನು ಅದಕ್ಕಂತನೇ ತಯಾರಿ ಮಾಡ್ಕೊಂಡವನೂ ಅಲ್ಲ, ಮತ್ತು ಆ ಉದ್ದೇಶ ಇಟ್ಕೊಂಡು ಬಂದವನೂ ಅಲ್ಲ. ಏನೋ ಇವರು ಒತ್ತಾಯಕ್ಕೆ ನಾನು ಬರೆದಿದ್ದೀನಿ, ಕೊನೆಗೆ ಇರ್ಬೋದು ಅಂತ ಹಿಂಗೆ ಕೆಳಗಡೆ ನಾನು ಆ ಪಟ್ಟಿ ನೋಡ್ತಾ ಇರುವಾಗ ನನಗೊಬ್ಬ ದೋಸ್ತ, ಅವನು ಬಾಪು ಸಂಕನಗೌಡ ಅಂಥೇಳಿ, ತೆಲಿಗೆ ಹೊಡೆದು ಒಂದೇ ಹೆಸರು ನಿಂದಾಯ್ತು ನೋಡು ಅಂತ ಹೇಳಿ. ಆಮೇಲೆ ಆಯಿತು, ಅವ್ರಿಗೆಲ್ಲ ಭಾಳ ಸಂತೋಷ ಆಯಿತು. ಆಮೇಲೆ ನಮ್ಮ ವಿಭಾಗಕ್ಕೆ ಹೋಗು ನಡ್ರಿ ಅಂತೇಳಿ ಅವ್ರ ವಿಭಾಗಕ್ಕೆ ಕರ್ಕೊಂಡು ಹೋದ್ರು, ಎಕನಾಮಿಕ್ಸ್ಗೆ, ಕಾಮರ್ಸ್ಗೆ. ಹಿಂಗೆ ಅಲ್ಲಿ ಹೋದಾಗ ಅವರು ಸಿಲೆಕ್ಷನ್ ಆಗಿರಲಿಲ್ಲ. ಅವರು ಮಾಡಬೇಕು ಅಂಥೇಳಿ ಬಂದವರು ಅಪೇಕ್ಷೆ ಇಟ್ಕೊಂಡು ಬಂದವರು. ನಾನು ಯಾವ ಅಪೇಕ್ಷೆ ಇರಲಾರ್ದೆ ಈ ಊರಿಗೆ ಬಂದವ. ಸುಮ್ಮನೆ ಅವ್ರ ಜೊತೆಗೆ ಏನೋ ಒಂದು ಸಂಗಾತಿಯಾಗಿ ಅವ್ರಿಗೊಂದಿಷ್ಟು ಸ್ವಲ್ಪ ಸಮಯ ಕಳಿಬೇಕು ಅಂತ ನನ್ನ ಜೊತೆಗೆ ಅವ್ರು ಕರ್ಕೊಂಬಂದಿದ್ರು ನನ್ನ. ಆಮೇಲೆ ಅವರು ಅಷ್ಟು ನನಗಿಂತ ವಯಸ್ಸಿನೊಳಗೆ ಒಂದು 2 ವರ್ಷ ಚಿಕ್ಕವರಿದ್ದರು ಅವರು. ಇಷ್ಟಿದ್ದಾಗಲೂ ಕೂಡ ಅವ್ರ ಮನಸ್ಸು ಎಷ್ಟು ದೊಡ್ಡದು ಅಂದರೆ, ನೋಡು ತೋಡ್ಕರ, ನಾವು ಬೇಕಂತ ಬಂದೀವಿ, ನಮಗೆ ಸಿಕ್ಕಿಲ್ಲ, ನೀ ಬ್ಯಾಡ ಅಂತ ಬಂದಿದ್ದಿ, ನಿನಗೆ ಸಿಕ್ಕತಿ, ಅದಕ್ಕೆ ನಿಂದು ಅಡ್ಮಿಷನ್ ಮಾಡಿಸೋದೆ ಅಂಥೇಳಿ ತಮ್ಮ ಅಡ್ಮಿಷನಿಗೆ ತಂದ ರೊಕ್ಕ ನನಗೆ ಅಡ್ಮಿಷನ್ ಮಾಡಿಸಿದ್ರು. ಮುಂದೆ ಒಬ್ಬರಿಗೆ ಒಂದಿಬ್ಬರಿಗೆ 2ನೇ ಲಿಸ್ಟ್ನಾಗ ಸಿಕ್ತು, ಒಬ್ರಿಗೆ 3ನೇ ಲಿಸ್ಟ್ನಾಗ ಸಿಕ್ತು. ಕೊನೆಗೆ ಹಿಂಗೆ ನಾವು 4 ಜನ ಗೆಳೆಯರು. ಯಾರ್ಯಾರು? ಒಬ್ಬರು ಬಸವರಾಜ್ ಹುಬ್ಬಳ್ಳಿ ಅಂಥೇಳಿ ಯಲಬುರ್ಗಾದವರು, ಒಬ್ಬರು DA ನಿಲ್ಗುಂದ್ ಅಂಥೇಳಿ, ಅವರು ಮೂಲತಃ ಅವ್ರ ತಂದೆ ಲಿಂಗಸೂರಿನೊಳಗೆ ಭಾಳ ADN ಮೇಷ್ಟ್ರು ಅಂತ ಭಾಳ ಪ್ರಸಿದ್ಧ ಮೇಷ್ಟ್ರು, ಈಗ ನಮ್ಮ ಸ್ನೇಹಿತ ಹರಪನಹಳ್ಳಿಯಲ್ಲಿರ್ತಾನೆ. ಆಮೇಲೆ ಇನ್ನೊಬ್ಬ ಬಾಪು ಸಂಕನಗೌಡ ಅಂಥೇಳಿ, ಅವ್ರ ತಂದೆ ಗದಗಿಗೆ BO ಆಗಿದ್ದರು. ಹಿಂಗೆ ಆ 3 ಜನ ಗೆಳೆಯರು ನನ್ನನ್ನು ಇಲ್ಲಿಗೆ ಲಿಟ್ರಲಿ ಕರ್ಕೊಂಬಂದರು ಅನ್ನೋದಕ್ಕಿಂತ ಎಳ್ಕೊಂಬಂದರು ಅಂತಲೇ ಹೇಳ್ಬೇಕು ನಾನು. ಮುಂದೆ ಕಲಬುರ್ಗಿ ಸರ್ ಸಂಪರ್ಕ ಆಮೇಲೆ MAಕ್ಕೆ ಅಡ್ಮಿಷನ್ ತೊಗೊಂಡೆ. MA ಅಡ್ಮಿಷನ್ ತೊಗೊಂಡ್ಮೇಲಂತೂ ಆ ಇಡೀ ಕನ್ನಡ ವಿಭಾಗದೊಳಗೆ ಕಲಬುರ್ಗಿ ಸರ್ ಬರ್ತಾ ಇದ್ದಾರೆ ಅಂದ್ರೆ ಒಂದು ವಿಶೇಷವಾದ ಸಂಚಲನ ಉಂಟಾಗ್ತಾಯಿತ್ತು. ಯಾವ ವಿದ್ಯಾರ್ಥಿನೂ ಅವ್ರ ಕ್ಲಾಸನ್ನು ತಪ್ಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಭಾಳ ಅದ್ಭುತವಾದ ರೀತಿಯಲ್ಲಿ ಪಾಠದ ವೈಖರಿ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ, ಯಾವುದಾದ್ರೂ ಒಬ್ಬ ಕವಿಯನ್ನು ಅವರು ಕಲಿಸ್ತಾ ಇದ್ದಾರೆ ಅಂದರೆ ಸ್ವತಃ ಕವಿಗೂ ಕೂಡ, ಉದಾಹರಣೆಗೆ ಪಂಪ ಭಾರತ ಹೇಳ್ತಾಯಿದ್ರು 1ನೇ ವರ್ಷದೊಳಗೆ, ಪಂಪನಿಗೂ ಕೂಡ ತನ್ನ ಕಾವ್ಯದ ವ್ಯಾಖ್ಯಾನವನ್ನು ಹೀಗೆ ಮಾಡಲಿಕ್ಕೆ ಸಾಧ್ಯ ಅಂತ. ಪಂಪನಿಗೂ ಕೂಡ, ನನಗೇನು ಪಂಪ ಕೂಡ ತನ್ನ ಕಾವ್ಯವನ್ನು ಈ ರೀತಿ ವಾಚಿಸಬಹುದು, ಅದರ ವ್ಯಾಖ್ಯಾನವನ್ನು ಹೀಗೆ ಮಾಡಬಹುದು ಅನ್ನೋದನ್ನು ನನಗೆ ಇವತ್ತಿಗೂ ಸಂಶಯ. ನನಗೆ ಆ ಒಂದು ಹೈಟ್ನಲ್ಲಿ, ಆ ಒಂದು ಎತ್ತರದಲ್ಲಿ ಅದ್ಭುತವಾದ ರೀತಿಯಲ್ಲಿ ಅವರು ಯಾವುದೇ ಒಂದು ಪಠ್ಯವನ್ನು ಕೈಯಾಗಿ ಹಿಡಿದ್ರೆ ಅಂದರೆ ಒಂದು ರೀತಿ ಆವೇಶ ಬಂದು, ಮೈಯೊಳಗೆ ಆವೇಶ ಬಂದವ್ರ ರೀತಿಯೊಳಗೆ ಇಡೀ ವಿದ್ಯಾರ್ಥಿಗಳ ಮನಸ್ಸಿಗೆ ಅದು ಮುಟ್ಟಬೇಕು, ತಟ್ಟಬೇಕು, ಆ ರೀತಿಯೊಳಗೆ ಪಾಠ ಮಾಡ್ತಾಯಿದ್ರು. ಸೊ ಆಗ ನಾವು ದೂರದಿಂದನೇ ಅವರ ಒಂದು ದರ್ಶನ ಮಾಡ್ಕೋತಾ ಇದ್ವಿ. ನೋಡೋದು ಅನ್ನೋ ಶಬ್ದ ಭಾಳ ಸಣ್ಣದಾದಿತ್ತು, ದರ್ಶನ ಮಾಡ್ಕೋತಾ ಇದ್ವಿ. ಆದರೆ ಕ್ರಮೇಣ ಅಲ್ಲಿ ನಾನು ಅವರನ್ನು ಹೆಚ್ಚು ಇಷ್ಟಪಡ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ MA 1ನೇ ವರ್ಷ ನನಗೆ ಪರೀಕ್ಷೆ ಬರೀಲಿಕ್ಕೆ ಆಗಲಿಲ್ಲ. ನನ್ನ ಮಾನಸಿಕ ಸ್ಥಿಮಿತ ಅದರೊಳಗೆ ಇರದೇ ಇರೋ ಕಾರಣದಿಂದ ಬರೀಲಿಕ್ಕೆ ಆಗಲಿಲ್ಲ. 2ನೇ ವರ್ಷಕ್ಕೆ ನಾನು ಮತ್ತೆ ಕಂಟಿನ್ಯೂ ಮಾಡ್ಬೋದಾಗಿತ್ತು. ಆಗ 1ನೇ ವರ್ಷ ಪಾಸ್ ಆಗಿಲ್ಲ ಅಂದರೂ ಕೂಡ 2ನೇ ವರ್ಷಕ್ಕೆ ಅಡ್ಮಿಷನ್ ತೊಗೋಬೋದಾಗಿತ್ತು. ಆದರೆ 1ನೇ ವರ್ಷದೊಳಗೆ ಒಂದು ಏನು ಸಮಸ್ಯೆ ಆಗಿತ್ತು ಅಂದರೆ, ಬಹುತೇಕ ವಿದ್ಯಾರ್ಥಿಗಳು ಫೇಲ್ ಆಗಿದ್ದರು. ಅದು ಬೆಳಗಾವಿ PG ಕ್ಯಾಂಪಸ್ ಬಂತು, ಧಾರವಾಡದ ಕ್ಯಾಂಪಸ್ ಬಂತು. ಎರಡೂ ಕಡೆನೂ
ಒಂದು 3 ರಿಂದ 4 ಜನ ವಿದ್ಯಾರ್ಥಿಗಳು ಮಾತ್ರ ಪಾಸಾಗಿದ್ದರು, ಉಳಿದವರು ಅಷ್ಟರೂ ಫೇಲ್ ಆಗಿದ್ದರು. ಆಗ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು ಸ್ಟ್ರೈಕ್ ಮಾಡಿ ಅಧ್ಯಾಪಕರ ವಿರುದ್ಧ ಅವರೊಂದು ಬಗೆಯ ಧ್ವನಿಯನ್ನು ಎತ್ತಲಿಕ್ಕೆ ಶುರು ಮಾಡಿದರು. ಆಮೇಲೆ ಅಲ್ಲಿದ್ದಂಥ ಯಾರೋ ಕೆಲವರು ಹೀಗೆಲ್ಲ ಆಗಲಿಕ್ಕೆ ಯಾರು ಕಾರಣ ಅಂದರೆ ಅದಕ್ಕೆ ಕಲಬುರ್ಗಿಯವರೇ ಕಾರಣ ಅಂಥೇಳಿ ಆ ಕೆಲವು ವಿದ್ಯಾರ್ಥಿಗಳನ್ನು ಕಲಬುರ್ಗಿಯವರ ಮೇಲೆ ದ್ವೇಷ ಬರುವ ಹಾಗೆ, ಅವ್ರ ಬಗ್ಗೆ ದ್ವೇಷ ಮೂಡುವ ಹಾಗೆ ಕೆಲವರು ಅವ್ರನ್ನ ಪ್ರಚೋದಿಸಿದ್ರನ್ನೇ. ಇದು ನನಗೆ ಯಾಕೋ ಸರಿ ಬರಲಿಲ್ಲ. ಕಲಬುರ್ಗಿ ಸರ್ ಅಂತ ದೊಡ್ಡ ವಿದ್ವಾಂಸರು, ಭಾಳ ದೊಡ್ಡ ಸಂಶೋಧಕರು, ಪ್ರಾಧ್ಯಾಪಕರು, ಅವರೆಲ್ಲ ಇಂಥ ಸಣ್ಣ ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಭಾಳ ವಿದ್ಯಾರ್ಥಿಗಳಿಗೆಲ್ಲ ಭಾಳ ಪ್ರಯತ್ನ ಮಾಡಿ ಅವರಿಗೆ ತಿಳುವಳಿಕೆ ಹೇಳೋಕ್ಕೆ ನಾನು ಸಾಕಷ್ಟು ಸಮಯವನ್ನು ವ್ಯಯ ಮಾಡಬೇಕಾಯ್ತು. ಆದಾಗ್ಯೂ ಕೂಡ ಒಂದಿಷ್ಟು ಜನ ಹೋಗಿ ಅವರಿದ್ದರೆ ಅವ್ರನ್ನ ಹೊಡೆದ ಬಿಡಬೇಕು ಅನ್ನೋಷ್ಟರ ಮಟ್ಟಿಗೆ ಮೇಲೆ ಅವರು ವಿಭಾಗಕ್ಕೆ ಅವರು ಎಲ್ಲಿ ಅವರು ರೂಮ್ನಲ್ಲಿ ಕೂತ್ಕೊಳ್ತಾ ಇದ್ರು ಅಲ್ಲಿಗೆ ಹೋಗಿದ್ದರು. ಪುಣ್ಯಕ್ಕೆ ಅವತ್ತು ಸರ್ ಔಟ್ ಆಫ್ ಸ್ಟೇಷನ್ ಇದ್ದರು. ಮತ್ತು ಅವತ್ತು ಈ ಹುಡುಗರು ಹೋದಂಥ ಹುಡುಗರು ಅವ್ರ ನೇಮ್ ಪ್ಲೇಟನ್ನು ಮುರಿದು ಒಗೆದು ಕೆಳಗೆ ಬಂದಿದ್ರು. ಮುಂದೆ ಈ ವಿಷಯ ಎಲ್ಲ ನನಗೆ ಗೊತ್ತಾದ ಮೇಲೆ ಅವ್ರನ್ನೆಲ್ಲ ನನ್ನ ವಿದ್ಯಾರ್ಥಿ ಮಿತ್ರರನ್ನೆಲ್ಲ ಸೇರಿಸಿ ಅದರ ನಾಯಕತ್ವವನ್ನು ನಾನೇ ತೆಗೆದುಕೊಂಡು, ನಾ ಪರೀಕ್ಷೆ ಸ್ವತಃ ಬರೆದಿಲ್ಲ ಅಂದರೂ ಕೂಡ ನೋಡು ಯಾರೋ ಒಬ್ಬರು ಅಧ್ಯಾಪಕರು ಇದಕ್ಕೆ ಕಾರಣ ಆಗೋದಿಲ್ಲ, ಒಂದು ವ್ಯವಸ್ಥೆ ಇರ್ತದೆ, ಅದಕ್ಕೆ ನಾವೆಲ್ಲರೂ ಸೇರಿ ಕುಲಪತಿಗಳನ್ನು ಭೇಟಿಯಾಗೋಣ ಅಂತೇಳಿ ಹೋಗಿ ಕುಲಪತಿಗಳನ್ನು ಭೇಟಿಯಾಗಲಿಕ್ಕೆ ಹೋದಾಗ ಎಲ್ಲರೂ ನನ್ನ ಜೊತೆಗೆ ಬಂದರು. ಒಂದು 60-70 ಜನ ವಿದ್ಯಾರ್ಥಿಗಳು ಬಂದರು. ಹಿಂಗೆ ಎಲ್ಲರೂ ಕುಲಪತಿ ಚೇಂಬರ್ನೊಳಗೆ ನನ್ನ ಜೊತೆಗೆ ಬರ್ತಾರ ಅಂತಲೇ ನಾನು ತಿಳ್ಕೊಂಡಿದ್ದೆ. ಆದರೆ ಕುಲಪತಿಗಳ ಚೇಂಬರ್ದೊಳಗೆ ನಾನು ಹೋದ ತಕ್ಷಣ ಉಳಿದವ್ರು ಯಾರೂ ಬಂದಿರಲಿಲ್ಲ. ಏನು ನೋಡಿದ್ರೆ ಯಾರೂ ಇರಲೇ ಇಲ್ಲ, ಎಲ್ಲರೂ ಹೊರಗಿದ್ದರು. ರಾಮೇಗೌಡರು, ನಿಮಗೆಲ್ಲ ಗೊತ್ತು ರಾಮೇಗೌಡರು ಹೇಗಿದ್ದರು ಅಂಥೇಳಿ. ಸೊ ಯಾಕೆ ಬಂದು ಏನು ಕೆಲಸ ಅಂತ ಹೇಳಿದರು. ನಾನು ಅವಾಗೆಲ್ಲ ಸವಿಸ್ತಾರವಾಗಿ ನಡೆದ ಘಟನೆಯನ್ನೆಲ್ಲ ಹೇಳಿ ಅವ್ರಿಗೆ ಭಾಳ ವಿನಂತಿ ಮಾಡಿಕೊಂಡು ಇನ್ನೊಂದು ಸಾರಿ ನಮ್ಮೆಲ್ಲ ವಿದ್ಯಾರ್ಥಿಗಳು, ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಮರುಪರೀಕ್ಷೆ ಅಲ್ಲ, ಮರುಮೌಲ್ಯಮಾಪನ ಮಾಡಬೇಕು. ಮರುಪರೀಕ್ಷೆ ಅಲ್ಲ, ಮರುಮೌಲ್ಯಮಾಪನ ಮಾಡಬೇಕು. ಯಾಕಂದರೆ ಇಷ್ಟೊಂದು ಅವರು ನಮ್ಮೆಲ್ಲ ಸ್ನೇಹಿತರು ಅವ್ರ ತಾಯಿ ಕನ್ನಡ, ಅವ್ರ ತಂದೆ ಕನ್ನಡ, ಅವ್ರ ಪರಿಸರ ಭಾಷೆ ಕನ್ನಡ, ಮನೆ ಭಾಷೆ ಕನ್ನಡ, ಶಾಲೆ ಕಲ್ತಿದ್ದ ಕನ್ನಡದೊಳಗೆ, ಹಿಂಗೆ ಕನ್ನಡವನ್ನೇ ಉಸಿರನ್ನಾಗಿ ಇಟ್ಕೊಂಡಂಥ ವಿದ್ಯಾರ್ಥಿಗಳು ಈ ಪ್ರಮಾಣದೊಳಗೆ ಕನ್ನಡದೊಳಗೆ ಹೆಂಗೆ ಫೇಲ್ ಆಕಾರ? ಏನಾರ ಪೊಲಿಟಿಕಲ್ ರೀಸನ್ ಇತ್ತು ಏನಾದ್ರೂ ಹಿಂದೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಆಗ ಇಡೀ ವಿಶ್ವವಿದ್ಯಾಲಯ ವ್ಯವಸ್ಥೆಗೆ ಹೊಸಬನಾಗಿದ್ದೆ. ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿ. BA ಮಾಡಿ ಬಂದು ಪ್ರೀವಿಯಸ್ ಪಾಸ್ ಆಗ್ಲಾರ್ದಂಥದ್ದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಬರದೇ ಬಂದವರು ಎಲ್ಲ ಬಂದಿರ್ತಾರೆ, ಎಂಟ್ರೆನ್ಸ್ ಎಕ್ಸಾಮ್ ಇರದೆ ಬಂದಿರ್ತಾರೆ. ಆದರೆ ಸಾಕಷ್ಟು ಜನ ಫೇಲ್ ಆಗಿದ್ರು ಮತ್ತು ಸಾಕಷ್ಟು ಜನ ಸೆಕೆಂಡ್ ಕ್ಲಾಸ್ ಆಗಿದ್ರು. ಯಾರಿಗೂ ಫಸ್ಟ್ ಕ್ಲಾಸೇ ಸಿಕ್ಕಿರಲಿಲ್ಲ. ಮತ್ತು ಬೇರೆ ವಿಶ್ವವಿದ್ಯಾಲಯಗಳಲ್ಲೆಲ್ಲ ಫಸ್ಟ್ ಕ್ಲಾಸ್ ಕೊಡ್ತಾ ಇರೋದ್ರಿಂದ ಯಾವುದಾದ್ರೂ ಒಂದು ಸೆಲೆಕ್ಷನ್ ನಡೆದ್ರೆ ಆ ಬೇರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಸೆಲೆಕ್ಷನ್ ಹಾಕಿದರೆ ಹೊರತು ನಮ್ಮ ವಿಶ್ವವಿದ್ಯಾಲಯದಿಂದ ಕನ್ನಡ MA ಮಾಡ್ಕೊಂಡಂಥ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ತಾನೇ ಇರಲಿಲ್ಲ. ಒತ್ತಕ್ಕೆ ನಮ್ಮ ವಿದ್ಯಾರ್ಥಿ ಸ್ನೇಹಿತರ ಮನಸ್ಸಿನೊಳಗೆ ಈ ಒಂದು ನೋವು, ಈ ಒಂದು ಬೇಜಾರು ಕೂಡ ಒಂದು ಒತ್ತಡಕ್ಕೆ ಕಾರಣ ಆಗಿರ್ಬೋದು. ಸೊ ಕೊನೆಗೆ ರಾಮೇಗೌಡರು ನನ್ನ ಮಾತಿಗೆ ಭಾಳ ಬೆಲೆ ಕೊಟ್ಟು ಅವರು ಎಲ್ಲ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಮರುಮೌಲ್ಯಮಾಪನ ಮಾಡಿಸಿ ಭಾಳ ಒಳ್ಳೆಯ ಫಲಿತಾಂಶ ಕೊಟ್ಟರು. ಆದರೆ ನೀವು ಬರೆದಿರಲಿಲ್ಲ? ನಾನು ಬರೆದಿರಲಿಲ್ಲ. ಇದರದ್ದೊಂದು ಮಜಾ ಹೇಳ್ತೀನಿ. ಮುಂದೆ ಏನಾಯಿತು ಅಂದರೆ, ಒಂದು ದಿವಸ ನಾನು ಬೆಳಗಾವಿಗೆ ಜ್ಯೋತಿ ಕಾಲೇಜ್ನೊಳಗೆ ವ್ಯಾಲ್ಯೂಯೇಷನ್ಗೆ ಹೋದಾಗ ಅಲ್ಲೊಬ್ಬ ಸ್ನೇಹಿತ ಬೆಟ್ಟಾದ ನನಗೆ. ನಾ ಯಾರು ಅಂತ ಗೊತ್ತಾಗ್ತೇನೆ ನಿಮ್ಗೆ ಅಂತ ಕೇಳ್ದೆ. ಇಲ್ಲರಿ ಗೊತ್ತಾಗಲಿಲ್ಲ ನನಗೆಂದೆ. ಅವ ಕೈ ಮುಗಿದು ಹೇಳ್ದ, ಪುಣ್ಯಾತ್ಮರ ನಿಮ್ಮ ಒಂದು ಕಾರಣದಿಂದನೇ, ನಿಮ್ಮ ಕೃಪೆ, ನಿಮ್ಮ ಕಾರಣದಿಂದನೇ ಇವತ್ತು ನಾನು ಒಂದು ಪರ್ಮನೆಂಟ್ ಜಾಬನ್ನು ಎಂಜಾಯ್ ಮಾಡ್ತಾಯಿದ್ದೀನಿ, ಅದಕ್ಕೆ ನೀವು ಕಾರಣ ಅಂತ ಹೇಳ್ದೆ. ಹೆಂಗೆ ಕಾರಣ ಅಂತ ಕೇಳಿದಿನ? ಇಲ್ಲ, ನೀವು ಹಿಂದೆ ರಾಮೇಗೌಡರ ಹತ್ರ ಹೋಗಿ ಹಿಂಗೆಲ್ಲ ಮಾತಾಡಿ ನೀವೆಲ್ಲ ರಿವ್ಯಾಲ್ಯೂಯೇಷನ್ ಮಾಡಿಸಿ ನಮಗೆಲ್ಲ ಸರಿಯಾಗಿ ಮಾರ್ಕ್ಸ್ ಬೀಳೋ ಹಂಗೆ ನೀವು ನೋಡ್ಕೊಂಡಿದ್ರಿ ಅಂದ. ಅಂದರೆ ಯಾವುದೇ ಒಂದು ಕಾಳಜಿ ಇರ್ತದಲ್ಲ, ಆ ಕಾಳಜಿ ಹಿಂದಿನ ಪರಿಶ್ರಮ ಅದು ಎಂದೂ ಯಾವಾಗ್ಲೂ ಅದು ಎಲ್ಲೂ ವ್ಯರ್ಥ ಹೋಗೋದಿಲ್ಲ. ಯಾರೋ ಒಬ್ಬರು ಅದನ್ನು ನೋಡಿರ್ತಾರೆ, ಅನುಭವಿಸ್ತಿರ್ತಾರೆ, ನೆನೆಸ್ತಿರ್ತಾರೆ. ಸೊ ಹೀಗೆಲ್ಲ ಅದು ನಡೀತು. ಮುಂದೆ ನಂದು 2ನೇ ವರ್ಷಕ್ಕೆ ನಾನು ಒಮ್ಮಕ್ಳಿಗೇ MA 2 ವರ್ಷದ ಪತ್ರಿಕೆಗಳನ್ನು ಬರಿಬೇಕಾಯಿತು. ನನ್ನ ಒಬ್ಬ ಗುರುಗಳು ಮತ್ತು ನನ್ನ ಸ್ನೇಹಿತ DA ನಿಲ್ಗುಂದ್. ಭಾಳ ವಿಚಿತ್ರ, DA ನಿಲ್ಗುಂದ್ ಅಂದ ತಕ್ಷಣ ಭಾಳ ಜನ ಯಾರ್ಯಾರು ಏನೇನೋ ತಿಳ್ಕೊತಾರೆ. ಅವನು ಒಬ್ಬ ಯಾವುದೋ ಬೇರೆ ಸಮಾಜದ ಹುಡುಗಿರ್ಬೇಕು. DA ನಿಲ್ಗುಂದ್ ಅಂದರೆ ದಾವಲ್ ಸಾಬ್ ಅಬ್ದುಲ್ ಸಾಬ್ ನಿಲ್ಗುಂದ್ ಅಂತ ಹೇಳಿ. ನೋಡಿ, ನಾವು ಎಷ್ಟು ಇವತ್ತು ಸಾಮಾಜಿಕ ವಾತಾವರಣ ಎಷ್ಟು ಕಲುಷಿತವಾಗಿ ಹೋಗಿದೆ ಅಂದರೆ, ಸ್ನೇಹ, ಬಾಂಧವ್ಯಗಳು, ಕಾಳಜಿಗಳು ಎಲ್ಲ ಈ ಗಡಿಗಳನ್ನು ದಾಟಿ ಹೇಗೆ ಕೆಲಸ ಜಾತಿ ಧರ್ಮದ ಗಡಿಗಳನ್ನು ದಾಟಿ ಹೇಗೆ ಕೆಲಸ ಮಾಡ್ತಿರ್ತಾವೆ ಅನ್ನಲಿಕ್ಕೆ ಅವನು ಹೇಳ್ದ, ಇಲ್ಲ ದೋಸ್ತ ನೀನು ನೆಟ್ ಬರಿ, ನೀ JRF ಬರಿ ಅಂಥೇಳಿ. ನಾನು MA ಫೈನಲ್ ಇಯರ್ ನಾನು ಎಕ್ಸಾಮು ಬರೆದ ತಕ್ಷಣವೇ ನನಗೆ ಅವ್ನು ಭಾಳ ಒತ್ತಾಯ ಮಾಡಿ ನೆಟ್ ಬರೀಲಿಕ್ಕೆ ಹಚ್ಚಿದ. ನೆಟ್ ಎಕ್ಸಾಮ್, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ UGC ಅವರು ಕಂಡಕ್ಟ್ ಮಾಡೋದು. ನಂದು ಫಸ್ಟ್ ಅಟೆಂಪ್ಟ್ದೊಳಗೇ ನೆಟ್ ಆಯಿತು. ಬಟ್ ನಂದು MA ರಿಸಲ್ಟ್ ಬಂದಿರಲಿಲ್ಲ ಇನ್ನು. ಆಮೇಲೆ ಮತ್ತೆ ಅವ್ನು ಬೆನ್ನು ಹತ್ತಿದ, ಎಲ್ಲೋ ದೋಸ್ತ ಫಸ್ಟ್ ಅಟೆಂಪ್ಟ್ದೊಳಗೇ ನೆಟ್ ಆಗ್ಯದ ಅಂದ್ರೆ ನೀ JRF ಮಾಡ್ಕೋ, ಅಂದ್ರೆ ನಿನಗೆ ಫೆಲೋಶಿಪ್ ಸಿಗ್ತದೆ, ನೀನು ಮತ್ತು ನಿನ್ನ ರಿಸರ್ಚ್ಗೆ ಅದಕ್ಕೆ ಮುಂದಿನ ಕರಿಯರ್ಗೆ ಅದೆಲ್ಲ ಭಾಳ ಹೆಲ್ಪ್ ಆಗ್ತದೆ ಅಂತೇಳಿ.
ಸೊ ಅವನೇ ತನ್ನ ರೂಮ್ನೊಳಗೆ 15 ದಿವಸ ಇಟ್ಕೊಂಡು ನನಗೆ JRFಗೆ ಅನುಕೂಲ ಮಾಡಿಕೊಟ್ಟ. ಮತ್ತು ಎರಡನೇ ಅಟೆಂಪ್ಟ್ದೊಳಗೆ ನಾನು JRF ಬರೆದೆ. ಸೊ JRF ಆಗೇ ಬಿಡ್ತೀನಿ ನಂದು. ಮತ್ತು ಇಡೀ ವಿಶ್ವವಿದ್ಯಾಲಯದೊಳಗೆ ನಾವು ಇಬ್ಬರೇ ಆಗಿದ್ವಿ. ಮತ್ತು ಸುಮಾರು MA 4,000 ರಿಸಲ್ಟ್ ಏನಾಯಿತು? ಈ ಮಧ್ಯೆ MA ರಿಸಲ್ಟ್ ಏನಾಯಿತು? ಈ ಮಧ್ಯೆ MA ರಿಸಲ್ಟ್ ಪಾಸ್ ಆಯಿತು. ಮುಂದೆ ನೆಟ್ ರಿಸಲ್ಟ್ ಮೊದಲು ಬಂತು, ಆಮೇಲೆ MA ರಿಸಲ್ಟ್ ನಂತರ ಬಂತು. MA ರಿಸಲ್ಟ್ ಪಾಸ್ ಆಯಿತು. ಅದ್ರ ಜೊತೆಗೆ JRF ಆಗಿತ್ತು. ಇಡೀ ಕರ್ನಾಟಕ ವಿಶ್ವವಿದ್ಯಾಲಯದ 4,000 ವಿದ್ಯಾರ್ಥಿಗಳಲ್ಲಿ ನಾವಿಬ್ಬರು, ಒಬ್ಬರು ಆಂಥ್ರೋಪಾಲಜಿ ಡಿಪಾರ್ಟ್ಮೆಂಟ್ಲಿಂದ ಶ್ರೀಧರ್ ಅಂತ ಒಬ್ಬರು ಆಗಿದ್ದರು, ಕನ್ನಡ ಡಿಪಾರ್ಟ್ಮೆಂಟ್ಲಿಂದ ನಾನು ಶಶಿಧರ್ ಅಂತ ಒಬ್ಬ ಆಗಿದ್ದೇನೆ. ಶ್ರೀಧರ್ ಆ್ಯಂಡ್ ಶಶಿಧರ್. ಭಾಳಷ್ಟು ಜನ ಹುಡುಗರು ನಮ್ಮನ್ನು ನೋಡ್ಲಿಕ್ಕೆ ಬರ್ತಿದ್ದಾರೆ. JRF ಆಗ್ಯದಪ್ಪ ಇವ್ರದ್ದು ಅಂತೇಳಿ. ಸೊ JRF ಆದಮೇಲೆ ಏನಾಯಿತು ಅಂದ್ರೆ ನನಗೊಂದು ಆರ್ಥಿಕ ಸಬಲತೆ ಅಂತ ಏನು ಹೇಳ್ತೀವಲ್ಲ, ಆ ಸಬಲತೆ ಸಿಕ್ಕಂಗಾತು. ಆಗ ನಾನು ಗುರುಗಳ ಹತ್ರ ಹೋದೆ, ಕಲಬುರ್ಗಿ ಸರ್ ಹತ್ರ ಹೋದೆ. ನಮ್ಮ ಇನ್ನೊಬ್ಬ ಗುರುಗಳಿದ್ರು ಇಲ್ಲಿ ಬಿರಾದಾರ್ ಅಂಥೇಳಿ, ಇವ್ರ ಹತ್ರ ಹೋದೆ ನಾನು. ಇವ್ರ ಹತ್ರ ಹೋದಾಗ ಅವರು ಒಂದು ಮಾತು ಹೇಳಿದರು, ಇಲ್ಲ ನಿನ್ನಂಥ ಹುಡುಗನಿಗೆ ಮಾರ್ಗದರ್ಶನ ಮಾಡುವಂಥ ಸಾಮರ್ಥ್ಯ ನನ್ನಂಥ ಗುರುವಿಗಿಲ್ಲ. ನಿನಗೆ ಯಾರಾದರೂ ಗುರುಗಳಾಗಬೇಕು ಅನ್ನೋದಿದ್ದರೆ ಅದು ಡಾಕ್ಟರ್ MM ಕಲಬುರ್ಗಿ ಸರ ಆಗಬೇಕು. ನೀನು ಹೋಗಿ ನೇರವಾಗಿ ಅವ್ರನ್ನ ಕಾಣು. ಸ್ವಲ್ಪ ಮೊದಲಿಗೆ ಒಂದಿಷ್ಟು ಬೈದಂಗೆ ಮಾಡ್ತಾರೆ, ಆಮೇಲೆ ಅವ್ರು ಏನು ಬೈದರು ನೀ ಏನು ಅದಕ್ಕೆ ಭಾಳ ಹೆದರಕ್ಕೆ ಹೋಗಬೇಡ, ನಿನ್ನನ್ನು ವಿದ್ಯಾರ್ಥಿಯಾಗಿ ತೊಗೋತಾರೆ, ಹೋಗು ಅಂಥೇಳಿ ಅವರೇ ನನ್ನನ್ನು ಅವ್ರ ಕಡೆ ಭಾಳ ಹೋಗಿ ನೀನು ಅವ್ರನ್ನ ಕೇಳ್ಕೊ ಅಂತ ಹೇಳಿದರು. ನಾನು ಹೋದ ತಕ್ಷಣ ಅವ್ರು ಹೇಳ್ದಂಗೆ ಆಯಿತು. ನೀ ಏನು ಮಾಡ್ತೀರಿ ರಿಸರ್ಚ್, ನಿನ್ಗೆ ಏನು ಮಾಡೋಕ್ಕೆ ಬರೋದು. ಸೊ ಹೀಗೆಲ್ಲ ಒಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷೆ ಮಾಡೋ ವಿಧಾನ, ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾನೆ, ಹೇಗೆ ಪ್ರತಿಕ್ರಿಯೆ ಕೊಡ್ತಾನೆ ನೋಡೋಣ ಅಂಥೇಳಿ ಸೊ ನನ್ನನ್ನು ಆರಂಭಿಕವಾಗಿ ಕೆಲವು ಮಾತುಗಳಿಂದ ಪರೀಕ್ಷೆ ಮಾಡಿದರು. ಸೊ ಆಮೇಲೆ ಒಂದು ವಿಷಯ ಹುಡುಕೊಂಬ ಅಂತ ಹೇಳಿದರು. ನನಗೇನೋ ಅಷ್ಟು ಅದು ಕ್ಲಿಯರ್ ಆಗಲಿಲ್ಲ. ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಹೋದ್ಮೇಲೆ ಏನು ಹುಡ್ಕೊಂಬಂದಿ ಅಂತ ಕೇಳಿದರು. ಏನಿಲ್ಲ ರೀ ಸರ್, ನೀವೇ ಕೊಡ್ರಿ ಈ ವಿಷಯನ ಅಂತ ಹೇಳಿದೆ ನಾನು. ಆಗ ಕನ್ನಡ ಸಾಹಿತ್ಯದಲ್ಲಿ ವಸ್ತು ವಿನ್ಯಾಸ ಅಂಥೇಳಿ ಅವರೇ ಒಂದು ಸಬ್ಜೆಕ್ಟನ್ನು ಕೊಟ್ಟು ರಿಸರ್ಚಿಗೆ ಜಾಯಿನ್ ಮಾಡಿಸ್ಕೊಂಡ್ರು. ಮುಂದೆ ಹಿಂಗೆ ರಿಸರ್ಚಿಗೆ ಜಾಯಿನ್ ಆದಮೇಲೆ ಅವರ ನನ್ನ ಬಾಂಧವ್ಯ ಮತ್ತೆ ಪದೇ ಅದು ಭಾಳ ಹತ್ತಿರ ಹಾಕ್ಕೊತ ಬಂದ್ವಿ. ಆಮೇಲೆ ಒಂದು ವರ್ಷ ಆಗೋಷ್ಟೊತ್ತಿಗೆ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಹೋಗ್ಬಿಟ್ರು. ಹೀಗಾಗಿ ಮತ್ತೆ ನಾವು ಅಗಲುವಂಥ ಒಂದು ಸನ್ನಿವೇಶ ಬಂತು. ಆ ಒಂದು ಸಮಯದಲ್ಲಿ ನನಗೆ ಯಾಕೋ ಒಂದು ಸ್ವಲ್ಪ ಪಾಠ ಮಾಡಿದರೆ ನನ್ನ ಮನಸ್ಸು ಹಗರ ಆಗ್ಬೋದೇನೋ ಅಂಥೇಳಿ ನಾನು ಕರ್ನಾಟಕ ಕಾಲೇಜಿಗೆ ಅಪ್ಲೈ ಮಾಡಿದೆ ಅತಿಥಿ ಉಪನ್ಯಾಸಕ ಅಂಥೇಳಿ. ಅಲ್ಲಿ ನನಗೆ ಅತಿಥಿ ಉಪನ್ಯಾಸಕ ಒಂದು ಹುದ್ದೆ ಸಿಕ್ತು. ಸೊ ಅಲ್ಲಿ ಕೆಲಸ ಮಾಡ್ತಾ ನೀವು JRF ಇದ್ದರೂ ನಿಮಗೆ ಪರ್ಮನೆಂಟ್ ಕನ್ನಡ ಉಪನ್ಯಾಸಕ ಹುದ್ದೆ ಸಿಗಲಿಲ್ಲ. ನಾನು ಭಾಳ ಪ್ರಯತ್ನ ಮಾಡಿದೆ. ಉತ್ತರದ ಕಲಬುರಗಿಯಿಂದ ಹಿಡಿದು ದಕ್ಷಿಣದ ಮೈಸೂರುವರೆಗೂ ಸಾಕಷ್ಟು ಕಡೆ ಓಡಾಡಿದೆ. ನನಗೆ ಆ ಥರದ ಯಾವುದೇ ಒಂದು ಕೌಟುಂಬಿಕ ಹಿನ್ನೆಲೆ ಆಗಲಿ ಅಥವಾ ಇನ್ಯಾವುದೇ ಪ್ರಭಾವಗಳಾಗಲಿ ಯಾವುದೂ ಇರಲಿಲ್ಲ. ಸೊ ಹೀಗಾಗಿ ಅದೇನು ಯಾವುದು ಗೌರ್ಮೆಂಟ್ ಸೆಕ್ಟರ್ನೊಳಗಾಗಲಿ ಅಥವಾ ಪ್ರೈವೇಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ದೊಳಗಾಗಲಿ ಸಾಧ್ಯ ಆಗಲಿಲ್ಲ ನನಗೆ. ಈ ಉತ್ತರ ಕರ್ನಾಟಕದಲ್ಲಿ ಸೌಹಾರ್ದತೆ ಅನ್ನೋದು, ಜಾತ್ಯತೀತ ಮನೋಭಾವ ಜೀವಂತ ಇದೆ ಅನ್ನೋದಕ್ಕೆ ನೀವು ನಿಮ್ಮ ಗೆಳೆಯ ಹೌದು ನೀಲ್ಗುಂದ್ರ ಉದಾಹರಣೆ. ಅಲ್ಲಿ ಇನ್ನೂ ಒಂದು ಉದಾಹರಣೆ ಹೇಳಬೇಕು ನಿಮಗೆ. ಫೈನಲ್ ಇಯರ್ ಇರುವಾಗ ಅವನಿಗೆ ನನಗೆ ಒಂದು ಜಿದ್ದು ಬಿತ್ತು. ಅವನು MA BAದೊಳಗೆ ಪೊಲಿಟಿಕಲ್ ಸೈನ್ಸು, ಎಕನಾಮಿಕ್ಸು, ಸ್ಟ್ಯಾಟಿಸ್ಟಿಕ್ಸು ತೊಗೊಂಡಿದ್ದ. ನಾನು ಕನ್ನಡ, ಪೊಲಿಟಿಕಲ್ ಸೈನ್ಸು, ಹಿಸ್ಟ್ರಿ ತೊಗೊಂಡಿದ್ದೆ. ನಮ್ಮಿಬ್ಬರಿಗೂ ಒಂದು ಏನು ಜಿದ್ದು ಬಿತ್ತು ಅಂದರೆ, ನೀನು ಸ್ಟ್ಯಾಟಿಸ್ಟಿಕ್ಸ್ನೊಳಗೆ ಎಷ್ಟು ಮಾರ್ಕ್ಸ್ ತೆಗಿತೀಯಲ್ಲಪ್ಪ, ಅದಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ನಾನು ಕನ್ನಡದಾಗ ತೆಗೆದು ತೋರಿಸ್ತೀನಿ ಅಂತ. ನಿಮಗೂ ಗೊತ್ತಿರೋ ಹಾಗೆ ಸ್ಟ್ಯಾಟಿಸ್ಟಿಕ್ಸ್ದೊಳಗೆ ಮಾರ್ಕ್ಸ್ಗಳನ್ನು ಈಸಿಯಾಗಿ ತೆಗಿಬೋದು, ಯಾಕಂದ್ರೆ ಅದು ಸಂಖ್ಯಾಶಾಸ್ತ್ರ, ಅಲ್ಲಿ ನಿಖರತೆ ಅನ್ನೋದು ಇರ್ತದೆ. ಆದರೆ ಭಾಷೆಯೊಳಗೆ ಹಂಗೆ ಸಾಧ್ಯ ಆಗೋದಿಲ್ಲ. ಮ್ಯಾಥಮೆಟಿಕ್ಸ್ದೊಳಗೆ ಎಷ್ಟು ಅಂಕಗಳನ್ನ ತೆಗಿಬೋದು, ಹಂಗೆ ಭಾಷೆಯೊಳಗೆ ತೆಗಿಲಿಕ್ಕೆ ಆಗೋದಿಲ್ಲ. ನಮ್ಮಿಬ್ಬರು ನಡಬರ್ಕಲ್ಲಿ ಈ ಸ್ಪರ್ಧೆಯೊಳಗೆ ಅವನಕ್ಕಿಂತ ನನಗೆ 2 ಮಾರ್ಕ್ಸ್ ಹೆಚ್ಚಿಗೆ ಬಿದ್ದು. ಎಲ್ಲಿ BA ಫೈನಲ್ ಇಯರ್ ಎಕ್ಸಾಮ್, ಮೇಜರ್ ಕನ್ನಡದಲ್ಲಿ, ಆಪ್ಷನಲ್ ಕನ್ನಡದಲ್ಲಿ ನನಗೆ 200ಕ್ಕೆ 182 ಬಿದ್ದು. ಅವನಿಗೆ 200ಕ್ಕೆ 180 ಮಾರ್ಕ್ಸ್ ಬಿದ್ದು ಸ್ಟ್ಯಾಟಿಸ್ಟಿಕ್ಸಿಗೆ. ಸೊ ಆಗ ಅವ್ರ ತಂದೆಗೆ ಎಷ್ಟು ಖುಷಿಯಾಗಿತ್ತು ಅಂದರೆ, ನಮ್ಮ ದಾವಲ್ ಸಾಬ್ ನೀಲ್ಗುಂದ್ ಅವ್ರ ತಂದೆಗೆ, ಅವರು ನನ್ನ ಮಗನಕ್ಕಿಂತ ಈ ಹುಡುಗ ಕನ್ನಡದಂಥ ವಿಷಯದೊಳಗೆ ಹೆಚ್ಚಿಗೆ ಮಾರ್ಕ್ಸ್ ತೆಗೆದಾನಲ್ಲ ಅಂಥೇಳಿ ಲಿಂಗಸೂರಿಂದ ಅಡುಗೆ ಮಾಡಿಸ್ಕೊಂಡು ಬಂದು ನಮಗೆಲ್ಲ ಗೆಳೆಯರಿಗೆ JT ಕಾಲೇಜಿನ ಮೈದಾನದೊಳಗೆ ಊಟ ಮಾಡಿಸಿ ಖುಷಿಪಟ್ಟು ಗ್ರೀಟ್ ಮಾಡಿ ಒಂಥರದ ಹಬ್ಬ ಮಾಡ್ದಂಗೆ ಮಾಡಿದ್ದಾರೆ. ನಾನು ಅವ್ರಿಗೇನಾಗಬೇಕು. ಯೂಶ್ವಲಿ ತಮ್ಮ ಮಗ ಹೆಚ್ಚಿನ ಸಾಧನೆ ಮಾಡಿದಾಗ ಸಂತೋಷ ಪಡುವಂಥ ತಂದೆ ತಾಯಿಗಳು ಬೇಕಾದಷ್ಟು ಜನ ಅದಾರೆ. ಆದರೆ ಮಗನ ಗೆಳೆಯ ಒಬ್ಬವ ನನ್ನ ಮಗನಕ್ಕಿಂತ ಹೆಚ್ಚಿಗೆ ಚಲೋ ಮಾಡ್ಯಾನಪ್ಪ ಅಂದಾಗ ಆ ಮಗನ ಸಂತೋಷಕ್ಕಿಂತ ನಾನು ಮಾಡಿದ್ದು ಹೆಚ್ಚು ಅಂಥೇಳಿ ಅವರು ಸಂಭ್ರಮ ಪಟ್ಟರಲ್ಲ. ಇದಕ್ಕೆ ಇಲ್ಲಿ ಯಾವ ಜಾತಿ ಹುಡುಕಬೇಕು. ಈ ಸಂದರ್ಭದಲ್ಲಿ ಇನ್ನೊಂದು ಸೂಕ್ಷ್ಮ ವಿಷಯ ತೋಡ್ಕೊಂಡು ನಿಮ್ಗೆ ಹೇಳ್ತೀನಿ. ಕಲಬುರ್ಗಿ ಸರ್ಗೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಜಾತಿವಾದ ಇದಾರ, ಲಿಂಗಾಯತರಿಗೆ ಭಾಳ ಸಪೋರ್ಟ್ ಮಾಡ್ತಾರೆ ಅಂತ ಅಂತಿದ್ರು. ನೀವು ಮಜಾ ಇರೋದೇ ಅಲ್ಲಿ, ನೀವು ಜಾತಿಯಿಂದ ಲಿಂಗಾಯತರಲ್ಲ. ಲಿಂಗಾಯತರಲ್ಲದವ್ರನ್ನ ಕಲಬುರ್ಗಿಯವರು ಗೈಡ್ಶಿಪ್ ಮಾಡೋಕೆ ಒಪ್ಕೊಳ್ತಾರೆ. ಮುಂದೆ ಹಿರೇಮಲ್ಲೂರು ಈಶ್ವರನ್ ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ
ಒಂದು ಲಿಂಗಾಯತ ಮಠಕ್ಕೆ ನಿಮ್ಮನ್ನು ರೆಕಮೆಂಡ್ ಮಾಡ್ತಾರಂದ್ರೆ ಇದು ಭಾಳ ಕಾಂಟ್ರಡಿಕ್ಷನ್ ಅನ್ಸಂಗಿಲ್ಲ? ಇದು ಜಾತಿವಾದಿ ಅನ್ಸ್ಕೊಂಡು ಮನುಷ್ಯ ಲಿಂಗಾಯತರಲ್ಲದ ವಿದ್ಯಾರ್ಥಿಯನ್ನು ಹೇಗೆ ಪ್ರಮೋಟ್ ಮಾಡ್ದ ಅನ್ನೋದು ಈ ನನಗೆ ಆ್ಯಂಗಲ್ನ ನೀವು ಕಲಬುರ್ಗಿಯವ್ರನ್ನ ಹೆಂಗೆ ನೋಡ್ಲಿಕ್ಕೆ ಬಯಸ್ತೀರಿ? ನನಗೆ ಎಂದೂ ಹಂಗೆ ಇದು ಭಾಳ ಸೂಕ್ಷ್ಮ ಹರ್ಟ್ ಆಗುವಂಥ ಪ್ರಶ್ನೆ ಇರ್ಬೋದು, ಖರೆ but ಗೊತ್ತಿರ್ಬೇಕಲ್ಲ. ನಾನು ಕಲಬುರ್ಗಿ ಸರ್ಗೆ ಪರಿಚಯ ಆಗೋದಕ್ಕಿಂತ ಮೊದಲಿನ ಕಲಬುರ್ಗಿಯವ್ರು ಏನಿದ್ರೋ ನನಗೆ ಗೊತ್ತಿಲ್ಲ. ಆದರೆ ನಾನು ಯಾವಾಗ ಕಲಬುರ್ಗಿ ಸರ್ನ ಕಂಡೆ ಅವಾಗ ನನಗೆ ಅನಿಸಿದ್ದು ಏನು ಅಂದ್ರೆ ಅವರು ಗುಣಪಕ್ಷಪಾತಿಗಳು, ಶ್ರಮ ಪಕ್ಷಪಾತಿಗಳು. ಕೆಲಸ ಮಾಡೋರು ಯಾರೇ ಇರಲಿ ಅವ್ರನ್ನ ಎಲ್ಲರನ್ನೂ ನನ್ನವರು ಅಂತ ತಿಳ್ಕೊತಿದ್ರು. ಯಾರಲ್ಲಾದರೂ ಒಂದು ಏನಾದರೂ ಮತ್ತು ಅವ್ರ ಜಾತಿವಾದಿ ಅನ್ನೋದು ಅಷ್ಟು ಸತ್ಯ ಅಲ್ಲ ಅಂತೀರಿ? ನನ್ನ ವಿಷಯದೊಳಗಂತೂ ಸತ್ಯ ಅಲ್ಲ. ನಿಮ್ಮ ವಿಷಯದೊಳಗೆ ಸತ್ಯ ಅಲ್ಲ ಅಂದರೆ ಎಲ್ಲರಿಗೂ ಹಂಗೆ ನಡ್ಕೋತಿದ್ರು. ಯಾಕೆ ನನ್ನ ಹಿಂದೆ ಇನ್ನೊಬ್ಬರು ಸಾವ್ಕಾರ ಕಾಂಬಳೆ ಅಂತ ಹೇಳಿ ಅವರೊಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ ಹುಡುಗ, ಅವ್ರಿಗೂ ಒಂದು ಸಬ್ಜೆಕ್ಟ್ ಕೊಟ್ಟರು ಅವರು, ಲಿಂಗಾಯತ ಅಸ್ಪೃಶ್ಯರು ಅಂಥೇಳಿ. ಈ ಉರ್ಲಿಂಗ ಪೆದ್ದಿ ಸಂಪ್ರದಾಯದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಬೀದರದಿಂದ ಹಿಡಿದು ಚಾಮರಾಜನಗರದವರೆಗೂ ಆ ಉರ್ಲಿಂಗ ಪೆದ್ದಿ ಸಂಪ್ರದಾಯದ ಮಠಗಳದಾವನ್ನೇ. ಅವ್ರಿಗೆ ಆ ವಿಷಯ ಕೊಟ್ಟು ಅವ್ರಿಗೆ ಮಾರ್ಗದರ್ಶನ ಮಾಡಿ ಅವ್ರನ್ನ ಇಷ್ಟು ಪ್ರೀತಿಯಿಂದ ಹಚ್ಕೊಂಡು ಅವರ ಥೀಸಿಸ್ ಅದು ಪಬ್ಲಿಷ್ ಆಗೋವರೆಗೂ ಸರ್ ಕಾಳಜಿ ವಹಿಸಿದ್ರೆ. ಯಾಕೆ ವಹಿಸ್ಬೇಕಾಗಿತ್ತು? ಅದರೊಳಗೇನು ಅವ್ರು PhD ಗೈಡೆನ್ಸ್ ಕೊಡುವಾಗ ಇಷ್ಟು ಜನರಲ್ ಇರಬೇಕು, ಇಷ್ಟು OBC ಇರಬೇಕು, ಇಷ್ಟು SC ಇರಬೇಕು, ಆ ಥರ ಏನು ಯಾವುದು ಕಂಡೀಷನ್ಸ್ ಇರಲಿಲ್ಲ. ಎಲ್ಲ ಲಿಂಗಾಯತರಿಗೆ ಕೊಡ್ಬೋದಾಗಿತ್ತು ಅವರು. ಆದರೆ ನನ್ನ ಮತ್ತು ಕಾಂಬಳೆ ಇಂಥ ಮುಂತಾದ ಏನು ವಿದ್ಯಾರ್ಥಿಗಳು, ಅದರ ಆಚೆಗೆ ಇನ್ನೊಬ್ರು ಹನುಮಂತ ಮೇಲಿನ ಮನಿ ಅಂತ ಈಗ ಲಿಂಗರಾಜ್ ಕಾಲೇಜಿನ ಪ್ರಿನ್ಸಿಪಾಲ್ರವರು, ನಾವೆಲ್ಲ ಮತ್ತು ಕಲಬುರ್ಗಿ ಸರ್ ಪುಣ್ಯದಿಂದನೇ ನಾವೆಲ್ಲರೂ ಬದುಕ್ತಾ ಇರೋದಂడి ಇವತ್ತು. ಇವನ್ ರಾಠೋಡ್ಗೂ ಇವನ್ ಪಂಡಿತ್ ರಾಠೋಡ್ ಏನು ಯಾರು ಹೇಳ್ತಾರೆ ಲಿಂಗಾಯತ ಅಂತ ಯಾರು ಹೇಳ್ತಾರೆ? ಅಲ್ಲಲ್ಲ. ಆದರೆ ನಮ್ಮಲ್ಲಿ ಆ ಲಿಂಗಾಯತರಲ್ಲಿ ಇರುವಂಥ ಗುಣವಿಶೇಷಗಳು, ಬಸವಣ್ಣನಲ್ಲಿ ನಮಗೊಂದು ಆಳವಾದ ನಂಬಿಕೆ, ಶ್ರದ್ಧೆ. ಸೊ ಬಸವಣ್ಣ ಹೇಳೋದೇ ಎಲ್ಲರನ್ನೂ ಒಪ್ಕೊಳ್ಳೋದು. ಇನ್ನೂ ಇಂಟ್ರೆಸ್ಟಿಂಗ್ ಅಂದ್ರೆ ಭಾಳ ಮಂದಿಗೆ ತೋಡ್ಕರ್ ಅವರು ಲಿಂಗಾಯತರು ಅಲ್ಲ ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ಅದು ಅಷ್ಟು ಇಂಟ್ರೆಸ್ಟಿಂಗ್ ವಿಷಯ. ನಮ್ಮ ಸ್ವಾಮಿಗಳ ಜಗದ್ಗುರು ನಂಬಿದ್ದು, ಕಲಬುರ್ಗಿ ಸರ್ ಬೆಳೆಸಿದ ರೀತಿ, ನೀವು ಸ್ವತಃ ಇದು ನಿಮ್ಮ ಸಂಸ್ಥೆ ನನ್ನದು ಅಂತ ಬೆಳೆಸಿದ ರೀತಿ, ನನಗೆ ಇದು ನಮ್ಮಲ್ಲಿ ಇನ್ನೂ ನಾನು ಅಲ್ಲಿ ಸೆಕ್ಯುಲರ್ ಭಾವ ಜೀವಂತ ಐತೆ ಅಂತ ಅನಿಸ್ತದಲ್ಲ. ನಾನು ಅಲ್ಲಿ ಹುಟ್ಟದೇ ಇರ್ಬೋದು, ಆದರೆ ನನ್ನ ಕಾಯ ವಾಚ ಮನಸ ನಾನು ನನ್ನ ಗುರುವಿಗೆ ಸಮರ್ಪಿಸಿಕೊಂಡಿರುವುದರಿಂದ, ಗುರು ಏನಾಗಿದ್ದರು ನನಗೆ ಅದೇ, ಗುರುವಿನ ಧರ್ಮ ಏನಾಗಿತ್ತು ನನ್ನ ಧರ್ಮ ಅದೇ ಧರ್ಮ ಅಂದೆ. ಈ ವಿಷಯದಲ್ಲಿ ಯಾರು ನನಗೆ ಏನು ಯಾವುದೇ ರೀತಿಯ ಗುರುಗಳು ತೋಂಟದಾರ ಸ್ವಾಮಿಗಳು, ಜಗದ್ಗುರು ತೋಂಟದಾರ ಸಿದ್ಧಲಿಂಗ ಮಹಾಸ್ವಾಮಿಗಳು ಕಲಬುರ್ಗಿಯವರು ವಿದ್ಯಾರ್ಥಿ, ಆಮೇಲೆ ಅವರು ಹಿರಿಯ ವಿದ್ಯಾರ್ಥಿ, ನಾನು ಕಿರಿಯ ವಿದ್ಯಾರ್ಥಿ. ಆಮೇಲೆ ಅದೇ ಪರಂಪರೆ ಮಠದ ಸಂಸ್ಥೆಗೆ ನೀವು ಶಿಷ್ಯನಿಗೆ ಪ್ರಾಚಾರ್ಯರಾಗಿ ಬಂದ. ಹೌದು, ಶಿಷ್ಯನಿಗೆ ಯಾವಾಗಲೂ ಅವರನ್ನು ನಾನು ಮನಸ ಗುರು ಅಂತ ಸ್ವೀಕಾರ ಮಾಡಿದ ಕಾರಣದಿಂದ ಶಿಷ್ಯ ಯಾವಾಗಲೂ ಗುರುವಿನ ಧರ್ಮವನ್ನೇ ಪಾಲಿಸಬೇಕು ಅಂದೆ. ಅಂದಾಗ ಮಾತ್ರ ಶಿಷ್ಯನಿಗೆ ಮೋಕ್ಷ ಅಂದೆ. ಮತ್ತು ನಮ್ಮ ಗುರುಗಳು ನಮ್ಮನ್ನೆಲ್ಲ ಎಂದೂ ಹೊರಗ್ಲವರು ಅಂತ ಎಂದೂ ನೋಡ್ಕೊಳ್ಳಿಲ್ಲ. ಆಮೇಲೆ ಮನೆಗೆ ಎಷ್ಟೋ ಸರ್ತಿ ನಾವು ಬಂದಾಗ ಅವ್ರ ಮನೆಗೆ ಹೋಗ್ತಿದ್ವಿ, ಹೋದಾಗಲೆಲ್ಲ ಅವ್ರಿಗೆ ಹೇಳ್ತಾಯಿದ್ರು, ಬೈ ಶಶಿಧರ್ ಬಂದ ನೋಡು, ಅಂದರೆ ಒಬ್ಬ ಮಗ ಬಂದಾನ ಅನ್ನೋ ರೀತಿಯೊಳಗೆ ಅವ್ರ ಮನೆಯವ್ರಿಗೆ ಹೇಳ್ತಾಯಿದ್ರು. ಮತ್ತು ಎಷ್ಟೋ ಸರ್ತಿ ಮನೆಯೊಳಗೆ ಏನು ಅವರು ಉಪಹಾರ ಇದ್ದರೆ ಅವ್ರ ಜೊತೆಗೇ ನಾವು ಉಪಹಾರ ಮಾಡಬೇಕು, ಊಟ ಇದ್ದರೆ ಅವ್ರ ಜೊತೆಗೇ ಊಟ ಮಾಡಬೇಕು. ಮತ್ತು ಕೆಲಸನೂ ಹಾಗೇ, ಯಾವುದಾದ್ರೂ ಒಂದು ದಿವಸ ಅವ್ರದ್ದೊಂದು ಏನಾರು ಕೆಲಸ ಇದ್ದಾಗ ಫೋನ್ ಮಾಡಿದ್ರೆ, ಇದು ಟೈಪ್ ಆಗ್ಬೇಕು ನೋಡಪ್ಪ ಸರ್, ಇವತ್ತು ರವಿವಾರ ಐತ್ರಿ, ನನಗೆ ರವಿವಾರ ಇದ್ರೆ ಕೆಲಸ ಮಾಡಬಾರ್ದಂತ ಐತೇನೆ. ಆಮೇಲೆ ಸರ್ ಇವತ್ತು ಪಬ್ಲಿಕ್ ಹಾಲಿಡೇ ಐತ್ರಿ, ಪಬ್ಲಿಕ್ ಹಾಲಿಡೇ ಇದ್ರೆ ಕೆಲಸ ಮಾಡಬಾರ್ದಂತ ಐತೇನೆ, ಕರ್ಸವ್ನು ಯಾರವ ನೋಡು ಟೈಪ್ ಮಾಡೋ. ಸೊ ಇದು ಕೆಲಸ ಆಗಬೇಕು ಅಂದರೆ ಅವ್ರಿಗೆ ಕೆಲಸ ಮಾಡೋದು ಭಾಳ ಮುಖ್ಯ. ಕೆಲಸ ಯಾರು ಮಾಡ್ತಿದ್ರು ಅವ್ರ ವಿಷಯದೊಳಗೆ ಎಲ್ಲ ಜಾತಿ ಗಡಿ ಧರ್ಮಗಳನ್ನು ದಾಟಿ ಇಡೀ ಕರ್ನಾಟಕದಾದ್ಯಂತ ಇವತ್ತು ನಾನು ಹೇಳೋದು, ಎಲ್ಲೋ ಕೆಲವು ಸಂಕುಚಿತ ಮನಸ್ಸುಗಳು ಅವ್ರಿಗೆ ಆ ಥರದ ಒಂದು ಪಟ್ಟ ಕಟ್ಟಿರ್ಬೋದು. ಆದರೆ ನನಗೆ ಹಂಗೆ ಅನ್ನಲಿಕ್ಕೆ ನನ್ನ ಮನಸ್ಸಂತೂ ಸರ್ವತಾ ಒಪ್ಪೋದಿಲ್ಲ. ಒಂದು ವೇಳೆ ನಾನು ಹಂಗೆ ಅನ್ನೋದಾದ್ರೆ ನನಗೆ ಎಲ್ಲ ಬಗೆಯ ಪಾಪಗಳು ಹತ್ತಬೇಕಂದೆ. ನಿಮಗೆ ಈಗ ನೀವು ಮಾತು ಆರಂಭ ಆದಾಗಿನಿಂದ ಇಲ್ಲಿವರೆಗೂ ಕಲಬುರ್ಗಿ ಸರ್ನ ಕಾಯ ವಾಚ ಮನಸ ಭಾವ ಭಕ್ತಿ ಭೌತಿಕತೆಯಿಂದ ಸ್ಮರಣೆ ಮಾಡ್ಕೊತ ಬಂದ್ರಿ. ಅಂಥ ಒಬ್ಬ ವ್ಯಕ್ತಿ ಕೊಲೆ ಆದಾಗ, ಒಂದು ಅಮಾನುಷವಾಗಿ ಕೊಲೆ ಆದಾಗ ತೊಡ್ಕರ್ ನಿಮ್ಗೆ ಏನು ಅನಿಸಿರ್ಬೇಕು? ಇಲ್ಲ, ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ನಾನು. ಭಾಳಷ್ಟು ಜನ ಕಲಬುರ್ಗಿ ಸರ್ ಹತ್ರ ಬಂದರು, ಮಾರ್ಗದರ್ಶನ ತೊಗೊಂಡ್ರು, ತಮ್ಮ ಥೀಸಿಸ್ ಮುಗಿಸ್ಕೊಂಡ್ರು, ಸಬ್ಮಿಟ್ ಮಾಡಿದರು, ಅವಾರ್ಡ್ ಮಾಡಿಕೊಂಡ್ರು, ಹೋದರು ಅಂದೆ. ನಾನು ಹಂಗೆ ಮಾಡಲಿಲ್ಲ. 94ಕ್ಕೆ ಸರ್ನ ಭೇಟಿಯಾದೆ. ಅಲ್ಲಿಂದ ಹಿಡಿದು 2015ವರೆಗೂ ಸುಮಾರು 21 ವರ್ಷ ನಿರಂತರ ಅವರ ವಿದ್ಯಾರ್ಥಿನೇ ನಾನು, ನಿರಂತರ ಅವರ ವಿದ್ಯಾರ್ಥಿನೇ. ಮತ್ತು ಅವರ ನೆರಳಾಗಿ ಅವ್ರ ಹಿಂಬಾಲೆ ಅಲ್ಲಿ ಅವ್ರ ಜೊತೆಗೇ ಇರೋದು ಅಂತ ಹೇಳ್ತಾರಲ್ಲ, ನಮ್ಮ ಬಿಜಾಪುರ ಡಿಸ್ಟಿಕ್ ಭಾಷೆಯೊಳಗೆ ಹಿಂಬಾಲೆ ಇರೋದು ಅಂತ ಹೇಳ್ತಾರೆ, ಹಂಗೆ ಅವ್ರ ಜೊತೆಗೇ ಇದ್ದೆ ನಾನು. ಸೊ ಅದು ಎಷ್ಟರ ಮಟ್ಟಿಗೆ ಅವರ ನನ್ನ ನಡಬರ್ಕಲ್ಲಿ ತಾದಾತ್ಮ್ಯ ಅಂದರೆ, ಅವ್ರ ಮನಸ್ಸಿನೊಳಗೆ ಒಂದು ಏನೋ ವಿಚಾರ ಬರ್ತಾಯಿದೆ ಅಂದರೆ ಅದಾಗಲೇ ನನಗೆ ವೇದ್ಯ ಆಗಿಬಿಡೋದಂದೆ.
ಅವ್ರು ಬಾಯಿ ಬಿಟ್ಟು ಹೇಳೋದಕ್ಕಿಂತ ಮುಂಚೆನೇ ನಾನು ಅದನ್ನು ಮಾಡ್ಕೊಂಡೋಗಿ ಅವ್ರು ಎದುರಿಗೆ ಇಟ್ಬಿಡ್ತಿದ್ದೆ. ಭಾಳ ಖುಷಿ ಆಕಿತ್ತು ಅವ್ರಿಗೆ. ಭಾಳ ನಾನು ಹೇಳ್ಬೇಕಂತ ಮಾಡಿದ್ದೆ, ನೀನ ತಂದು ನೋಡಿದ್ದೇನೆ, ನಾನು ಹೇಳ್ಬೇಕಂತ ಮಾಡಿದ್ದೆ, ನೀವು ಮಾಡ್ಕೊಂಬಂದು ನೋಡಂದು. ಹಿಂಗೆ ಎಷ್ಟೋ ಸರ್ತೆ ಅವರು ತಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾಯಿದ್ರು. ಅಂಥ ಒಬ್ಬ ವ್ಯಕ್ತಿ ಭಾಳ ಅಮಾನುಷವಾದ ರೀತಿಯೊಳಗೆ ಕೊಲೆ ಆಗಿದ್ದಿದೆಯಲ್ಲ, ಅದು ವೈಯಕ್ತಿಕವಾಗಿ ನನಗೆ ಮಾತ್ರ ಭಾಳ ಆಳವಾದಂಥ ಒಂದು ಗಾಯ. ನೀವು ಆ ಸಂದರ್ಭನ ಸಾಕ್ಷಿ ಮಾಡಿದ್ರಿ? ಹೌದೌದು, ನಾನು ಅಲ್ಲೇ ಪಕ್ಕದ ಮನೆಯೊಳಗೆ, ಅವ್ರ ಪಕ್ಕದ ಮನೆಯೊಳಗೇ ಇರ್ತಾಯಿದ್ದೆ. ಅಲ್ಲೇ ಪಕ್ಕದ ಮನೆಯೊಳಗೆ ಮಾರ್ವಾಡರ ಕಂಪೌಂಡು, ಅದರೊಳಗೆ ಬಗಲಿಯವ್ರ ಮನೆ. ಅದು ಕೊಲೆ ಅಂತ ನನಗೆ ಅನ್ನಿಸ್ಲಿಲ್ಲ. ಏನೋ 2 ಸರ್ತೆ ಈ ಗರ್ನಲ್ ಸೌಂಡ್ ಬರ್ತದಲ್ಲ, ಗರ್ನಲ್ ಸೌಂಡ್ ಬಂದಂಗೆ 2 ಪಟ್ 2 ದೊಡ್ಡ ದೊಡ್ಡ ಆವಾಜುಗಳು ಬಂದು, ಆಮೇಲೆ ಕ್ರಿಕೆಟ್ ಇಲ್ಲ, ಯಾವುದೂ ಮ್ಯಾಚ್ ಇಲ್ಲ, ಏನಿಲ್ಲ. ಇವತ್ತು ಯಾಕೆ ಗರ್ನಲ್ ಹಾರ್ಸಕ್ಕೆ ಕುಂತಾರ, ಬಹುತೇಕ ಏನಾರ ಮಂಗ್ಯ ಬಂದಿರಬೇಕು, ಆ ಕಾರಣಕ್ಕೆ ಏನಾರ ಹಾರಿಸ್ತಾ ಇದ್ದಾರಾ ಅಂತ ನಾನು ಸ್ನಾನ ಮಾಡ್ತಾಯಿದ್ದೆ ಅವತ್ತು. ಸರ್ ಮನೆಗೆ ಹೋಗ್ಬೇಕಾಗಿತ್ತು. ನಾವು ಬೆಳಗ್ಗೆನೇ ಇಬ್ಬರು, ನಾನು ನಮ್ಮ ಮನೆಯವರು ಇಬ್ಬರು ಚಾ ಕುಡ್ಕೊಂತ ಕುಂತಾಗ ಅವ್ರು ಕೇಳಿದರು, ಏನು ರೀ ಮತ್ತು ನಾನು ಅವತ್ತು ರವಿವಾರ ನಮ್ಮ ಹಳ್ಳಿಗೆ ಹೋಗ್ಬೇಕಾಗಿತ್ತು, ಸರ್ ಮನೆಗೆ ಹೋಗಿ ಬಂದು ಊರಿಗೆ ಹೋಗ್ತಿರೋ ಏನು ಹೋಗೋ ಹೊತ್ತಿನಾಗ ಭೇಟಿಯಾಗಿ ಹೋಗ್ತಿರೋ ಅಂತ ಕೇಳಿದ್ರು. ಇಲ್ಲ, ನಿನ್ನಿನ ದಿವಸ ಶನಿವಾರ ದಿವಸ 2 ಸರ್ತೆ ನಾನು ಭೇಟಿಯಾಗ ಕಾಲೇಜಿಗೆ ಬಂದಿದ್ರು ಅವರು ಸರು, ನಾನು ಇರಲಿಲ್ಲ. ಹೀಗಾಗಿ ಸ್ನಾನ ಮಾಡ್ಕೊಂಡು ಅವ್ರನ್ನ ಹೋಗಿ ಭೇಟಿಯಾಗಿ ಆಮೇಲೆ ಬಂದು ಪ್ರಸಾದ ಮಾಡ್ಕೊಂಡು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಮನೆಯೊಳಗೆ. ಹೀಗಾಗಿ ಸ್ನಾನ ಮಾಡೋಕ್ಕೆ ಹೋಗಿದ್ದೆ. ಸ್ನಾನ ಮಾಡೋ ಅವಧಿಯೊಳಗೆ ಹಿಂಗೆ 2 ಸರ್ತೆ ಆ ಗರ್ನಲ್ ಹೆಂಗೆ ಸ್ಫೋಟ ಆದಾಗ ಏನೋ ಸಪ್ಪಳು ಬರ್ತದೆ, ಆ ಥರ ಸಪ್ಪಳು ಬಂತು. ಅಷ್ಟರಾಗ ಬಟ್ಟೆ ತೊಳ್ಕೊಂಡು ಅವನ್ನ ಹಗ್ಗದ ಮೇಲೆ ಹಾಕಿ ನಾನು ಬಟ್ಟೆ ತೊಟ್ಕೊಳ್ತಾ ಇರುವಾಗಲೇ ಮನೆಯವರು ಜೋರಾಗಿ ಒದರಿದ್ರು. ಇಲ್ಲ, ಕೆಳಗೆ ಯಾರೋ ಕರ್ಯಾಕೊಂತಾರೆ, ಬರ್ರಿ ಚಿರಾಕೊಂತಾರೆ, ಏನೋ ಗದ್ದಲಾಗ್ಯದ ಅಂಥೇಳಿ. ಹಾಗೆ ನಾನು ಮೇಲ್ಗಡೆ ಅಂಗಿ ಪಂಗಿ ಏನೂ ಹಾಕ್ಕೊಂಡಿರಲಿಲ್ಲ, ಒಳಗಿನ ಬನೇನ ಮೇಲೇ ಓಡಿ ಬಂದು ಹೊರಗಡೆ ನೋಡಿದಾಗ ಅವ್ರ ಮಗಳು ನಮ್ಮ ಪಕ್ಕದ ಮನೆ ಗೇಟನ್ನು ನಮ್ಮ ಮನೆ ಗೇಟ್ ಅಂತ ತಿಳ್ಕೊಂಡೆ, ಅಪ್ಪಾಜಿಗೇನೋ ಆಗ್ಯದ ಬರ್ರಿ, ಅಪ್ಪಾಜಿಗೇನೋ ಆಗ್ಯದ ಬರ್ರಿ ಅಂತ ಅವರು ಭಾಳ ಹಂಬಲಿಸ್ತಾಯಿದ್ರು. ನಾನು ಒಳಗಡೆ ಹೋಗಿ ನೋಡಿದಾಗ ಆಗಲೇ ಸರು ನೆಲದ ಮೇಲೆ ಬಾಗಿಲದೊಳಗೆ ಬಿದ್ದಿದ್ರು. ನನಗೇನೋ ಚಕ್ರ ಬಂದು ಬಿದ್ದಾರೆ ಇವರು, ಬಹುತೇಕ ಕೊಲೆ ಅಂತ ಅನ್ನಿಸ್ಲೇ ಇಲ್ಲ, ಅದು ಚಕ್ರ ಬಂದು ಬಿದ್ದಾರ. ಮತ್ತು ಆ ಬಿದ್ದ ಹೊಡೆತಕ್ಕೆ ತಲೆ ಒಡೆದು ರಕ್ತ ಚೆಲ್ಲದ ಅಂತ ಹಿಂಗೆ ನಾವು ತಿಳ್ಕೊಂಡು ಅವ್ರನ್ನ ಎತ್ತಿ ಕಾರ್ಪೆಟ್ ಮೇಲೆ ಹಾಕಿ ಪಟ್ನ ಒಂದು ಚಾದರ್ ತೊಗೊಂಡು ಆ ಚಾದರದೊಳಗೆ ಹಾಕ್ಕೊಂಡು ಪಕ್ಕದ ಮನೆ ತಿಗಡಿ ಅಂಥೇಳಿ ಅವ್ರದ್ದೊಂದು ಗಾಡಿ ತರಿಸಿ ಆ ಗಾಡಿಯೊಳಗೆ ನಾವು ಆಸ್ಪತ್ರೆಗೆ ತೊಗೊಂಡು ಹೋದವರು. ಹೋಗೋ ದಾರಿಯೊಳಗೆ ಅವರು ತಿಗಡಿಯವ್ರು ಹೇಳಿದ್ರು ನನಗೆ, ಇಲ್ಲರಿ ಇದು ಬಿದ್ದು ಪೆಟ್ಟಲ್ಲ, ಅವ್ರನ್ನ ಶೂಟ್ ಮಾಡ್ಯಾರ ಅಂತ. ಇಷ್ಟಕ್ಕೂ ನಾನು ಅವ್ರ ಜೊತೆಗೆ ವಾದ ಮಾಡಿದೆ. ಇಲ್ಲ, ಅವ್ರನ್ನ ಯಾಕೆ ಶೂಟ್ ಮಾಡ್ತಾರೆ ರೀ, ಯಾರು ಶೂಟ್ ಮಾಡ್ತಾರೆ, ಈ ವಯಸ್ಸಿನಾಗ ಅವ್ರನ್ನ ಶೂಟ್ ಮಾಡೋಕ್ಕೆ ಕಾರಣ ಏನೈತಿ ನಾನು ಹೇಳೋದಂದ್ರೆ. ಇಲ್ಲ, ಆಗ್ಯದ ಒಂದು 2-3 ಸರ್ತಿ ನಾವು ಆಸ್ಪತ್ರೆಗೆ ಹೋಗೋವರೆಗೂ ಅವ್ರು ರಿಪೀಟ್ ಮಾಡಿದರು. ಸೊ ಎಲ್ಲಿವರೆಗೂ ಡಾಕ್ಟರು ಸಿವಿಲ್ ಹಾಸ್ಪಿಟಲ್ನೊಳಗೆ ಅವರು ಅದನ್ನು ಜೀವ ಹೋಗಿತ್ತು, ಆಗಲೇ ಜೀವ ಹೋಗಿತ್ತು. ನಾನು ಮೂಗನ್ನು ಹಿಡಿದು ಅವ್ರ ನಾಡಿ ಹಿಡಿದು ಎದಿ ಮ್ಯಾಗ ಕೈ ಇಟ್ಟು ಬಡ್ತಾ ಹಿಡಿದು, ಯಾಕಂದ್ರೆ ಅವ್ರು ಅಲ್ಲೇ ಹಿಂಗೆ ಇದ್ದ ಕುರ್ಚಿ ಮೇಲೆ ಹಿಂಗೆ ಕುತ್ಕೊಂಡಿದ್ರು. ನೋಡಪ್ಪ, ನಿಮ್ಮ ಸರ್ಗೆ ಏನಾಗ್ಯದ ನೋಡು, ನಿಮ್ಮ ಸರ್ಗೆ ಏನಾಗ್ಯದ ನೋಡು ಅಂತ 3-4 ಸರ್ತಿ ಅವ್ರು ಹಂಬಲಿಸಿದ್ರು. ಸೊ ನಾನು ಹಾಗೆಲ್ಲ ನೋಡಿದಾಗ ಏನೋ ಉಸಿರು ಏನೂ ಇರಲಿಲ್ಲ, ನಾಡಿ ಬಡ್ತಾ ಇರಲಿಲ್ಲ. ದವಾಖಾನಿಗೆ ತೊಗೊಂಡೋಗಿ ಡಾಕ್ಟರ್ ಡಿಕ್ಲೇರ್ ಮಾಡಿದ ಮೇಲೇ ಇದು ಹಿಂಗೆ ಅವ್ರನ್ನ ಕೊಲೆ ಮಾಡಲಾಗಿದೆ ಅಂತ ಗೊತ್ತಾಯಿತು. ಸೊ ನಮ್ಮ ಕೈಗೆಲ್ಲ ಆ ರಕ್ತ, ಮೈಗೆಲ್ಲ ರಕ್ತ ಅಂಟ್ಕೊಂಡಿತ್ತು. ಸೊ ಅದು ಸುಮಾರು 3-3.5 ವರ್ಷಗಳ ಕಾಲ ಆ ಒಂದು ನೋವಿನಿಂದ, ಗಾಯದಿಂದ ಹೊರಗೆ ಬರೋದು ಭಾಳ ಕಷ್ಟ ಆಯಿತು ನನಗೆ. ಮತ್ತು ಈಗಲೂ ಆಗಸ್ಟ್ 30ನೇ ತಾರೀಕಿನ ಹಿಂದೆ ಮುಂದೆ ಒಂದು 2 ದಿವಸ ಇಷ್ಟು 10 ವರ್ಷ ಇವತ್ತು ಕಳೀತಾ ಇದೆ ಅಂದರೂ ಕೂಡ ಆ ಟೈಮ್ನಾಗ ನನ್ನ ಹೆಲ್ತ್ ಅಪ್ಸೆಟ್ ಆಗೇ ಬಿಡ್ತದೆ. ಅಷ್ಟು ನನ್ನೊಳಗೆ ಅವರು ಇಳಿದಿದ್ರು. ಅಲ್ಲಿ ಅವರ ಅಗಲಿಕೆ ಆದಮೇಲೆ ನಿಮ್ಮ ಆಡಳಿತ ವೈಖರಿ, ಸಾಂಸ್ಕೃತಿಕ ಲೋಕದ ಬದುಕು ಹೆಂಗೆ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ? ಇಲ್ಲ, ಭಾಳ ಕಷ್ಟ ಅಂತ ಅನ್ನಿಸ್ತು. ನಾನು ನಮ್ಮ ಆಡಳಿತ ವ್ಯವಸ್ಥೆಗೆ ಹೇಳಿದೆ, ಇಲ್ಲ, ಇಲ್ಲಿವರೆಗೂ ನನ್ನ ಭಾಳ ದೊಡ್ಡ ಶಕ್ತಿಯಾಗಿ ನನ್ನ ಗುರುಗಳಿದ್ದರು. ಹೀಗಾಗಿ ನನಗೇನೇ ಕಷ್ಟ ಆಗಲಿ, ಸುಖ ಆಗಲಿ, ನೋವಾಗಲಿ, ನಲುವಾಗಲಿ, ಏನೇ ಆಗಲಿ ನಾನು ಅವ್ರ ಜೊತೆಗೆ ಹಂಚ್ಕೊಳ್ತಿದ್ದೆ. ಇನ್ಮೇಲೆ ನಾನು ಯಾರ ಜೊತೆಗೆ ಹಂಚ್ಕೋಬೇಕು ಅದನ್ನು ಬೇಡ, ನಾನು ಈ ಪ್ರಿನ್ಸಿಪಾಲ್ಗೆ ಬಿಟ್ಟು ಕೊಟ್ಬಿಡ್ತೀನಿ, ನೀವು ಯಾರಿಗಾದರೂ ಇದನ್ನು ವಹಿಸ್ಕೊಡ್ರಿ ಅಂತ ಹೇಳಿದೆ ನಾನು. ಆಗ ಆ ಕಡೆಯಿಂದ ನಮ್ಮ ಆಡಳಿತಾಧಿಕಾರಿಗಳು ಒಂದು ಮಾತು ಹೇಳಿದರು, ಇಲ್ಲ, ನೀವು ಹೇಳೋ ಮಾತೆಲ್ಲ ನಾನು ಒಪ್ತೀನಿ, ಇಲ್ಲ ಅಂತಲ್ಲ, ಆದರೆ ನೀವು ಹಿಂಗೆ ಬಿಟ್ಟು ಹೋಗೋದೇ ಖರೆ ಇದ್ರೆ ಆ ಕಾಲೇಜಿಗೆ ಒಂದು 2 ಚಾವಿ ಹಾಕಿ ಚಾವಿ ಕೊಟ್ಟು ಕಳಿಸ್ಬಿಡ್ರಿ, ನಾವೇನು ಬೇರೆ ಯಾರನ್ನೂ ಪ್ರಿನ್ಸಿಪಾಲ್ರನ್ನ ಕಳಿಸೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಮಾತಾಡಿದರು. ಯಾಕ್ರಿ ಸರ್ ಅಂತ ಹೇಳಿದಾಗ ಅವರು ಒಂದು ಮಾತಂದರು, ಇಲ್ಲ, ನಿಮ್ಮ ಗುರುಗಳಂತೂ ಸರಿಯೇ, ನಿಮಗೆಷ್ಟು ನೋವಾಗ್ಯದ ಅಷ್ಟು ನಮಗೂ ನೋವಾಗ್ಯದ. ಈಶ್ವರನ್ ಕಾಲೇಜಿಗೆ ಅವರು ಎಷ್ಟು ದೊಡ್ಡ ಬಲ ಆಗಿದ್ದರು, ಅಷ್ಟೇ ತೊಂಟದಾರಿ ಮಠಕ್ಕೂ ಅಷ್ಟೇ ದೊಡ್ಡ ಬಲ ಆಗಿದ್ದರು. ಆದರೆ ನೀವು ಸಂಪೂರ್ಣವಾಗಿ ಅವರನ್ನೇ ಅವಲಂಬಿಸಿ ಬದುಕದಂಥವ್ರಲ್ಲ. ನಿಮಗೆ ಸ್ವಯಂ ಶಕ್ತಿ ಅಂತ ಒಂದು ಐತಿ. ಯಾಕಂದರೆ ನಾನು ಈ ಇಷ್ಟು ವರ್ಷದ ಒಂದು ಅವಧಿಯೊಳಗೆ ನಾನು ನಿಮ್ಮಲ್ಲಿ ಅದನ್ನು ಕಂಡೇನಿ. ಹೀಗಾಗಿ ನೀವು ದಯವಿಟ್ಟು ಬಿಟ್ಟು ಹೋಗಬೇಡ್ರಿ, ಮತ್ತು ಹೋಗೋದ ಕರೆ ಇದ್ದರೆ ಅದನ್ನು ಚಾವಿ ಹಾಕಿ ಕೊಟ್ಟು ಹೋಗ್ರಿ ಅಂತಂದರು. ಅದು ಮನಸ್ಸಿಗೆ ಭಾಳ ಖೇದ ಅನ್ನಿಸ್ತು ನನಗೆ.
ಮತ್ತು ಇದರ ಆಚೆಗೆ ಇನ್ನೂ ದೊಡ್ಡ ಅಜ್ಜವರು ಇದ್ದರು. ಸೊ ಅವ್ರಿಗೂ ನನ್ನಷ್ಟೇ ನೊಂದ್ಕೊಂಡಿದ್ರು, ನನ್ನಷ್ಟೇ ನೊಂದ್ಕೊಂಡಿದ್ರು. ಯಾಕಂದ್ರೆ ಕಲಬುರ್ಗಿಯವರು ಅವರು ಒಂದು ಭಾವನಾತ್ಮಕವಾಗಿ ಮತ್ತು ತುಂಬ ಅಂದರೆ ತುಂಬ ಅದೊಂದು ಬೌದ್ಧಿಕ ಭಾವನಾತ್ಮಕ ಸಾಂಗತ್ಯ, ಅವ್ರ ನಡವಳಿಕೆ ಭಾಳ ಅದ್ಭುತವಾದ ಸಾಂಗತ್ಯ ಇತ್ತು. ಏನೇ ಒಂದು ಹೊಸ ಆಲೋಚನೆ ಇದ್ದರೆ ಇವರು ಅವ್ರ ಜೊತೆಗೆ ಹಂಚ್ಕೊಳ್ಳೋರು, ಅವರು ಒಂದೇನೋ ಹೊಸ ಕಾರ್ಯ ಇದ್ದರೆ ಅದರ ಪೂರ್ವಗಳ ಬಗ್ಗೆ ಇವ್ರ ಜೊತೆಗೆ ಹಂಚ್ಕೊಳ್ತಾ ಇದ್ರು. ಹಿಂಗೆ ಅದೊಂದು ಕಾಂಬಿನೇಷನ್, ಅಜ್ಜವ್ರದ್ದು ಮತ್ತು ಕಲಬುರ್ಗಿ ಸರ್ದು ಬಹಳ ಅದ್ಭುತವಾದಂಥ ಒಂದು ಕಾಂಬಿನೇಷನ್ನು. ಕಲಬುರ್ಗಿ ಸರ್ ಹೋದ್ಮೇಲೆ ಅಜ್ಜವರು ಕೂಡ ಭಾಳ ಅಲೋನ್ನೆಸ್ಸನ್ನು ಫೀಲ್ ಮಾಡಲಿಕ್ಕೆ ಶುರು ಮಾಡಿದರು. ಮತ್ತು ಅಂಥದ್ರೊಳಗೆ ನಾನು ಗುರುಗಳಿಗೆ ಮತ್ತಷ್ಟು ಹಿಂಗೆ ನಾನು ಬಿಡ್ತೀನಿ ಅಂಥೇಳಿ ಮತ್ತಷ್ಟು ನೋವು ಮಾಡಬಾರ್ದು ಅನ್ನೋ ಕಾರಣದಿಂದ ಮತ್ತೆ ಆ ದಿನಗಳನ್ನ ಎದುರಿಸಲೇಬೇಕಾಯಿತು. ಎದುರಿಸೋದು ಅನಿವಾರ್ಯನೇ ಆಯಿತು. ಏನೇ ಆದರೂ ಕೂಡ ಅವ್ರ ಒಳಗಡೆ ತುಂಬಿದಂಥ ಚೈತನ್ಯ ಇದೆಯಲ್ಲ, ಅದು ಅವರು ಇಲ್ಲದ ಕಾಲಕ್ಕೂ ಕೂಡ ಅದು ಇವತ್ತು ಒಂದು ಇಂಧನವಾಗಿ ನಮ್ಮನ್ನು ಮುನ್ನಡೆಸ್ತಾ ಇದೆ. ನಾವು ವಿದ್ಯಾರ್ಥಿಯಾಗಿದ್ದಾಗ, ನೀವು ವಿದ್ಯಾರ್ಥಿಯಾಗಿ ಪ್ರಾಧ್ಯಾಪಕರಾದಮೇಲೆ ಗದಗ್ನಲ್ಲಿ ಧಾರವಾಡದಲ್ಲಿ ಅಷ್ಟು ದೊಡ್ಡ ಒಂದು ಸಾಹಿತ್ಯಿಕ ಪರಂಪರೆ ಇತ್ತು. ನವೋದಯದ ತಲೆಮಾರಿನ ಡಾಕ್ಟರ್ ಎಂ ಕಲಬುರ್ಗಿಯವರು, ಚಂದ್ರಶೇಖರ್ ಪಾಟೀಲರು, ಗಿರಡಿ ಗೋವಿಂದರಾಜ್ ಅವರು, ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟರು, ಸದಾನಂದ ಕನ್ವಳ್ಳಿಯವರು, ಹೀಗೊಂದು ಭಾಳ ದೊಡ್ಡ ಕೀರ್ತನಾಥ್ ಕುರ್ತಕೋಟಿಯವರು, ಆಮೂರವರು ಇದ್ದರು, ಜೆ ಎಸ್ ಆಮೂರವರು ಇದ್ದರು, ರಾಘವೇಂದ್ರ ರಾಯರಿದ್ದರು, ಭಾಳ ದೊಡ್ಡ ದೊಡ್ಡವರೆಲ್ಲ ಇದ್ದರು. ಅದು ಎಲ್ಲ ಪರಂಪರೆಯ ಜನ ಹೋದ್ರಿ. ಈಗ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರು ಒಬ್ಬರು ಇವತ್ತು ಅದರ ಪ್ರತಿನಿಧಿಯಾಗಿದ್ದಾರೆ. ಸೊ ಈ ಖಾಲಿತನ ಇದೆಯಲ್ಲ ಧಾರವಾಡದ ಸಾಂಸ್ಕೃತಿಕ ಸಂದರ್ಭದಲ್ಲಿ, ಈ ವಾತಾವರಣದ ವ್ಯಾಕ್ಯೂಮ್ ಏನು ಅನಿಸ್ತಾ ಇದೆ? ನೀವು ಅದನ್ನು ವಿದ್ಯಾರ್ಥಿಯಾಗಿ ಸಾಕ್ಷಿಯಾಗಿರಿ, ಈಗ ಪ್ರಾಧ್ಯಾಪಕರಾಗಿ ಬರಹಗಾರರಾಗಿ. ಧಾರವಾಡಕ್ಕೆ ಅವರೆಲ್ಲ ಏನಿದ್ರಲ್ಲ ಅವೆಲ್ಲ ನಮ್ಮ BGL ಸ್ವಾಮಿಯವ್ರದ್ದು ಒಂದು ಪುಸ್ತಕ ಇದೆ, ಪಂಚಕಲಶ ಗೋಪುರಗಳು ಅಂತ. ಹಂಗೆ ಧಾರವಾಡಕ್ಕೆ ಕಳಶದೋಪಾದಿಯಲ್ಲಿ ಇದ್ದಂಥವ್ರು ಅವರು. ಇವತ್ತು ಸಿದ್ಧಲಿಂಗ ಪಟ್ಟಣಶೆಟ್ಟರನ್ನ ಬಿಟ್ಟರೆ ಆ ಎತ್ತರದ ಸಾಧಕರು ಅಂತ ಏನಿದ್ರಲ್ಲ ಇವತ್ತು ಎಲ್ಲೂ ಕಾಣ್ತಾ ಇಲ್ಲ. ಧಾರವಾಡ ಆ ಥರದ ಒಂದು ಅಭಾವವನ್ನು ಇವತ್ತು ಅನುಭವಿಸ್ತಾ ಇದೆ. ಧಾರವಾಡ ಬರಡ್ ಅಂತ ಅನ್ಸಂಗಿಲ್ಲ. ನನಗೆ ಒಂದು ಆಸೆ ಏನು ಅಂದರೆ, ಬರಡು ಅನ್ನೋ ಶಬ್ದವನ್ನು ಅಷ್ಟು ಕಠಿಣ ಮತ್ತು ಕ್ರೂರವಾಗಿ ಬಳಸಲಾರೆ, ಆದರೆ ಒಂದು ಖಾಲಿತನ ಅಂತೂ ಕಾಣ್ತಾ ಇದೆ. ಬಟ್ ಅದರ ಜೊತೆಗೆ ಇನ್ನು ಮುಂದಿನ ಒಂದು ತಲೆಮಾರು ಅವರನ್ನು, ಹಿಂದಿಲವರನ್ನು ಪ್ರೇರಣೆಯನ್ನಾಗಿಟ್ಟುಕೊಂಡು ಮುಂದಿಲ್ಲದೊಂದು ತಲೆಮಾರು ಇಲ್ಲಿ ರೂಪುಗೊಳ್ಳಬೇಕಾಗಿದೆ. ಮತ್ತು ಅದು ಒಂದು ಸಂಕ್ರಮಣ ಕಾಲ. ಅವತ್ತು ಅವರು ಹಳ್ಳಿಯನ್ನು ಬಿಟ್ಟು ಏನು ಧಾರವಾಡಕ್ಕೆ ಬಂದು ಸೆಟ್ಲ್ ಆದರು ಮತ್ತು ಧಾರವಾಡಕ್ಕೆ ಏನೊಂದು ಘನತೆ ಗೌರವಗಳನ್ನ ತಂದು ಕೊಟ್ಟರು. ಅದು ಶಂಭಾ ಅವರ ಆದಿಯಾಗಿ, ಬೇಂದ್ರೆ ಅವರ ಆದಿಯಾಗಿ, ಕಲಬುರ್ಗಿ ಸರ್ ಆದಿಯಾಗಿ, ಕಣಿವೆಯವರ ಆದಿಯಾಗಿ ಭಾಳ ದೊಡ್ಡ ದೊಡ್ಡವರೆಲ್ಲ ಇದ್ದರು. ಮುಂದೆ ಅವರು ಗತಿಸಿದ ಮೇಲೆ ಈ ಊರೊಳಗಿದ್ದಂಥ ಪ್ರತಿಭೆಗಳು ಅವು ಇನ್ನೆಲ್ಲೋ ಮತ್ತೊಂದು ಕಾಸ್ಮೋಪಾಲಿಟಿನ್ ಸಿಟಿ ಅಂತ ನಾವೇನು ಹೇಳ್ತೀವಲ್ಲ, ಅಲ್ಲಿ ಹೋಗಿ ಅವರೆಲ್ಲ ಸೆಟ್ಲ್ ಆದರು. ಹೀಗಾಗಿ ತಾತ್ಕಾಲಿಕ ಇದೊಂದು ಅಭಾವ ಕಾಣಿಸ್ತಾ ಇದೆ. ಆದರೆ ಮುಂಬರುವ ದಿನಗಳಲ್ಲಿ ಬಹುತೇಕ ಮತ್ತೆ ಧಾರವಾಡಕ್ಕೆ ಒಂದು ಘನತೆ ಗೌರವವನ್ನು ತಂದು ಕೊಡುವಂಥ ವ್ಯಕ್ತಿತ್ವಗಳು ಈ ಊರಿನಲ್ಲಿ ಬೆಳಗಬಹುದು ಅನ್ನುವಂಥ ಒಂದು ಸದಾಶಯ ಇದೆಯಲ್ಲ. ಯಾಕಂದರೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ರತ್ನಗರ್ಭ ಸುಂದರ ಅಂಥೇಳಿ. ಈ ಭೂಮಿ ತಾಯಿಯ ಹೊಟ್ಟೆಯೊಳಗೆ ಎಂತೆಂಥ ರತ್ನಗಳದಾವ ಅನ್ನೋದಿದೆಯಲ್ಲ, ಅದನ್ನು ನಾವು ಕಲ್ಪನಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಧಾರವಾಡದ ಕೀರ್ತಿಯನ್ನು ಎತ್ತಿ ಹಿಡಿಯುವಂಥ ಈಗ ಸಂಗೀತದೊಳಗೆ ಮನ್ಸೂರವರಿದ್ದರು, ಈಗ ರಾಜ್ಗುರು ಅವರಿದ್ದರು, ಗಂಗೂಬಾಯಿ ಹಾನಗಲ್ ಅವರಿದ್ದರು. ಆಯಿತು, ಅವ್ರದ್ದೊಂದು ಯುಗ ಮುಗೀತು. ಈಗ ವೆಂಕಟೇಶ್ ಕುಮಾರ್ ಅವ್ರ ಯುಗ ಬಂದದ. ಈಗ ಆ ಒಂದು ಹೈಟನ್ನು ಸಂಗೀತದೊಳಗೆ ವೆಂಕಟೇಶ್ ಕುಮಾರ್ ಅವರು ಇಡೀ ಅಖಿಲ ಭಾರತ ಮಟ್ಟದೊಳಗೆ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಹಾಗೆ ಸಾಹಿತ್ಯದೊಳಗೂ ಕೂಡ ಅಂಥ ಪ್ರತಿಭೆಗಳು ಧಾರವಾಡದಲ್ಲಿ ಉದ್ಭವ ಆಗ್ಬೋದು, ಉಗಮಿಸ್ಬಹುದು ಅನ್ನುವಂಥ. ಯಾಕಂದರೆ ಶಾಲ್ಮಲೆ ನಿಮಗೆ ಗೊತ್ತಿರುವ ಹಾಗೆ ಚಂದ್ರಶೇಖರ್ ಪಾಟೀಲರ ಶಾಲ್ಮಲೆ ಅವಳು ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ ಈ ಊರಿನಲ್ಲಿ. ಗೊತ್ತಿಲ್ಲ ಮುಂದೆ ಬರುವ ದಿನದಲ್ಲಿ ಈ ಎತ್ತರದ ಮಹಾನುಭಾವರು ಈ ಊರಿನಲ್ಲಿ ಉದ್ಭವಿಸಲಿ ಅಂತ ನಾನು. 80ರ ದಶಕದಲ್ಲಿ ನಾನು ಧಾರವಾಡದಲ್ಲಿ ವಿದ್ಯಾರ್ಥಿಯಾಗಿ, 90ರ ದಶಕದಲ್ಲಿ ನಾನು ಗದಗಿಗೆ ಪ್ರಾಧ್ಯಾಪಕನಾಗಿ ಬಂದೆ. 90ರ ದಶಕದಲ್ಲಿ ಗದಗಿನ ವಿದ್ಯಾರ್ಥಿ ಜೀವನವನ್ನು ಮುಗಿಸ್ಕೊಂಡು ನೀವು ನಾನು ಧಾರವಾಡದ ಜೀವನಕ್ಕೆ ಬಂದ್ರಿ. ಆಗ ನಾನು ಧಾರವಾಡದ ನನ್ನ ಗುರುಗಳನ್ನು ನೋಡಿದ್ದೀನಿ. ಈಗ ನೀವು ಧಾರವಾಡದಲ್ಲಿ ನಮ್ಮ ಸಹೋದ್ಯೋಗಿ ರೂಪದಲ್ಲಿ ನೀವೆಲ್ಲ ಇಲ್ಲಿ ಕೆಲಸ ಮಾಡೋದನ್ನು ನೋಡಿದೆ. ಅದಕ್ಕೆ ನಾನು ಆ ಕಟುವಾದ ಪದ ಖಾಲಿತನ ಅನಿಸೋದಕ್ಕಿಂತಲೂ ಯಾಕೋ ನಂಗೆ ಬರ್ಡೇ ಅನಿಸಿ ಈ ಮಾತನ್ನು ಹೇಳಬೇಕಾಗ್ತಾ ಇದೆ. ನೀವು ಹೇಳೋದ್ರ ಮುಂದೆ ನಾವೆಲ್ಲವನ್ನು ಭರವಸೆ ಇಟ್ಕೊಂಡು ನೋಡಬೇಕು, ಸಾಹಿತ್ಯ ಪರಂಪರೆ ಬೆಳಿಬೇಕು ಅಂತ ಆಶಿಸ್ತೀನಿ. ಈಗ ನೀವು ಆ ರಾಯಭಾರಿ ಅನ್ನೋದು ಆರಂಭದ ಮಾತಿಗೆ ಹೇಳೋದಾದ್ರೆ, ಈಗ ಧಾರವಾಡದಲ್ಲಿ ಏನೋ ಒಂದು ಕೆಲಸ ಇತ್ತು ಅಂತಂದ್ರೆ, ನಮ್ಮ ಹಿರಿಯರಿಂದ ಹಿಡಿದು, ನನ್ನ ಹಿರಿಯರಿಂದ ಹಿಡಿದು ನನ್ನ ಸಮಕಾಲೀನರು ಮತ್ತು ನನ್ನ ಜೂನಿಯರ್ಸಿಗೆ ಧಾರವಾಡದಲ್ಲಿ ಒಂದು ಏನಾರ ಕೆಲಸ ಇತ್ತಂದ್ರೆ ತೊಡ್ಕರವ್ರಿಗೆ ಹೇಳಿಬಿಟ್ರೆ ಆಯಿತು ಅನ್ನುವಂಥ ಒಂದು ಸಾಂಸ್ಕೃತಿಕ ವಾರಸುದಾರಿಕೆ ಇದೆಯಲ್ಲ. ಫಾರ್ ಎಕ್ಸಾಂಪಲ್, ನಾನು ಧಾರವಾಡಕ್ಕೆ ಬರಬೇಕು, ಧಾರವಾಡದ ಕೆಲವು ಸ್ಥಳಗಳನ್ನು ಸಂದರ್ಶಿಸಬೇಕು,
ಸಂದರ್ಶನ ಮಾಡಬೇಕು, ಧಾರವಾಡದ ಕೆಲವು ಸಾಹಿತಿಗಳನ್ನ ಸಂದರ್ಶನ ಮಾಡಬೇಕು ಅಂದ ಕೂಡಲೇ ನಾನು ಇವತ್ತಿನ ಪೀಠಾಧಿಪತಿಗಳಾದ ಸಿದ್ದರಾಮ ಸ್ವಾಮಿಗಳಿಗೆ ಹೇಳಿದ ಕೂಡಲೇ ಇಲ್ಲ ನಾ ತೊಡ್ಕರ್ಗೆ ಹೇಳ್ತೀನಿ ನೀವು ಹೋಗ್ರಿ ಅಂದರು. ಅಂದರೆ ಈ ಒಂದು ಕನೆಕ್ಟಿವಿಟಿ ಇದೆಯಲ್ಲ, ಈ ಒಂದು ಇದನ್ನು ನಾವು ಕಾಯಕದ ಜೊತೆಗೆ ದಾಸೋಹ ಪರಂಪರೆ ಅಂತೀವಿ. ಇದಕ್ಕೆ ನೀವು ಪೂರಕವಾಗಿ ಕೆಲಸ ಮಾಡ್ತಿರಲ್ಲ, ಇದ್ರ ಹಿಂದಿನ ಶಕ್ತಿನೂ ಒಂದು ಸಮಥಿಂಗ್ ಇರಬೇಕಲ್ಲ. ಇದ್ರ ಹಿಂದಿನ ಶಕ್ತಿನೇ ನಮ್ಮ ಪೂಜ್ಯ ಗುರುಗಳಲ್ಲಿ. ಈ ಕಡೆ ಅಂದ್ರೆ academic ಹೌದು, ಅವರೇ ಕೇಂದ್ರ. ಸುತ್ತಲ ಅದು ಒಂದು ಕಲಬುರಗಿಯವ್ರ ಸುತ್ತ, ಇನ್ನೊಂದು ಗದಗಿನ ತೋಂಟದಾರ್ಯ ಸ್ವಾಮಿಗಳು ಪೂಜ್ಯರ ಸುತ್ತ. ಯಾಕಂದರೆ ಅವರು ನೋಡಿ, ಕಲಬುರಗಿ ಸರು ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಈಗಿನಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ. ಅವತ್ತು ಧಾರವಾಡಕ್ಕೆ ಯಾರಾದರೂ ಬರ್ತಾರಾ, ಏನಾದರೂ ಒಂದು ಕೆಲಸಕ್ಕೆ ಬರ್ತಾರಾ ಅಂದರೆ ಜನ ಅವ್ರನ್ನ ಬಂದು ಭೇಟಿ ಆಗ್ತಿದ್ರು. ಅದು ಯಾರೇ ಹಾಮಾನಾಯಕರ ಆದಿಯಾಗಿ, ಚಿದಾನಂದ ಮೂರ್ತಿಯವರ ಆದಿಯಾಗಿ, ವಿವೇಕ್ ರೈಯವರ ಆದಿಯಾಗಿ, ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ನಾವೇನು ಹೇಳ್ತೀವಿ, ಅವ್ರು ಏನೇ ಒಂದು ಕೆಲಸಕ್ಕೆ ಬಂದ್ರೂ ಕಲಬುರ್ಗಿ ಅವ್ರನ್ನ ಕಾಣಬೇಕು ಅಂತ. ಹಾಗೆಯೇ ಆ ಕಡೆ ಏನೇ ಒಂದು ಕೆಲಸಕ್ಕೆ ಯಾರೇ ಬಂದರೂ ಕೂಡ ಗದಗಿನ ತೋಂಟದಾರ್ಯ ಪೂಜ್ಯರನ್ನು ಕಾಣಬೇಕು ಅಂಥೇಳಿ. ಈಗ ಅವರೆಲ್ಲರ ಪುಣ್ಯದಿಂದ ನಮ್ಮಲ್ಲಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ. ಇನ್ಫ್ರಾಸ್ಟ್ರಕ್ಚರ್ ಏನೂ ಇಲ್ಲದೇ ಇರೋ ಕಾಲದಲ್ಲಿ ಅವರು ನಮ್ಮ ಊರಿಗೆ ಒಳ್ಳೆಯದಾಗುವಂಥದ್ದನ್ನು ಯಾರಾದರೂ ಮಾಡ್ತಾರೆ ಅಂದರೆ ಅವ್ರಿಗೊಂದು ಆಶ್ರಯವನ್ನು ಕೊಡೋದು, ಅವ್ರಿಗೆ ಭರವಸೆಯನ್ನು ಕೊಡೋದು. ಉದಾಹರಣೆಗೆ ನಿಮಗೆ ಬೆಳಗಲ್ ವೀರಣ್ಣವ್ರ ಬಗ್ಗೆ, ಅವರು ಎಷ್ಟು ನಿರಾಶರಾಗಿದ್ದರು ಅಂದರೆ ಕಲಬುರ್ಗಿ ಸರ್ ಅವರಿಗೆ ತುಂಬಿದಂಥ ಸ್ಥೈರ್ಯ ಇದೆಯಲ್ಲ, ಅವ್ರ ಕಡೆಯಿಂದ ಬಸವೇಶ್ವರ ನಾಟಕ ತಾವೇ ಸ್ವತಃ ರಚನೆ ಮಾಡಿ ಆ ತೊಗಲುಗೊಂಬೆಯೊಳಗೆ ಆ ಬಸವೇಶ್ವರ ನಾಟಕವನ್ನು ರೂಪಿಸಿ ಅದನ್ನು ಅಳವಡಿಸಿ ಅದನ್ನು ಆಟ ಆಡಿಸ್ಲಿಕ್ಕೆ ಹಚ್ಚಿ, ಎಷ್ಟೋ ಕಡೆ ಮಠಗಮಾನ್ಯಗಳಿಗೆ ಹೇಳಿ, ಸಂಘ ಸಂಸ್ಥೆಗಳಿಗೆ ಹೇಳಿ, ಅದರಿಂದ ಅವ್ರಿಗೊಂದು ಭಾಳ ಒಳ್ಳೆ ರೀತಿ ಉತ್ಪನ್ನ ಬರೋ ಹಂಗೆ ಮಾಡಿ ಅವ್ರ ಮಕ್ಕಳ ಮದುವೆ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಂಪನ್ಮೂಲ ಬೇಕಾಗಿತ್ತು ಅದನ್ನೆಲ್ಲ ಒಂದು ಬಸವೇಶ್ವರ ತೊಗಲುಗೊಂಬೆ ಆಟದಿಂದ ಕಲಬುರ್ಗಿ ಸರ್ ಅವರಿಗೆ ಒದಗಿಸ್ಕೊಟ್ರು. ಬೆಳಗಲ್ ವೀರಣ್ಣವ್ರು ಯಾರು? ಕಲಬುರ್ಗಿ ಸರ್ ಯಾರು? ಮತ್ತು ಹೇಗೆ ನೀವು ಕಲಬುರ್ಗಿ ಸರ್ನ ಒಬ್ಬ ಜಾತಿವಾದಿ ಅಂತ ಹೇಳ್ತೀರಿ? ಮತ್ತು ಈ ರೀತಿ ಒಬ್ಬ ಕಲಾವಿದನನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಯಾವುದೇ ಒಬ್ಬ ಪ್ರಜ್ಞಾವಂತನ ಒಂದು ಕೆಲಸ. ಅದು ಈಗ ಕರ್ನಾಟಕದ ಯಾವುದೇ ಭಾಗದಿಂದ ಯಾರಾದರೂ ಧಾರವಾಡಕ್ಕೆ ಒಂದು ಏನೋ ಇಲ್ಲೊಂದು ನಾಟಕ ಮಾಡಲಿಕ್ಕೆ ಬರ್ತಾರೆ. ಉದಾಹರಣೆಗೆ ನಮ್ಮ ಹುಲ್ಗಪ್ಪ ಕಟ್ಟಿಮನಿಯವರು, ಎಷ್ಟು ಅದ್ಭುತವಾದ ಪ್ರತಿಭೆ ಹುಲ್ಗಪ್ಪ ಕಟ್ಟಿಮನಿ ಅಂದ್ರೆ. ಅವರ ವಿಶೇಷವಾಗಿ ಅವರ ಜೈಲಿನಿಂದ ಜೈಲಿಗೆ ರಂಗಯಾತ್ರೆ ಅಂತ ಇದೆಯಲ್ಲ, ಕೈದಿಗಳವರು, ಅವ್ರನ್ನ ಯಾರೂ ಮಾತಾಡಿಸೋದಿಲ್ಲ. ಸಂಬಂಧಿಕರು ಕೂಡ ಯಾವಾಗೋ ವರ್ಷದಲ್ಲಿ ಒಂದು ಸರ್ತೆ ಒಂದು ತಾಸು 2 ತಾಸು ಬಂದು ಭೇಟಿಯಾಗಿ ಹೋಗ್ತಾರೆ. ಒಂದೇನೋ ಯಾವುದೋ ಒಂದು ಆವೇಶದಲ್ಲಿ ತಪ್ಪು ಮಾಡಿ ಜೈಲು ಸೇರಿದಂಥ ಆ ಕೈದಿಗಳಿಗೆ ಒಂದು ಬಿಡುಗಡೆ, ಕಲೆಯ ಮೂಲಕ ಬಿಡುಗಡೆ ಕೊಡೋದಿದೆಯಲ್ಲ, ಅದೇನು ಸಾಮಾನ್ಯವಾದ ಕೆಲಸ ಅಲ್ಲ. ಅವರು ಕರ್ನಾಟಕದಲ್ಲಿ ಅದನ್ನು ಮಾಡುವಾಗ ನಾವು ಹುಲ್ಗಪ್ಪ ಕಟ್ಟಿಮನಿಯವ್ರ ಜೊತೆಗೆ ನಾವು ನಿಲ್ಲದೇ ಹೋದರೆ ಅವರಿಗೆ ಬೇಕಾದಂಥ ಊಟದ ಅನುಕೂಲತೆ, ವಸತಿಯ ಅನುಕೂಲತೆ, ಮತ್ತು ಬೇರೆ ಇನ್ನೇನಾದರೂ ಸಂಪನ್ಮೂಲದ ಅನುಕೂಲತೆ ಅಗತ್ಯ ಇದ್ದಾಗ ನಾವು ಅದನ್ನು ಒದಗಿಸದೇ ಹೋದರೆ ನಾವು ಒಂದು ರಾಷ್ಟ್ರ ನಿರ್ಮಾಣ ಅಂತ ನಾವೇನು ಹೇಳ್ತೀವಲ್ಲ, ಅದಕ್ಕೆ ನಾವು ದ್ರೋಹ ಬಗೆದಂಗೆ ಅಲ್ಲ. ಸೊ ಮನುಷ್ಯ ನಿರ್ಮಾಣ ಅಂತ ಒಂದು ಏನಿದೆಯಲ್ಲ, ಬಾಂಧವ್ಯಗಳ ನಿರ್ಮಾಣ ಅಂತ ಏನಿದೆಯಲ್ಲ, ಅದಕ್ಕೆ ನಾವು ದ್ರೋಹ ಬಗೆದಾಗೇ ಅಲ್ಲ. ಸೊ ಹೀಗಾಗಿ ಇವತ್ತು ಗುರುಗಳು ಮಾಡ್ತಾ ಇದ್ದಂಥ ಅದು ಏನು ಕೆಲಸ ಇದೆಯಲ್ಲ, ಅದು ಪುಸ್ತಕಗಳನ್ನು ಬರೆಸೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಅಥವಾ ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸೋದಾಗಿರ್ಬೋದು. ಸೊ ಅದರ ಒಂದು ಪ್ರಭಾವ ಇದೆಯಲ್ಲ, ಅದೆಲ್ಲ ಇವತ್ತಿಗೂ ನನ್ನ ಮೇಲೆ, ನನ್ನ ಥರದ ಸ್ನೇಹಿತರ ಮೇಲೆ ಇರೋದರಿಂದ ಧಾರವಾಡಕ್ಕೆ ಯಾರೇ ಒಂದು ಏನೋ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಬಂದರೆ ನಮ್ಮ ಕಡೆಯಿಂದ ಆದಂಥ ನಮ್ಮ ಮಿತಿಯೊಳಗೆ ಅವ್ರಿಗೆ ಏನು ನಾವು ಒದಗಿಸ್ಲಿಕ್ಕೆ ಸಾಧ್ಯ. ಯಾಕಂದರೆ ಅಲ್ಲಿ ಅಜ್ಜವ್ರು ನೋಡ್ತಿದ್ವಿ ಎಷ್ಟೋ ಕಷ್ಟ ಮಠದೊಳಗೆ, ಆದರೂ ಯಾರಾದರೂ ಬುದ್ಧಿ ನಮ್ಗೆ ಆಶ್ರಯ ಬೇಕು, ನಮ್ಗೆ ಪ್ರಸಾದ ಬೇಕು ಅಂತ ಬಂದರೆ ಎಂದೂ ಯಾರಿಗೂ ಇಲ್ಲ ಅಂತ ಹೇಳಿ ಕಳಿಸ್ತಿರಲಿಲ್ಲ. ಸೊ ಈ ಎರಡೂ ಕೆಲಸ ಗದಗಿನ ಅಜ್ಜವ್ರು ಏನು ಮಾಡ್ತಾಯಿದ್ರು, ಕಲಬುರ್ಗಿ ಸರ್ ಏನು ಮಾಡ್ತಾಯಿದ್ರು, ಅದನ್ನೇ ಆ ಎರಡೂ ಕೆಲಸಗಳನ್ನ ಇವತ್ತು ಹಿರೇಮಲ್ಲೂರು ಈಶ್ವರನ್ ಕಾಲೇಜ್ ಮಾಡ್ತಾಯಿದೆ. ತೋಡ್ಕರ್ ಮಾಡ್ತಾ ಇದ್ದಾನೆ ಅಂತಲ್ಲ, ಈಶ್ವರನ್ ಕಾಲೇಜ್ ಮಾಡ್ತಾ ಇದೆ. ಯಾಕಂದರೆ ಈಶ್ವರನ್ ಕಾಲೇಜ್ ರೂಪುಗೊಳ್ಳಲು ಒಂದು ಕಡೆ ಅದು ಕಾಲೇಜು, ಇನ್ನೊಂದು ಕಡೆ ಮಠದಂಥ ದಾಸೋಹ ಅದೊಂದು ಸಾಂಸ್ಕೃತಿಕ ಕೇಂದ್ರ, ಅದು ಬರೀ ಶೈಕ್ಷಣಿಕ ಕೇಂದ್ರ ಅಲ್ಲ, ಅದಕ್ಕೊಂದು ಜವಾಬ್ದಾರಿ ಇದೆ. ಆಮೇಲೆ ನಮ್ಮ ಸಂಸ್ಥೆಗಳಿಗೆ ಈ ಸಂಪನ್ಮೂಲಗಳನ್ನು ಕಲೆಕ್ಟ್ ಮಾಡುವಂಥ ಜವಾಬ್ದಾರಿ ಒಂದೇ ಇಲ್ಲ, ಕಲೆಕ್ಟ್ ಮಾಡಿದ್ದನ್ನು ಹೊಳ್ಳಿ ವಿತರಣೆ ಮಾಡುವಂಥ ಒಂದು ಜವಾಬ್ದಾರಿನೂ ಕೂಡ ನಮಗಿದೆ ಅಂದೆ. ಇವತ್ತು ಜನ ನಮ್ಮ ಮೇಲೆ ಏನೋ ಒಂದು ಭರವಸೆಯನ್ನು ಇಟ್ಕೊಂಡು ತಮ್ಮ ಮಕ್ಕಳನ್ನ ಕಳಿಸಿರ್ತಾರೆ, ಫೀಸ್ ಕಟ್ಟಿರ್ತಾರೆ, ಅದೆಲ್ಲ ಸರಿಯೇ. ಆ ಮಕ್ಕಳನ್ನು ರೂಪಿಸುವುದರ ಜೊತೆಗೆ ಒಂದು ವಾತಾವರಣವನ್ನು ರೂಪಿಸೋದಿದೆಯಲ್ಲ, ಆ ವಾತಾವರಣ ರೂಪಿಸಲಿಕ್ಕೆ ಬೇಕಾಗುವ ಸಂಪನ್ಮೂಲಗಳನ್ನು ವಿತರಣೆ ಮಾಡಬೇಕಾಗ್ತದೆ. ಸೊ ಆ ವಿತರಣೆ ಮಾಡುವುದು ಕೂಡ ಅಷ್ಟೇ ಮಹತ್ವದ ದಾಸೋಹದ ಕೆಲಸ. ಅದು ದಾಸೋಹದ ಕೆಲಸ. ನಮ್ಮ ಶರಣರು ಇದನ್ನೇ ಮಾಡಿದರು, ನಮ್ಮ ಗುರುಗಳು ಇದನ್ನೇ ಮಾಡಿದರು, ಪೂಜ್ಯರು ಇದನ್ನೇ ಮಾಡಿದರು. ಸೊ ಅವರ ಮುಂದುವರಿಕೆಯಾಗಿ ನಾನು ಇದನ್ನು ಮಾಡಿಕೊಂಡು ಹೊರಟಿದ್ದೀನಿ ಅಷ್ಟೇ. ಓಕೆ. ಈ ಒಂದು ಸಾಂಸ್ಕೃತಿಕ ಪರಿಚಾರಕ್ಕೆ ಜೊತೆಗೆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರುವ ಅನೇಕ ಅನುಭವಗಳು, ಕಲಬುರ್ಗಿಯವರ ಅನಿರೀಕ್ಷಿತ ವಿದಾಯ, ಇವನ್ನೆಲ್ಲ ಮನಪೂರ್ವಕವಾಗಿ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಈಗ ಹೊಸ ತಲೆಮಾರಿನವರಿಗೆ ಕಲಬುರ್ಗಿಯವರಿಂದ ನಾವು ಹಾಗೆ ನಿಮ್ಮಂಥವರು ಅನೇಕರು ಬೆಳೆದು ಬಂದ ಮಾರ್ಗ
ಧಾರವಾಡದಲ್ಲಿ ಮತ್ತೆ ಧಾರವಾಡದಲ್ಲಿ ಮಳೆ ಬಿದ್ದ ಹಾಗೆ ಅಂಥ ಒಂದು ಸಾಂಸ್ಕೃತಿಕ ಒಂದು ಚಿಲುಮೆ ಉಕ್ಕಿ ಇರಲಿ ಅಂತ ಹಾರೈಸಿ ಇಷ್ಟೆಲ್ಲ ಅರ್ಥಪೂರ್ಣ ಮಾತುಗಳಿಗೆ ಸಾಕ್ಷಿಯಾದ ನಿಮ್ಮನ್ನು ನಾನು ವಚನ ಟಿ ವಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಶರಣಾರ್ಥಿ. ಆತ್ಮೀಯರೇ, ಸಾಂಸ್ಕೃತಿಕ ನಗರಿ ಧಾರವಾಡದ ಅನೇಕ ಐತಿಹಾಸಿಕ ಸಂಗತಿಗಳನ್ನು ಪರಮಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಪ್ರಭಾವ, ಡಾಕ್ಟರ್ ಎಂ ಕಲಬುರ್ಗಿಯವರ ಪರಿಸರ, ಅವರ ಅಮಾನುಷ ಹತ್ಯೆಯ ದಾರುಣಕ್ಕೆ ಹತ್ತಿರವಾಗಿ ಸಾಕ್ಷಿಯಾದ ಪ್ರೊಫೆಸರ್ ಶಶಿಧರ್ ತೋಡ್ಕರ್ ಅವರು ತಮ್ಮ ಮಾತುಗಳ ಮೂಲಕ ಒಂದು ಹೊಸ ಸಾಂಸ್ಕೃತಿಕ ಸಂಚಲನವನ್ನು ಉಂಟು ಮಾಡಿದ್ದಾರೆ. ಈ ರೀತಿಯ ಸಂಚಲನ ಹೊಸ ತಲೆಮಾರಿಗೆ ಭರವಸೆಯನ್ನು ಉಂಟು ಮಾಡಲಿ ಅಂತ ಆಶಿಸ್ತೇನೆ. ಶರಣು.